ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವತ್ಸಲ ಅಂತ. ನಾನು ಇವತ್ತಿನ ಸೆಷನ್ಗೆ ಮಾಡರೇಟರ್ ಆಗಿದ್ದೀನಿ. ಇವತ್ತಿನ ವಿಷಯ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಗೆಲ್ಲುವುದು ಹೇಗೆ ಅನ್ನುವ ವಿಷಯ. ಇದಕ್ಕೆ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅಂತಂದ್ರೆ ಈ ತರ ನಾವು ಅನ್ಕೋಬಹುದು. ಹಿರಿಯ ನಾಗರಿಕರಾದ ನಾವು ಒಂದು ಅರ್ಥದಲ್ಲಿ ಈಗ ನಮ್ಮ ಜೀವನದ ಎರಡನೇ ಆಯಾಮದಲ್ಲಿದ್ದೇವೆ. ನಮ್ಮ ಜೀವನ ಯಾತ್ರೆಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಬಹುತೇಕವಾಗಿ ಮುಗಿಸಿ ಅರ್ಥವತ್ತಾಗಿ ರಿಟೈರ್ ಆಗಿದ್ದೇವೆ. ಕಚೇರಿಯ ಕೆಲಸಗಳಿರಬಹುದು, ಮಕ್ಕಳ ವಿದ್ಯಾಭ್ಯಾಸ, ಮನೆ ಕೆಲಸ, ಇತರೆ ಕೆಲಸಗಳ ಜಂಜಾಟದಲ್ಲಿ ಈಗ ವಿರಾಮ ಅನುಭವಿಸುತ್ತಾ ನಮ್ಮ ಮುಂದಿನ ಜೀವನ ಪಯಣದಲ್ಲಿದ್ದೇವೆ. ನಮ್ಮ 30ರಿಂದ 60ರವರೆಗೆ ಅನುಭವಿಸಿದ ಬಿಡುವಿಲ್ಲದ ಕೆಲಸದ ಭಾರ ಕಡಿಮೆಯಾದರೂ ಖಾಲಿತನ ಕಾಡಲು ಆರಂಭಿಸುತ್ತದೆ. ನಮ್ಮ ಮಕ್ಕಳು ತಮ್ಮ ಜೀವನದ ದಾರಿ ಕಂಡುಕೊಳ್ಳಲು ನಮ್ಮಿಂದ ದೂರವಾಗುವ ಸಾಧ್ಯತೆ ಹೆಚ್ಚಾಗತ್ತೆ. ಕಚೇರಿಯಲ್ಲಿ ವಿಶ್ರಾಂತಿ ಇಲ್ಲದೆ ದುಡಿದು ರಿಟೈರ್ ಆಗಿ ಮನೆಯಲ್ಲಿ ಕುಳಿತಾಗ ಅಡುಗೆ ಮನೆ ಮತ್ತಿತರ ಜವಾಬ್ದಾರಿಗಳು ಕಡಿಮೆಯಾಗಿ ಜೀವನ ಖಾಲಿ ಖಾಲಿ ಅನ್ನಿಸಬಹುದು. ನಮ್ಮ ಜೀವನ ಸಂಗಾತಿ ಅಥವಾ ನಮಗೆ ಆರೋಗ್ಯ ಏರುಪೇರಾಗಿ ಅವರನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಉಂಟು. ನಮ್ಮ ಜೀವನದುದ್ದಕ್ಕೂ ಜೊತೆಯಾದ ಸ್ನೇಹಿತ ವರ್ಗ, ಆಫೀಸ್ ಕೊಲೀಗ್ಸ್, ಇತರರು ಬೇರೆಯಾಗಿ ವಿದಾಯ ಹೇಳುತ್ತಾರೆ. ನಿದ್ರಾಹೀನತೆ, ಆರೋಗ್ಯ ಸಮಸ್ಯೆಗಳು, ಜೀವನೋತ್ಸಾಹ ಕಡಿಮೆ ಆಗುವುದು, ಮನೆ ಮಂದಿಯಿಂದ ಸಡ್ಡೆ, ತಿರಸ್ಕಾರ ಭಾವನೆ ಇರಬಹುದು. ಇವೆಲ್ಲ ಭಾವನೆಗಳು ಜೊತೆಗೆ ಮಾತ್ರೆಗಳ ಪ್ರಭಾವ, ಇಂಥ ಅನೇಕ ಕಾರಣಗಳಿಂದ ಮನಸ್ಸು ಜರ್ಜರಿತವಾಗಿ ನಕಾರಾತ್ಮಕ ಚಿಂತನೆಗೆ ಬಲಿಯಾಗಬಹುದು. ಐಡಲ್ ಮೈಂಡ್ ಇಸ್ ದಿ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ಹಾಗೆ ಸೆಲ್ಫ್ ಪಿಟಿ ಅಥವಾ ಸ್ವ ಮರುಕ ಭಾವನೆಗೆ ಬಲಿಯಾಗಬಹುದು. ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಈಗ ಹೆಚ್ಚಾಗತ್ತೆ. ಇಂಥ ಪರಿಸ್ಥಿತಿಯನ್ನು ಹಿರಿಯರು ಹೇಗೆ ನಿಭಾಯಿಸಬಹುದು ಅನ್ನುವ ಅತಿ ಮುಖ್ಯವಾದ ವಿಷಯದ ಬಗ್ಗೆ ಬೆಳಕು ಚೆಲ್ಲಲು ಮತ್ತು ಉಪಯುಕ್ತ ಸಲಹೆಗಳನ್ನು ನೀಡಲು ಈ ದಿನ ತಜ್ಞ ವೈದ್ಯರಾದ ಡಾಕ್ಟರ್ ಅರವಿಂದ್ ಎಸ್.ಟಿ. ಇವರು ನಮ್ಮೊಡನಿದ್ದಾರೆ. ಡಾಕ್ಟ್ರೇ, ನಿಮ್ಗೆ ನಮಸ್ಕಾರ ಮತ್ತು ಈ ದಿನದ ವಯೋಮಾನಸ ಸಂಜೀವಿನಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದೀರಿ. ನಿಮಗೆ ಹೃತ್ಪೂರ್ವಕ ಸ್ವಾಗತ. ಧನ್ಯವಾದ. ಡಾಕ್ಟರ್ ಅರವಿಂದ್ ಎಸ್.ಟಿ. ಅವರ ಕಿರುಪರಿಚಯ. ಎಂಆರ್ಸಿ ಸೈಕ್ ಲಂಡನ್ UK, DPM FM MC MBBS ಇದನ್ನ ಮುಗಿಸಿ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ ಶಿವಮೊಗ್ಗನಲ್ಲಿ ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್, ಮ್ಯಾನೇಜಿಂಗ್ ಡೈರೆಕ್ಟರ್, ಮೋಟಿವೇಶನಲ್ ಸ್ಪೀಕರ್, ರೈಟರ್ ಮತ್ತು ಎಕ್ಸ್ಪರ್ಟ್ ಟ್ರೈನರ್ ಆಗಿದ್ದಾರೆ. ಲಂಡನ್ ನಲ್ಲಿ ಈಲಿಂಗ್ ಹಾಸ್ಪಿಟಲ್ ನಲ್ಲಿ ಸ್ಪೆಷಾಲಿಟಿ ರಿಜಿಸ್ಟ್ರಾರ್ ಆಗಿದ್ರು. ನಾರಾಯಣ ಹೃದಯಾಲಯ ಮತ್ತು ಮ್ಯಾಕ್ಸ್ ಹಾಸ್ಪಿಟಲ್ ನಲ್ಲಿ ವಿಸಿಟಿಂಗ್ ಲಯಸನ್ ಸೈಕಿಯಾಟ್ರಿಸ್ಟ್ ಆಗಿದ್ದಾರೆ. IPSKCಯ EC ಮೆಂಬರ್ ಆಗಿದ್ದರು. ಯುನೈಟೆಡ್ ಕಿಂಗ್ಡಮ್ ಅಂದರೆ ಲಂಡನ್ನ ರಾಯಲ್ ಕಾಲೇಜ್ ಆಫ್ ಸೈಕಿಯಾಟ್ರಿಸ್ಟ್ ನ ಪರೀಕ್ಷೆಗಳಲ್ಲಿ ಟಾಪರ್ ಆಗಿರುವುದಲ್ಲದೆ RGUHS DPM 2005 ಇದರ ರ್ಯಾಂಕ್ ಹೋಲ್ಡರ್ ಕೂಡ ಆಗಿದ್ದಾರೆ. ಇಂಡಿಯನ್ ಸೈಕಿಯಾಟ್ರಿ ಸೊಸೈಟಿಯ ಕಮಿಟಿಗಳಲ್ಲಿ ಹೆಡ್ ಆಗಿರುವುದಲ್ಲದೆ 300 ಸೈಕಿಯಾಟ್ರಿ ಅವೇರ್ನೆಸ್ ಕ್ಯಾಂಪ್ ಮತ್ತು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಇಂಡಿಯಾ ಟುಡೇ, ನ್ಯೂಸ್ 18 ಕನ್ನಡ, ಚಂದನ, ಆಕಾಶವಾಣಿ ಈ ವಾಹಿನಿಗಳ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ವಿಜಯ ಕರ್ನಾಟಕ, ಪ್ರಜಾವಾಣಿ, ಶಿವಮೊಗ್ಗ ಟೈಮ್ಸ್ ಈ ಪತ್ರಿಕೆಗಳಲ್ಲಿ ಅಂಕಣಕಾರರು ಆಗಿದ್ದಾರೆ. ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಈ ತಜ್ಞರು ಮಾಡುತ್ತಿರುವ ಕಾರ್ಯಗಳಿಗೆ ಸ್ಟೇಟ್ ಅವಾರ್ಡ್, ಬೆಸ್ಟ್ ಡಾಕ್ಟರ್ ಅವಾರ್ಡ್, ಕನಕಶ್ರೀ, ಚೇತನ ಪತಂಜಲಿ ರತ್ನ, ಕನ್ನಡ ಸಾಹಿತ್ಯ ಪರಿಷತ್, ರೋಟರಿ ಇತ್ಯಾದಿ ಸಂಸ್ಥೆಗಳಿಂದ ಅನೇಕ ಅವಾರ್ಡ್ಸ್ ಮತ್ತು ಆನರ್ಸ್ ಇವರಿಗೆ ಲಭಿಸಿವೆ. ಈ ದಿನ
ವಯೋಮಾನಸ ಸಂಜೀವನಿಯ ಹೆಲ್ತಿ ಏಜಿಂಗ್ ಟಾಕ್ ಸೀರೀಸ್ ನಲ್ಲಿ ಪರಿಣಿತ ತಜ್ಞರಾಗಿ ಹಿರಿಯರ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಎದುರಿಸಿ ಗೆಲ್ಲುವ ಸವಾಲುಗಳಿಗೆ ಸಲಹೆ ಸಮಾಧಾನಗಳನ್ನು ಕೊಡಲು ನಮ್ಮೊಂದಿಗೆ ಇದ್ದಾರೆ. ಡಾಕ್ಟ್ರೆ, ನಾವು ಉತ್ಸುಕರಾಗಿ ಕಾಯುತ್ತಿದ್ದೇವೆ. ದಿ ಫೀಲ್ಡ್ ಇಸ್ ಯುವರ್ಸ್. ಥ್ಯಾಂಕ್ ಯು. ನಮಸ್ತೆ. ಎಲ್ಲ ಒಂದು ಇಂಟ್ರೊಡಕ್ಷನ್ಗಾಗಿ ಮೇಡಮ್ ಆತ್ಮೀಯ ಧನ್ಯವಾದಗಳು. ಎಲ್ಲ ಹಿರಿಯ ಚೇತನಗಳಿಗೂ ನಾನು ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಾಂಬ್ಯಾಟಿಂಗ್ ನೆಗೆಟಿವ್ ಥಾಟ್ಸ್ ಇನ್ ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್, ಅಥವಾ ಜೀವನದ ಎರಡನೇ ಇನ್ನಿಂಗ್ಸ್ ನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಗೆಲ್ಲುವುದು ಹೇಗೆ ಅನ್ನೋದ್ರ ಬಗ್ಗೆ ವಿಷಯವಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಹಿರಿಯ ನಾಗರಿಕರು ನಮ್ಮ ಭಾರತ ದೇಶದಲ್ಲಿ ಅಥವಾ ವಿಶ್ವಾದ್ಯಂತ ಹೇಗಿದ್ದಾರೆ, ಅವರ ಪರಿಸ್ಥಿತಿಗಳೇನು, ಇದನ್ನ ಅವಲೋಕನ ಮಾಡ್ಕೊಳ್ತಾ ಹೋದಾಗ ನಮ್ಮ ಭಾರತದಲ್ಲಿ ಸುಮಾರು 10% ಜನ 60ಕ್ಕಿಂತ ಮೇಲಿರ್ತಕ್ಕಂಥ ವಯಸ್ಸಿನಲ್ಲಿ ಅಥವಾ ಹಿರಿಯ ನಾಗರಿಕರ ಚೌಕಟ್ಟಿನಲ್ಲಿ ಬರ್ತಾರೆ. ಇದು ಮುಂದಿನ ದಿನಗಳಲ್ಲಿ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುವಾಗೆ ಇದು 2050ರಷ್ಟೊತ್ತಿಗೆ 22% ಜನ ಹಿರಿಯ ನಾಗರಿಕರಾಗ್ತಾರೆ. ನಾವು ಮುಂದುವರೆದ ದೇಶಗಳಲ್ಲಿ ಜಪಾನ್ ನಲ್ಲಿ ಅಥವಾ ಅಮೆರಿಕಾದಲ್ಲಿ ನೋಡ್ತಾ ಇದ್ರೆ ಆ ಪ್ರಮಾಣ ಈಗ ಆಲ್ರೆಡಿ ಅವ್ರು ರೀಚ್ ಆಗಿದ್ದಾರೆ. ಕೆಲವೊಂದು ಇನ್ನೂ ಡೆವಲಪ್ಡ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹಿರಿಯ ನಾಗರಿಕರು ಆಲ್ಮೋಸ್ಟ್ 30 to 40% ವರೆಗೂ ರೀಚ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಸೊ ಆದ್ರಿಂದ ಇಲ್ಲಿ ಅನೇಕ ವಿಷಯಗಳು ಹೋಗ್ತವೆ. ಅಂದ್ರೆ ಒಂದು ರಿಟೈರ್ಮೆಂಟ್ ಆದ್ಮೇಲೆ ಆಗ್ತಕ್ಕಂಥ ಒಂದು ದೈಹಿಕ ಬದಲಾವಣೆಗಳು, ವಯೋ ಸಹಜವಾಗಿ ಆಗಿರ್ತಕ್ಕಂಥ ದೈಹಿಕ ಬದಲಾವಣೆಗಳಿರ್ಬಹುದು, ಎಲ್ಲಾ ಪಂಚೇಂದ್ರಿಯಗಳಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಇರ್ಬೋದು, ಕಣ್ಣು, ಕಿವಿ, ಮೂಗು, ಬಾಯಿ, ಇದರಲ್ಲಿ ಜೊತೆಗೆ ದೇಹದಲ್ಲಿ ನೋವುಗಳಿರಬಹುದು, ಅಥವಾ ಬೇರೆ ದೈಹಿಕ ಸಮಸ್ಯೆಗಳಾದ BP, ಶುಗರ್ ಅಥವಾ ಬೇರೆ ಆರ್ಥರೈಟಿಸ್, ಈ ತರ ಸಮಸ್ಯೆಗಳ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಕ್ಕಂಥದ್ದು ನೋಡಿದೆ. ಯಾಕಂದ್ರೆ ಆರೋಗ್ಯ ಅಂತಕ್ಕಂಥದ್ದು ಇಟ್ಸ್ ಎ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಜಸ್ಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಾನಸಿಕ ಆರೋಗ್ಯದ ನಿರ್ಲಕ್ಷ್ಯದಿಂದ ಬಹಳಷ್ಟು ಜನಕ್ಕೆ ಸಮಸ್ಯೆಗಳಾಗುತ್ತೆ. ಅರೌಂಡ್ 8% ಜನ, ಒಂದು ಇತ್ತೀಚೆಗೆ 2024ರಲ್ಲಿ BMC ಸೈಕ್ಯಾಟ್ರಿಲಿ ಒಂದು ಆರ್ಟಿಕಲ್ ಅಲ್ಲಿ ಒಂದು ಎಷ್ಟು ಜನಕ್ಕೆ ಹಿರಿಯ ನಾಗರಿಕರಲ್ಲಿ ಅನ್ಡಯಾಗ್ನೋಸ್ ಡಿಪ್ರೆಷನ್ ಇರುತ್ತೆ, ಅಂದ್ರೆ ಅವ್ರಿಗೆ ಖಿನ್ನತೆ ಇರುತ್ತೆ, ಆದ್ರೆ ಖಿನ್ನತೆ ಇದ್ರೂ ಕೂಡ ಅವರೆಲ್ಲೂ ಕೂಡ ಒಂದು ಸಹಾಯ ಹಸ್ತವನ್ನ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಿ ಸಲಹೆ ಸೂಚನೆ ಆಗ್ಲಿ ಅಥವಾ ಒಂದು ಟ್ರೀಟ್ಮೆಂಟ್, ಕೌನ್ಸಿಲಿಂಗ್ ಕೂಡ ಏನು ತಗೊಂಡಿರಲ್ಲ. ಅದು ಅರೌಂಡ್ 8% ಜನ ಈ ಕ್ಯಾಟಗರಿಯಲ್ಲಿ ಫಾಲ್ ಆಗ್ತದೆ. ಸೊ ಹಾಗಾಗಿ ನಮಗ್ ಬೇಕಾಗಿರತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದು ದೈಹಿಕ ಆರೋಗ್ಯದ ಬಗ್ಗೆ ಎಷ್ಟು ಹಿರಿಯ ನಾಗರಿಕರು ಒಂದು ಅವ್ರಿಗೆ BP ಇದೆಯಾ, ಶುಗರ್ ಇದೆಯಾ ಅಂತ ಹೇಳ್ಬಿಡು ಅವಾಗ ಚೆಕ್ ಮಾಡಿಸ್ಕೊಳ್ತಾ ಇರ್ತಾರೆ. ಆದ್ರೆ ತಮ್ಮಲ್ಲಿ ಆಗ್ತಿರ್ತಕ್ಕಂಥ ಮಾನಸಿಕ ತಳಮಳಗಳಿರಬಹುದು ಅಥವಾ ಸಮಸ್ಯೆಗಳಿರ್ಬಹುದು, ಇದನ್ನ ಹೇಳ್ಕೊಳ್ಲಿಕ್ಕೆ ಹಿಂಜರಿಕೆ ಆಗ್ತಕ್ಕಂಥದ್ದಿರ್ಬಹುದು, ಜೊತೆಗೆ ಇದಕ್ಕೆ ಸಹಾಯ ಎಲ್ಲಿ ತಗೊಳ್ಬೇಕು ಅನ್ನೋದು ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಗಮನ ಹರಿಸಿದಾಗ ಮೂಲ ಕಾರಣ ಬಂದ್ಬಿಟ್ಟು ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು ಅಂತ ಹೇಳ್ತೀವಿ. ಅಂದ್ರೆ ಥಾಟ್. ಆ ಥಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ಒಂದು ಮಾನಸಿಕ ಸಮಸ್ಯೆಗೆ ಮೂಲ ಒಂದು ಥಾಟ್. ಆ ಆಲೋಚನೆಗೆ ತಕ್ಕಾಗಿ ಭಾವನೆಗಳಿರುತ್ತೆ, ಭಾವನೆಗೆ ತಕ್ಕಾಗಿ ನಡವಳಿಕೆಗಳಿರುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ಈ ಎರಡನೇ ಇನ್ನಿಂಗ್ಸ್ ಆಫ್ ಲೈಫ್ ಬರ್ತಿದ್ದಾಗೆ ಅನೇಕ ರೀತಿಯಲ್ಲಿ ಅವರು ಅದನ್ನ ಅವಲೋಕಿಸಬಹುದು. ಒಬ್ಬೊಬ್ರದ್ದು ಫಸ್ಟ್ ಇನ್ನಿಂಗ್ಸ್ ಬಹಳ ಚೆನ್ನಾಗಿರ್ಬಹುದು, ಅಂದ್ರೆ ಅವರು ಕೆಲಸದಲ್ಲಿ ಯಶಸ್ವಿ ಆಗಿರ್ಬಹುದು, ಅಥವಾ ಅವರು ತಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡಿರ್ಬಹುದು, ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಂಡಿರ್ಬಹುದು, ಹಣಕಾಸಿನ ವಿಷಯದಲ್ಲಿ ಇರ್ಬೋದು, ಅಥವಾ ಆರೋಗ್ಯದ ವಿಷಯದಲ್ಲಿ ಇರ್ಬೋದು, ಸಮಾಜ ಜೊತೆ ಬೆರೆಯೋ ವಿಷಯದಲ್ಲಿ. ಆದ್ರೆ ಇನ್ನು ಕೆಲವರು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಹತಾಶರಾಗಿರ್ಬಹುದು. ಅವರು ಅನ್ಕೊಂಡಿದ್ದಾಗೆ ಕೆಲಸ ಆಗಿರೋದಿಲ್ಲ, ಅನ್ಕೊಂಡಿದ್ದಾಗೆ ವೈವಾಹಿಕ ಜೀವನ ಅಥವಾ ಸಾಂಸಾರಿಕ ಜೀವನ, ಸಮಾಜ ಜೊತೆ ಒಡನಾಟ, ಇದ್ಯಾವುದು ಕೂಡ ಸರಿ ಹೋಗ್ದೇ ಇರ್ಬೋದು. ಆದರೆ ಈ ಒಂದು ಬ್ಯಾಕ್ ಗ್ರೌಂಡ್ ನ ಇಟ್ಕೊಂಡು ನಮ್ಮ ಸೆಕೆಂಡ್ ಇನ್ನಿಂಗ್ಸು, ನಾವು ಫಸ್ಟ್ ಇನ್ನಿಂಗ್ಸ್ ಬಹಳ ನಾನು ಸೆಂಚುರಿ ಹೊಡೆದಿದ್ದೀನಿ, ಸೆಕೆಂಡ್ ಇನ್ನಿಂಗ್ಸು ಹಾಗೆ ಇರುತ್ತೆ ಅನ್ಕೊಳ್ಳೋದು ಕೂಡ ಅದು ಓವರ್ ಕಾನ್ಫಿಡೆನ್ಸ್ ಆಗಬಹುದು. ಅಥವಾ ನನ್ನ ಫಸ್ಟ್ ಇನ್ನಿಂಗ್ಸು ತುಂಬಾ ಕೆಟ್ಟದಾಗಿತ್ತು, ತುಂಬಾ ಒಂಥರ ನಕಾರಾತ್ಮಕವಾಗಿತ್ತು, ಸೊ ಹಾಗೆ ಸೆಕೆಂಡ್ ಇನ್ನಿಂಗ್ಸು ಇನ್ನೂ ಒಂಥರ ಜರ್ಜರಿತವಾಗಿ ಸಮಸ್ಯೆಗೆ ಈಡಾಗ್ತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಇದನ್ನೊಂದು ಹೊಸ ಜೀವನ ತರ ನೋಡ್ಬೇಕಾಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಒಂದು ನ್ಯೂ ಲೈಫ್ ಅಥವಾ ಟ್ರೂ ಅಲ್ಲಿ ಎ ಬ್ಲೆಸ್ಡ್ ಲೈಫ್ ತರ ನೋಡ್ಬೇಕಾಗುತ್ತೆ. ಇಲ್ಲಿ ಅವಕಾಶಗಳು ಏನೇನಿದೆ, ಈ ಅವಕಾಶಗಳ ಸದ್ಬಳಕೆಗಳನ್ನ ನಾನು ಹೇಗೆ ಮಾಡ್ಕೊಳ್ಬೇಕು ಅನ್ನೋ ಚಿಂತನೆಗಳಲ್ಲಿದ್ರೆ ಮಾತ್ರ ನಾವು ನಮ್ಮ ಒಂದು
ಈ ನಕಾರಾತ್ಮಕ ಆಲೋಚನೆಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಎಷ್ಟೋ ಜನ ಏನ್ ಅನ್ಕೊಳ್ತಾರೆ ಅಂತಂದ್ರೆ, ಇನ್ನ 60 ವಯಸ್ಸಾಯ್ತು, ಇನ್ನೇನ್ ಉಳಿತು, ಸಂಧ್ಯಾಕಾಲ ನಂದು, ಎಲ್ಲ ಆಗೋಗಿದೆ, ಸುಮ್ನಿದ್ಬೇಡ, ಈ ರೀತಿಯಾಗಿರೋದ್ರಿಂದ ಅವ್ರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಯಾಕಂದ್ರೆ ಒಂದು ಕೆಲ್ಸಕ್ಕೆ ಹೋಗ್ತಿರುವಾಗ 4 ಜನ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ಅಲ್ಲಿ ಒಂದು ಸ್ವಾಭಾವಿಕವಾಗಿ ಅವ್ರಿಗೆ ಒಂದು ಸೋಷಲೈಸೇಷನ್ ಅಂತ ಆಗುತ್ತೆ. ಆದ್ರೆ ಒಂದು ರಿಟೈರ್ಮೆಂಟ್ ಆಗ್ತಿದ್ದಂಗೆ, ಈಗ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರು, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆಲ್ಲಾರು ನಮಸ್ಕಾರ ಮಾಡೋರು, ಸಲ್ಯೂಟ್ ಹೊಡೆಯೋರು. ರಿಟೈರ್ಮೆಂಟ್ ಆಗ್ತಿದ್ದಂಗೆನೆ ಯಾರು ನನಗೆ ಮರ್ಯಾದೆ ಕೊಡ್ತಾ ಇಲ್ಲ, ಯಾರು ನನಗೆ ಒಂಥರ ಗಮನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಖಿನ್ನತೆ ಒಳಗಾಗಿದ್ರು. ಸೊ ಆ ರೀತಿ ಆಗ್ತಕ್ಕಂಥದ್ದು ಇರುತ್ತೆ. ಆದ್ರೆ ಕೆಲವರು ಇದನ್ನ ಸಕಾರಾತ್ಮಕ ಚಿಂತನೆಗಳಿಗೆ ಮೂಡಿಸಿ, ಈ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಾನು ಏನ್ ಸಾಧನೆ ಮಾಡಬಹುದು, ನಾನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನನ್ನ ಜೀವನದಲ್ಲಿ ಕೆಲಸ, ಬಿಲ್ ಕಟ್ಟದೆ, ಅದ್ ಮಾಡದೆ, ಈ ಕೆಲಸಗಳು, ಮಕ್ಕಳು ಓದಿಸ್ದೆ, ಮದ್ವೆ ಮಾಡದೆ, ಈ ಜಂಜಾಟದಲ್ಲಿ ನಾನು ಏನ್ ಬ್ಯುಸಿ ಆಗಿರ್ತೀನಿ. ಈಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನನಗೆ ಸಮಯ ಸಿಕ್ಕಿದೆ, ನನಗೆ ಇಷ್ಟಪಡ್ತಕ್ಕಂಥ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊಳ್ಬಹುದು. ಹಾಡು, ಸಂಗೀತ, ಸಾಹಿತ್ಯ, ಅಥವಾ ಆಟೋಟಗಳು, ಈ ತರ ಸಮಾಜಮುಖಿ ಕೆಲಸಗಳು, ಇದ್ರೆಲ್ಲ ಬಳಸ್ಕೊಳ್ಬಹುದು ಅಂತ ಹೇಳಿ ಅವರು ಆತರ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಬೋದು. ಆ ಒಂದು ಆಲೋಚನೆಯನ್ನು ಇಟ್ಕೊಂಡು ಹಲವಾರು ಹಿರಿಯ ನಾಗರಿಕರು ಸಾಧನೆಗಳನ್ನು ಮಾಡಿದ್ದಾರೆ. ಅದ್ರ ಕೆಲವೊಂದು ನಾನು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾವು ನೆಲ್ಸನ್ ಮಂಡೇಲಾ ಬಗ್ಗೆ ತಾವೆಲ್ಲ ಕೇಳಿರ್ತೀರ. ಅವ್ರು ಆಫ್ರಿಕಾದ ಪ್ರೆಸಿಡೆಂಟ್ ಆಗಿದ್ರು. ಅವರು ಒಂದು 40 ವಯಸ್ಸಿನಲ್ಲಿ ಇರುವಾಗ ಅವ್ರಿಗೆ ಅರೆಸ್ಟ್ ಆಗುತ್ತೆ. 27 ವರ್ಷ ಅವ್ರು ಜೈಲ್ನಲ್ಲಿ ಇರ್ತಾರೆ. ಅವ್ರು ಹೊರಗೆ ಬಂದ್ಮೇಲೆ ಅವ್ರು ಆಲ್ರೆಡಿ ಹಿರಿಯ ನಾಗರಿಕರಾಗಿರ್ತಾರೆ. ಆದ್ರೆ ಅದೇ ಹುಮ್ಮಸ್ಸು, ಅದೇ ಹುರುಪಿನಿಂದ ಅವ್ರು ಮತ್ತೆ ಹೋರಾಟ ಮಾಡಿ ಆಫ್ರಿಕಾದ ಪ್ರೆಸಿಡೆಂಟ್ ಆಗ್ತಾರೆ. ಇನ್ನೊಂದು, ತಾವೆಲ್ಲ ಬ್ಯಾಂಗ್ಳೂರ್ಗಳಲ್ಲಿ ಅಥವಾ ಎಲ್ಲ ಮೆಟ್ರೋ ಸಿಟೀಸ್ ಅಲ್ಲಿ, ಸೆಕೆಂಡ್ ಟೈರ್, 2 ಟೈರ್ ಸಿಟೀಸ್ ಅಲ್ಲೂ ಕೂಡ KFC ನೋಡಿದ್ದೀರಾ, ಶಾಪ್ಸ್. ಈ ಕಾಲೋನಲ್ ಸ್ಯಾಂಡರ್ಸ್ ಅವರು ಇದನ್ನ ಶುರು ಮಾಡಿದ 62ನೇ ವಯಸ್ಸಿನಲ್ಲಿ. ಅಲ್ಲಿವರೆಗೂ ಅವ್ರು ಮಾಡಿರ್ತಕ್ಕಂತ ಚಿಕನ್ ಡಿಶ್ ಫೇಲ್ಯೂರ್ ಆಗಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ದಲ್ಲೇ ಇರ್ತಾರೆ. ಆದ್ರೆ ಅವ್ರು 62ನೇ ವಯಸ್ಸಿನಲ್ಲಿ ಅದನ್ನ ಶುರು ಮಾಡಿ ಯಶಸ್ವಿಯಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ರಾಮನಾಥನ್ ಸ್ವಾಮಿನಾಥನ್ ಅನ್ನೋರು, ಇವರೊಂದು ಮಿನೇಚರ್ಸ್ ಮಾಡ್ತಾ ಇರ್ತಾರೆ. ಎಲ್ಲಾ ಒಂದು ಗೋಪುರಗಳದಿರ್ಬೋದು ಅಥವಾ ರಾಕೆಟ್ಸ್ ಇರ್ಬೋದು. ಈ ಮಿನೇಚರ್ಸ್ ನ ನೋಡ್ಬಿಟ್ಟು ಅವ್ರ ಇಸ್ರೋದವ್ರು ಇಂಪ್ರೆಸ್ ಆಗಿ ಅವರಿಂದ ಆರ್ಡರ್ ತಗೊಳ್ತಾರೆ, ಅಂದ್ರೆ ರಾಕೆಟ್ಸ್ ನ ಮಿನೇಚರ್ ಮಾಡ್ಲಿಕ್ಕೆ. ಅದೇ ರೀತಿ ಭಗವಾನ್ ದೇವಿ ಅಂತ ಹೇಳ್ಬಿಟ್ಟು 96 ವಯಸ್ಸಿನಲ್ಲಿ ಅವರು ರನ್ನಿಂಗು, ಶಾರ್ಟ್ ಪುಟ್ಟು, ಡಿಸ್ಕಸ್ ಥ್ರೋ ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಗೋಲ್ಡ್ ಮೆಡಲ್ಸ್ ಗೆಲ್ತಾರೆ, ನ್ಯಾಷನಲ್ ಲೆವೆಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ದೇಹಕ್ಕೆ ವಯಸ್ಸಾಗ್ಬೋದು, ಆದ್ರೆ ಮನಸ್ಸು ಸದಾ ಅದು ಹಸನ್ಮುಖಿಯಾಗಿ ಇಟ್ಕೊಳ್ಬಹುದು, ಸದಾ ಅದು ಚಿರ ಯೌವನದಲ್ಲೇ ಇರಬಹುದು. ಅಷ್ಟುಕೊಂಡು ಶಕ್ತಿ ಮನಸ್ಸಿಗಿದೆ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ಅಲೋಕ್ ಸಾಗರ್ ಅಂತ ಹೇಳ್ಬಿಟ್ಟು ಅವ್ರು IIT ಪ್ರೊಫೆಸರ್, IIT PhD ಹಾಸ್ಟನ್ ಯೂನಿವರ್ಸಿಟಿಯಿಂದ ಮಾಡ್ತಕ್ಕಂಥವ್ರು. ಇವರು ಎಲ್ಲಾ ಒಂದು ಸಿಟಿ ಜೀವನವನ್ನು ಬಿಟ್ಟು ಒಂದು ಹಳ್ಳಿ ಜೀವನಕ್ಕೆ ಒಪ್ಕೊಂಡು, ಕೇವಲ ಒಂದು 3-4 ಬಟ್ಟೆ ಮತ್ತೊಂದು ಸೈಕಲ್ ಹಿಡ್ಕೊಂಡು 50,000ಕ್ಕೂ ಹೆಚ್ಚು ಮರಗಳನ್ನ ಪ್ಲಾಂಟ್ ಮಾಡ್ತಾರೆ. ಇವರು ನಮ್ಮ ರಘುರಾಮ್ ರಾಜನ್ RBI ಗವರ್ನರ್ ಇದ್ರಲ್ಲ, ಅವ್ರಿಗೆ ಮೆಂಟರ್ ಆಗಿ ಕೂಡ ಅವರು ವರ್ಕ್ ಮಾಡಿರ್ತಾರೆ. ಇನ್ನು ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ, ಸಂದೀಪ್ ದೇಸಾಯಿ ಅಂತ ಒಬ್ರು ಇದ್ದಾರೆ. ಇವರು ಪ್ರೊಫೆಸರು. ಇವರು ರಿಟೈರ್ಮೆಂಟ್ ಆದ್ಮೇಲೆ ಅವರ ಹಳ್ಳಿಗಳಲ್ಲಿ ಶಾಲೆಗಳಿಲ್ಲ, ಇರೋದಿಲ್ಲ, ಸರಿಯಾದ ಒಂದು ಶಿಕ್ಷಣದ ವ್ಯವಸ್ಥೆ ಇರೋದಿಲ್ಲ. ಈ ಶಿಕ್ಷಣದ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಲಿಕ್ಕೆ ಅವ್ರು ಒಂದು ಹೊಸ ಉಪಾಯ ಮಾಡ್ತಾರೆ. ನಾನು ಮುಂಬೈನ ಲೋಕಲ್ ಟ್ರೈನ್ ಗಳಲ್ಲಿ ಹೋಗ್ಬಿಟ್ಟು ನಾನು ಫಂಡ್ ರೇಸ್ ಮಾಡ್ತೀನಿ, ಅಥವಾ ಭಿಕ್ಷೆಯನ್ನ ಬೇಡಿ ನಾನು ಇದನ್ನ ಕಟ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕೊಲೀಗ್ಸ್ ಎಲ್ಲ ನಗುತ್ತಾರೆ. ಹೋಗ್ಬಿಟ್ಟು ಈ ತರ ಒಂದು ಅತಿರೇಕದ ಒಂದು ಉದಾಹರಣೆಯನ್ನ ಮಾಡಕ್ ಹೋಗ್ತಾ ಇದಿರಲ್ಲ ಅಂತ ಬಿಟ್ಟು. ಆದ್ರೆ ಅವರು ಹಠವನ್ನ ಬಿಡದೆ ಲೋಕಲ್ ಟ್ರೈನ್ಸ್ ನಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ಗಳಲ್ಲಿ ಅನೇಕ ಶಾಲೆಗಳನ್ನ ತೆರೀತಾರೆ. ಸೊ ಈ ಎಲ್ಲಾ ಉದಾಹರಣೆಗಳನ್ನ ನೋಡಿದಾಗ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂತಕ್ಕಂಥದ್ದನ್ನ ನಾವು ಹೇಗೆ ಪಾಸಿಟಿವ್ ಆಗಿ ತಗೊಳ್ತೀವಿ, ಸಾಧನೆಯತ್ತ ಮುಖ ಮಾಡ್ತೀವಿ, ಹೊಸ ಗುರಿಗಳನ್ನ ಇಟ್ಕೊಂಡ್ರೆ ಸಾಧನೆ ಸಾಧ್ಯ. ಯಾಕಂದ್ರೆ ಇಲ್ಲಿ ಪ್ರತಿನಿತ್ಯ ಕೆಲಸದ ಒತ್ತಡ ಇರೋದಿಲ್ಲ, ಪ್ರೆಷರ್ ಇರೋದಿಲ್ಲ, IT ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಟಾರ್ಗೆಟ್ಸು ಆ ತರ ಎಲ್ಲ ಇರೋದಿಲ್ಲ, ಅಥವಾ ಅಸೈನ್ಮೆಂಟ್ಸ್ ಇರೋದಿಲ್ಲ. ಇಲ್ಲಿ ನಮಗೆ ಇನ್ನೂ ಜಾಸ್ತಿ ಸಮಯ ಸಿಗತ್ತೆ. ಏನಕ್ಕೆ? ಪ್ರವಾಸ ಮಾಡ್ಲಿಕ್ಕೆ ಸಿಗ್ಬೋದು, ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಿಗ್ಬೋದು. ನನ್ನ ಹಾಡು ಸಂಗೀತ ಕಲೀಲಿಕ್ಕೆ ಸಾಧ್ಯ ಆಗಿಲ್ಲ, ಈಗ ಮಾಡ್ಬೋದು. ಅಥವಾ ಮುಂಚೆ ಫಂಕ್ಷನ್ಗಳು, ಮದುವೆಗಳು ಅವಕ್ಕೆಲ್ಲ ಕರೆದ್ರೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ, ಈಗ ನಂಗೆ ಸಮಯ ಇದೆ, ಎಲ್ಲಿ ಕರೆದ್ರು ಹೋಗ್ಬೋದು, ಸೋಷಲೈಸ್ ಮಾಡ್ಬೋದು. ಅದೇ ರೀತಿ ನಾನೇನಾರ ಹೊಸ ಸ್ಕಿಲ್, ನಾನು ಕಂಪ್ಯೂಟರ್ ಸ್ಕಿಲ್ಸ್ ಕಲಿಬಹುದು, ಅಥವಾ ನಾನು ಆನ್ಲೈನ್ ಮನೇಲಿ ಕುತ್ಕೊಂಡು ಟ್ರೇಡಿಂಗ್ ಕಲಿಬಹುದು, ಫೈನಾನ್ಷಿಯಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದು, ಈ ತರ ಅನೇಕ ಆಯಾಮಗಳಿವೆ. ಆದರೆ ಈ ಎಲ್ಲಾದು ಗೊತ್ತಿದ್ದು ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಮನಸ್ಸು
ಎಲ್ಲೋ ಒಂದ್ ಕಡೆ ಯಾರೋ ಒಂದು ಆಡಿದ ಮಾತಿಗೆ ಖಿನ್ನತೆಗೊಳಗಾಗುತ್ತೆ, ಬೇಸರಕ್ಕೊಳಗಾಗುತ್ತೆ, ಆತಂಕಕ್ಕೊಳಗಾಗುತ್ತೆ. ಸೊ ವಯೋಸಹಜವಾಗಿ ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಡಿಪ್ರೆಷನ್ ಅಥವಾ ಖಿನ್ನತೆ. ನಾನು ಹೇಳಿದಾಗ 8% ಜನ ಅನ್ಡಯಾಗ್ನೋಸ್ ಡಿಪ್ರೆಷನ್ ಇರ್ತಾರೆ. ಇನ್ನೊಂದು ಆತಂಕಕ್ಕೊಳಗಾಗ್ಬಹುದು, ಡಿಮೆನ್ಷಿಯಾ ಅಂದ್ರೆ ಮರೆಗುಳಿತನಕ್ಕೊಳಗಾಗಬಹುದು. ಅದೇ ರೀತಿ ಮಾತ್ರೆಗಳು, ಈ ದೈಹಿಕವಾದ ಮಾತ್ರೆಗಳು ಅಥವಾ ಊಟ ತಿಂಡಿ ಸರಿಯಾಗ್ದಲೆ ಬಾಡಿಯಲ್ಲಿ ಸೋಡಿಯಂ ಅಂಶ ಕಡಿಮೆ ಆಗ್ಬಿಟ್ಟು ಹೈಪೋನೆಟ್ರೀಮಿಯಾ ಆಗಿ ಅವರು ಹೋಗ್ಬೋದು. ಅದೇ ರೀತಿ ಕ್ರಾನಿಕ್ ಪೇನ್, ಅವ್ರಿಗೇನೋ ಮಂಡಿ ನೋವು, ಬೆನ್ನು, ಈ ತರ ನೋವುಗಳಿಂದ ಸಮಸ್ಯೆಗಳಿರ್ಬೋದು. ಅದೇ ರೀತಿ ಕ್ಯಾನ್ಸರ್ಸ್, ಈ ತರ ಸಮಸ್ಯೆಗಳಿರ್ಬೋದು. ಈ ಎಲ್ಲಾ ಚಾಲೆಂಜಸ್ ಅನ್ನ ನಾವು ಯೋಚನೆ ಮಾಡಿದಾಗ ಮನಸ್ಸು ಮಾಡಿದ್ರೆ ಅದನ್ನ ಗೆಲ್ಲತಕ್ಕಂತ ಶಕ್ತಿ ಮನಸ್ಸಿಗಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಆಲೋಚನೆ ಅಂತಕ್ಕಂಥದ್ದು ಸರ್ವಕ್ಕೂ ಮೂಲ. ಸರ್ ಈಗ ಒಂದು ಸ್ಲೈಡ್ ನ ಶೇರ್ ಮಾಡಬಹುದು ಸರ್? ಸರ್ ಒಂದೇ ನಿಮಿಷ ಸರ್, ಸೈಡ್ ಮಾಡ್ತೇನೆ ಸರ್. ಎಸ್ ಸರ್, ಟ್ರೈ ಮಾಡಿ. ಟ್ರೈ ಮಾಡಿ. ಆ ರೀತಿ ಇರುವಾಗ ನಮಗೆ ನಮ್ಮ ಆಲೋಚನೆ ಮತ್ತು ಭಾವನೆ ಮತ್ತು ನಡವಳಿಕೆ ಇದಕ್ಕೊಂದು ಲಿಂಕ್ ಅಂತ ಇರುತ್ತೆ. ನಾವೊಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಒಂದು ಆಫೀಸಿಗೆ ಹೋಗ್ತಾ ಇದ್ವಿ ಅಥವಾ ಎಲ್ಲೋ ಒಂದ್ ಕಡೆ ತಾವ್ ಒಂದು ಮದ್ವೆಗೋ ಎಲ್ಲೋ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಹೋಗ್ತೀರಾ, ಮದ್ವೆ ಮನೆ ಒಳಗೆ ಹೋಗ್ತೀರಾ, ತಮಗೆ ಗೊತ್ತಿರೋರು ಯಾರೋ ಎದುರುಗಡೆ ಕಾಣಿಸ್ತಾರೆ, ತಾವ್ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತೀರಾ. ಆ ವ್ಯಕ್ತಿ ಹಾಗೆ ನೋಡ್ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ಮುಂದೆ ಹೋದಾಗ ನನ್ನ ಮನಸ್ಸಿನಲ್ಲಿ ಅನೇಕ ರೀತಿಯ ಭಾವನೆಗಳು ಬರ್ಬೋದು. ಒಂದು ಸಕಾರಾತ್ಮಕ ಭಾವನೆ, ಇನ್ನೊಂದು ನಕಾರಾತ್ಮಕ ಭಾವನೆ. ಈ ನಕಾರಾತ್ಮಕ ಆಲೋಚನೆಗೆ ಭಾವನೆ ಲಿಂಕ್ ಇರುತ್ತೆ. ಸೊ ನಕಾರಾತ್ಮಕ ಆಲೋಚನೆ ಏನ್ ಬರ್ಬೋದು, ನನ್ನನ್ ಕಂಡ್ರೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ, ನನ್ ನೋಡ್ಬಿಟ್ಟು ಅವ್ರು ತಾತ್ಸಾರ ಮಾಡಿ ಅದೇ ರೀತಿ ಮುಂದೆ ಹೋಗ್ಬಿಟ್ರು ಅಂತೇಳಿ ಈ ಆಲೋಚನೆ ಬರ್ಬೋದು. ಈ ಆಲೋಚನೆಗೆ ತಕ್ಕ ಭಾವನೆ ಖಿನ್ನತೆ, ಅಯ್ಯೋ ಬೇಸರ ಆಗತ್ತೆ ನನಗೆ, ನಾನ್ ಯಾಕೆ ಬಂದೆ, ನನಗೆ ಇಲ್ಲಿ ಯಾರು ಮರ್ಯಾದೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಳ್ಬಹುದು. ಅದಕ್ಕೆ ತಕ್ಕ ನಡವಳಿಕೆ ಏನಾಗುತ್ತೆ, ನೀವೇ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರ ಅವ್ರು ಮತ್ತೆ ಅಲ್ಲಿ ಏನಾರ ಬಂದ್ರೆ. ಆದ್ರೆ ಸಕಾರಾತ್ಮಕವಾಗಿರ್ತಕ್ಕಂಥ ಮನಸ್ಸು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾನ್ ವಿಶ್ ಮಾಡಿದಾಗ ಎದುರುಗಡೆ ವ್ಯಕ್ತಿ ವಿಶ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಬೇಸರ ಮಾಡ್ಕೊಳಲ್ಲ. ನಾನೇನು ಅವ್ರಿಗೆ ತೊಂದರೆ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಸೊ ಹಾಗಾಗಿ ಅವ್ರು ಬ್ಯುಸಿ ಇದಾರೇನೋ, ಯಾವ್ದೋ ಕೆಲಸದಲ್ಲಿ ಓಡಾಡ್ತಾ ಇದಾರೇನೋ, ಹಾಗಾಗಿ ನನ್ ಗಮನಿಸಿಲ್ಲ ಅನ್ಕೊಂಡು ನಾನೇ ನನ್ ಸಮಾಧಾನ ಮಾಡ್ಕೊಳ್ತೀನಿ. ಸೊ ಅವಾಗಲ್ಲಿ ನನ್ನ ಒಂದು ಆತ್ಮಸ್ಥೈರ್ಯ ಎಲ್ಲೂ ಕುಂದೋದಿಲ್ಲ, ಸಕಾರಾತ್ಮಕವಾದ ಆಲೋಚನೆಗಳೇ ಇರುತ್ತೆ. ಆ ಸಕಾರಾತ್ಮಕ ಆಲೋಚನೆಗೆ ಭಾವನೆ ಏನಾಗಿರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಮತ್ತೆ ಬಿಹೇವಿಯರ್ ಏನಾಗುತ್ತೆ, ನಾನು ಹೋಗ್ಬಿಟ್ಟು ಮತ್ತೆ ಆ ವ್ಯಕ್ತಿನ ನಾನು ಮಾತಾಡಿಸ್ತೀನಿ. ಯಾವಾಗ್ಲೂ ವಿಶ್ ಮಾಡದೆ ಹಾಗೆ ಹೋಗ್ಬಿಟ್ರಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮಕ್ಳೆಲ್ಲ ಆರಾಮಿದ್ದಾರಾ ಅಂತ ಹೇಳ್ಬಿಟ್ಟು ತಾವು ಕೇಳ್ತೀರಾ. ಸೊ ಮತ್ತೆ ರೀಎಸ್ಟಾಬ್ಲಿಷ್ ದ ಕಾಂಟ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವ ರೀತಿ ಸಂದರ್ಭವನ್ನ ತಗೊಳ್ತೀರಾ ಆ ರೀತಿ ನಿಮ್ಮ ಆಲೋಚನೆ ಇರುತ್ತೆ, ಆಲೋಚನೆಗೆ ತಕ್ಕ ಭಾವನೆ ಇರುತ್ತೆ, ಭಾವನೆಗೆ ತಕ್ಕ ನಡವಳಿಕೆ ಇರುತ್ತೆ. ಸೊ ಇದು ಬೇಸಿಸ್. ಇದನ್ನ ನಾವು ಅರಾನ್ ಬೆಕ್ ಅಂತ ಹೇಳ್ಬಿಟ್ಟು ಒಬ್ಬ CBT ಅಂತ ಹೇಳಿದ್ವಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯ ಪಿತಾಮಹ ಅರಾನ್ ಬೆಕ್. ಈ ವ್ಯಕ್ತಿ ಮೂಡಿಸಿರ್ತಕ್ಕಂತ ಒಂದು ವಿಶೇಷವಾದ ಮನೋವೈಜ್ಞಾನಿಕ ಒಂದು ಚಿಕಿತ್ಸೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಸಕಾರಾತ್ಮಕ ಮನೋಚಿಂತನಾ ಚಿಕಿತ್ಸೆ ಅಂತ ಹೇಳ್ತೀವಿ. ಆ ವ್ಯಕ್ತಿಯ ಒಂದು ಚಿತ್ರಣದಲ್ಲಿ ನಮ್ಮ ಆಲೋಚನೆಗೆ ಭಾವನೆ ಕನೆಕ್ಟ್ ಇರುತ್ತೆ, ಭಾವನೆಗೆ ನಡವಳಿಕೆ ಕನೆಕ್ಟೆಡ್ ಇರುತ್ತೆ. ಸರ್ ಆಗ್ತಾ ಇದೆಯಾ ಸರ್? ಆಗ್ತಾ ಇದೆ ಸರ್. ನೋಡಿದೀರಾ ಸರ್, ಬರುತ್ತಾ ಅಲ್ಲಿ? ಏನು ಬಂದಿಲ್ಲ. ಇಲ್ಲವಾ? ಒಂದ್ ಸೆಕೆಂಡ್ ಸರ್. ಸೊ ವಯೋಸಹಜವಾಗಿ ಇಲ್ಲಿ ನಾವು ಏನೇನ್ ಸಮಸ್ಯೆಗಳು ಮಾನಸಿಕವಾಗಿ ಕುಂದ್ಲಿಕ್ಕೆ, ಒಂದು ಡೆತ್ ಆಫ್ ಸ್ಪೌಸ್ ಅಂತ ಹೇಳ್ತೀವಿ, ಅಂದ್ರೆ ಗಂಡ ಹೆಂಡತಿನ ಕಳ್ಕೊಳ್ಳೋದು, ಹೆಂಡತಿ ಗಂಡನ್ ಕಳ್ಕೊಂತಕ್ಕದ್ದು, ಇದು ಬಹಳ ದೊಡ್ಡ ವಿಷಯ. ಅಂದ್ರೆ ನಾವು ಸ್ಟ್ರೆಸ್ ರೇಟಿಂಗ್ ಅಲ್ಲಿ ನಾವು ಯೋಚನೆ ಮಾಡಿದಾಗ ಲಾಸ್ ಆರ್ ಡೆತ್ ಆಫ್ ಎ ಸ್ಪೌಸ್ ಅಂತ ಏನ್ ಹೇಳ್ತೀವಲ್ಲ, ಇದು ಅತ್ಯಂತ ಸ್ಟ್ರೆಸ್ ಕೊಡ್ತಕ್ಕಂಥ ವಿಷಯ. ಯಾಕಂದ್ರೆ ಇಬ್ರು ಜೀವನ ಸಂಗಾತಿಯಾಗಿ ಹಲವಾರು ದಶಕಗಳು ಒಟ್ಟಿಗಿರ್ತಾರೆ. ಆದ್ರೆ ಯಾವುದೋ ಒಂದು ಆರೋಗ್ಯದ ಸಮಸ್ಯೆಯಿಂದನೋ ಬೇರೆ ಸಮಸ್ಯೆಯಿಂದನೋ ಹಠಾತ್ ಆಗಿ ಅವರ ಪಾರ್ಟ್ನರ್ ಅಥವಾ ಗಂಡ ಅಥವಾ ಹೆಂಡತಿ ತೀರೋದಾಗ ಅದು ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಒಂದು ಖಾಲಿತನವನ್ನ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಅವರಿಗೆ ಡಿಪ್ರೆಷನ್ ಒಳಗಾಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದೇ ರೀತಿ ಎಷ್ಟೋ ಜನ ಬೇರೆಯವ್ರು ಬರ್ತಾರೆ, ಏನಂತ ಹೇಳಿದ್ರೆ ತನ್ನ ಮಗ ಮತ್ತು ಸೊಸೆ ಜಗಳ ಆಡ್ತಾ ಇದ್ದಾರೆ, ಅದಕ್ಕೆ ಅವ್ರು ತಮ್ಮ ಬ್ಲೇಮ್ ತಗೊಳ್ತಾರೆ. ಅಂದ್ರೆ ನಾನು ಒಳ್ಳೆ ಸರಿಯಾದ ಸೊಸೆಯನ್ನು ತರ್ಲಿಲ್ವೇನೋ,
ಅದಕ್ಕೋಸ್ಕರ ಇವರಿಬ್ರಲ್ಲಿ ಸಮಸ್ಯೆ ಆಗ್ತಾ ಇದೆಯೇನೋ ಅಂತ ಹೇಳ್ಬಿಟ್ಟು. ಫೈನಾನ್ಷಿಯಲ್ ಫ್ರಾಡ್ಸ್, ಎಷ್ಟೋ ಸರಿ ಹಿರಿಯ ನಾಗರಿಕರು ಫೈನಾನ್ಷಿಯಲ್ ಫ್ರಾಡ್ಸ್ ಒಳಗಾಗಿರ್ತಕ್ಕಂತ ಹೇಳ್ತಾರೆ. ಮೊನ್ನೆ ಒಬ್ರು ಫಾರೆಸ್ಟ್ ಆಫೀಸರ್ ಯಾರು ಬಂದಿದ್ರು, ಅವರು ಹೇಳ್ತಾ ಇದ್ರು ತನ್ನ ಜೀವನದ ಎಲ್ಲಾ ಸೇವಿಂಗ್ಸ್, ಪೆನ್ಷನ್ ಎಲ್ಲಾ ಸೇರ್ಬಿಟ್ಟು ಯಾರೋ ತನ್ನ ಸ್ನೇಹಿತ ಕಷ್ಟದಲ್ಲಿದೀನಿ ಅಂತ ಕೇಳಿರೋದಕ್ಕೆ ಆಲ್ಮೋಸ್ಟ್ ಒಂದು 50 ಲಕ್ಷ ಅವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ ಆ ವ್ಯಕ್ತಿ 6 ತಿಂಗಳು ಆದ್ಮೇಲೆ ನನಗೆ ದುಡ್ಡೇ ಕೊಟ್ಟಿಲ್ಲ ನೀವು ಅಂತ ಹೇಳ್ಬಿಟ್ಟು ಕೈ ಎತ್ತಿರತಕ್ಕಂಥದ್ದು ಇದೆ. ಸೊ ಈ ರೀತಿಯಾದ ಫೈನಾನ್ಷಿಯಲ್ ಫ್ರಾಡ್ಸ್ ಇರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಅಥವಾ ಫೇಸ್ಬುಕ್, ವಾಟ್ಸ್ಆಪ್ ಗಳಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಹಣ ಕಳ್ಕೊಂಡಿರೋದಿರ್ಬೋದು. ಇದು ಗಿಲ್ಟ್ ಫೀಲಿಂಗ್ ಕೂಡ ಹಿರಿಯ ನಾಗರಿಕರಲ್ಲಿ ಮಾಡತಕ್ಕಂತ ಸಾಧ್ಯತೆ ಇರುತ್ತೆ. ಸರ್ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ ಸರ್, ಸ್ವಲ್ಪ ಇರ್ಲಿ ಬಿಡಿ ಸರ್. ಆಗಿದ್ರೆ ಇಫ್ ಇಟ್ಸ್ ಪ್ರಾಕ್ಟಿಕಲ್ ಆಗ್ತಾ ಇಲ್ಲ ಅಂದ್ರೆ ದಟ್ಸ್ ಫೈನ್. ಆಗಿದ್ರೆ ಚೆನ್ನಾಗಿರೋದು. ನೀವು ಟ್ರೈ ಮಾಡಿ. ನಾನು ನೀವು ಕಂಟಿನ್ಯೂ ಮಾಡಿ ಸರ್, ನಾನು ಟ್ರೈ ಮಾಡ್ತಾ ಇದ್ದೇನೆ ಸರ್. ಎಸ್ ಸರ್, ಎಸ್ ಸರ್. ಓಕೆ, ಈಗ ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ. ಅಂದ್ರೆ ಮನಸ್ಸಿಗೆ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳು ಯಾವ ರೀತಿ ಬರುತ್ತೆ ಅಂತ. ಅಂದ್ರೆ ನಾವು ಯೂಶಲಿ ಅದನ್ನ ಆಂಟ್ಸ್ ಅಂತ ಹೇಳ್ತೀವಿ. ANT, ಆಂಟ್ ಅಂದ್ರೆ ಇರುವೆ ಅಂತ ಅಲ್ಲ. ANT ಅಂದ್ರೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್. ಈಗ ನಮ್ಮ ಮನಸ್ಸಂತಕ್ಕಂಥದ್ದು ಒಂದು ಸುಂದರವಾದ ಹೂದೋಟ ಅಂತ ಅನ್ಕೊಳ್ಳೋಣ. ಈ ಹೂದೋಟದಲ್ಲಿ ನಾವು ಒಂದು ಹೂವಿನ ಗಿಡ ಬೆಳಿಬೇಕು, ಒಂದು ಹೂ ಬರ್ಬೇಕು ಅಥವಾ ಹಣ್ಣು ಬರ್ಬೇಕು ಅಂತ ಹೇಳಿದ್ರೆ ಆ ಒಂದು ಸಸಿನ ನಾವು ನೆಡಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಪೋಷಣೆ ಮಾಡ್ಬೇಕು, ಒಂದು ಪ್ರೊಟೆಕ್ಷನ್, ಬೇಲಿಯ ಪ್ರೊಟೆಕ್ಷನ್ ಕೊಡ್ಬೇಕು. ಇದೆಲ್ಲ ಇದ್ದಾಗ ಕನ್ಸಿಸ್ಟೆಂಟ್ ಆಗಿ ನಾವು ನೀರ್ ಹಾಕ್ತಾ ಆದಾಗ ಋತುಮಾನ ಬದಲಾವಣೆ ಆದಾಗ ಒಂದಿನ ಸುಂದರವಾದ ಒಂದು ಹೂ ಅರಳುತ್ತೆ ಅಲ್ವೇ? ಆದರೆ ನಾವು ಆ ಒಂದು ಹೂದೋಟದಲ್ಲಿ ಅಥವಾ ಒಂದು ಜಾಗದಲ್ಲಿ ನಾವೇನು ಮಾಡ್ಲಿಲ್ಲ, ನಾನ್ ನಿರ್ಲಕ್ಷ್ಯ ಮಾಡ್ಬೇಕು, ನಾನು ಅಲ್ಲಿ ದಿನ ಹೋಗ್ತಾ ಇಲ್ಲ, ನಾನ್ ನೀರ್ ಹಾಕ್ತಾ ಇಲ್ಲ, ಗೊಬ್ಬರ ಹಾಕ್ತಾ ಇಲ್ಲ, ಏನು ಮಾಡ್ಲಿಲ್ಲ, ಒಂದ್ ಬೇಲಿನೂ ಹಾಕ್ಲಿಲ್ಲ ಅಂದಾಗ ಅಲ್ಲಿ ಆ ಹೂವಿನ ಗಿಡ ಬೆಳೆಯೋ ಬದಲು ಕಳೆಗಳು ಬೆಳೀತಾ ಶುರು ಆಗ್ತದೆ. ವೀಡ್ಸ್ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಉದಾಹರಣೆ ನಮ್ಮ ಮನಸ್ಸಿನ ಬಗ್ಗೆ ಅಂತ ನಾವು ರಿಫ್ಲೆಕ್ಟ್ ಮಾಡ್ಕೊಂಡ್ರೆ. ನಮ್ಮ ಮನಸ್ಸಿನಲ್ಲಿ ಆಂಟ್ಸ್ ಅಂದ್ರೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್. ಐಡಿಯಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ನಾವ್ ಏನ್ ಹೇಳ್ತೀವಿ. ನಾವು ಸುಮ್ನೆ ಕೂತಿದ್ರೆ, ಈಗ ಒಬ್ಬರು ಇರ್ತಾರೆ ಬೆಳಗ್ಗೆ ಲೇಟ್ ಆಗಿ ಎದ್ಬಿಟ್ಟು ಸೋಫಾದ ಮೇಲೆ ಕುತ್ಕೊಂಡು ಸ್ವಲ್ಪ ಏನೋ ಪೇಪರ್ ಓದ್ಬಿಟ್ಟು, ಯಾರ ಹತ್ರನು ಹೊರಗೆ ಹೋಗೋದಿಲ್ಲ, ಬೆರೆಯೋದಿಲ್ಲ, ಸುಮ್ನೆ ಕುತ್ಕೊಂಡ್ಬಿಟ್ಟು ಅವಲೋಕನ ಮಾಡ್ತಾ ಇರ್ತಾರೆ. ಅಯ್ಯೋ, ನಾನು 20ನೇ ವಯಸ್ಸಿನಲ್ಲಿ ಇರುವಾಗ ಎಕ್ಸಾಮ್ ಈ ರೀತಿ ಫೇಲ್ ಆಗೋದೆ, ಅಥವಾ ನಾನು ಮದುವೆ ಟೈಮಲ್ಲಿ ಈ ತಪ್ಪುಗಳನ್ನ ಮಾಡ್ಕೊಂಡೆ, ಅಥವಾ ನನ್ನ ಮಕ್ಕಳಿಗೆ ಯಾವ್ದೋ ಒಂದು ಕೋರ್ಸ್ ಕೊಡಿಸ್ಬೇಕಾದ್ರೆ ಈ ತಪ್ಪಾಯ್ತು, ಈ ತರ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಥವಾ ಸುಮ್ನೆ ಕೂತಾಗೂ ಏನಾಗುತ್ತೆ, ಅವ್ರಿಗೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ ಬರ್ತಾ ಹೋಗುತ್ತೆ. ಆ ನೆಗೆಟಿವ್ ಥಾಟ್ಗಳ ಒಂದು ಇದಂತ ಹೇಳಿದ್ರೆ ನಾವು ಅದನ್ನೇನು ಇನ್ವಿಟೇಷನ್ ಕೊಟ್ಟು ಕರಿಬೇಕಾಗಿಲ್ಲ ನಮ್ಮ ಮೆದುಳೊಳಗೆ ಬನ್ನಿ ಅಂತ. ಸುಮ್ನೆ ಕೂತಿದ್ರೆ ಸಾಕು, ಅದು ಪದೇ ಪದೇ ಬರ್ತಾ ಇರುತ್ತೆ. ಬಂದ್ಬಿಟ್ಟು ನಮಗೆ ಅದು ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಸ್ತಾ ಇರೋದು. ಅದಕ್ಕೆ ಆಟೋಮ್ಯಾಟಿಕ್ ಅಂತೀವಿ, ಸುಮ್ನೆ ಬರ್ತಾ ಇರುತ್ತೆ. ಮೆಜಾರಿಟಿ ಆಫ್ ದ ಟೈಮ್ ನೆಗೆಟಿವ್ ಕಂಟೆಂಟೇ ಇರುತ್ತದು, ಪಾಸಿಟಿವ್ ಕಂಟೆಂಟ್ ಇರೋಲ್ಲ. ಸೊ ಅದಕ್ಕೋಸ್ಕರ ನೆಗೆಟಿವ್, ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ ಅಂತ ಹೇಳ್ತೀವಿ. ಸೊ ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ ಅಲ್ಲಿ ಹಲವಾರು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಲೇಮಿಂಗ್ ಅಂದ್ರೆ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಅಲ್ಲಿ ಹಲವಾರು ಬಗೆ ಇದೆ. ಆ ಹಲವಾರು ಬಗೆಗೆ ನಾನು ಒಂದು ಉದಾಹರಣೆ ಮೂಲಕ ನಿಮಗೆ ವಿಶ್ಲೇಷಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಉದಾಹರಣೆ, ಫಾರ್ ಎಕ್ಸಾಂಪಲ್, ನಿಮ್ಮ ಮೊಮ್ಮಗನ ಒಂದು ಬರ್ತ್ಡೇ ಇದೆ ಅಂತ ಅನ್ಕೊಳ್ಳಿ. ಈ ಮೊಮ್ಮಗನ ಬರ್ತ್ಡೇ ತಮ್ಮ ಮಗ ಮತ್ತೆ ಬೇರೆಯವರೆಲ್ಲ ಸೇರ್ಬಿಟ್ಟು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಯಾವ್ದೋ ಒಂದು ಹೋಟ್ಲಲ್ಲಿ ಅಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ನೀವು ಅಜ್ಜ ಆಗಿ ಅಥವಾ ಅಜ್ಜಿ ಆಗಿ, ಇಲ್ಲ ನಾವು ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ಲಿಕ್ಕೆ ಒಂದು ಸಣ್ಣದಾಗಿ ಮನೆಯಲ್ಲೇ ನಾನು ಇಟ್ಕೊಳ್ತೀನಿ. ಎಸ್ ಸರ್, ಬಂತು. ಎಸ್ ಸರ್, ಥ್ಯಾಂಕ್ ಯು. ಸೊ ಮನೆಯಲ್ಲೇ ನಾವೊಂದು ಆ ಒಂದು ಬರ್ಡೇ ಪಾರ್ಟಿ ಇಟ್ಕೊಳ್ಬೇಕು ಅಂತೇಳಿ ಎಲ್ಲ ಆರ್ಗನೈಸ್ ಮಾಡಿರ್ತೀವಿ. ಈ ಆರ್ಗನೈಸ್ ಮಾಡಿರುವಾಗ ಎಲ್ಲ ಸುಸೂತ್ರವಾಗಿ ನಡೀತಾ ಇರುತ್ತೆ. ಆದರೆ ಒಂದೇ ಸರಿಗೆ ಕರೆಂಟ್ ಏನೋ ಹೋಗ್ಬಿಡುತ್ತೆ. ಈ ಕರೆಂಟ್ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂಥರ ಆತಂಕ ಆಗ್ಬಿಡುತ್ತೆ. ಬರ್ಡೇ ಕರೆದಿದ್ವಿ, ಎಲ್ಲ ಗೆಸ್ಟ್ ಬಂದಿದ್ದಾರೆ, ರಿಲೇಟಿವ್ಸ್ ಬಂದಿದ್ದಾರೆ, ಮಗು ರೆಡಿ ಇದೆ, ನಾವೆಲ್ಲ ಮಾಡ್ಬೇಕು. ಆದರೆ ಈಗ ಪವರ್ ಹೋಗ್ಬಿಟ್ಟಿದೆ. ಸೊ ಇವಾಗ ಪವರ್ ಹೋಗ್ತಿದ್ದಾಗೆ ಆಲೋಚನೆ ಏನ್ ಬರುತ್ತೆ, ಅಯ್ಯೋ ಬ್ಲೇಮಿಂಗ್ ಶುರು ಆಗ್ಬಿಡುತ್ತೆ. ಅಯ್ಯೋ ನಂದೇ ತಪ್ಪು, ಅವ್ರು ಹೋಟ್ಲಲ್ಲಿ ಒಳ್ಳೆ ಕಡೆ ಮಾಡ್ತೀವಿ ಅಂದ್ರು ನಾನು ಮನೆ ಕರೆದ್ಬಿಟ್ಟು ಅನಾಹುತ ಮಾಡ್ಕೊಂಡ್ಬಿಟ್ಟೆ, ಸಮಸ್ಯೆ ಮಾಡ್ಕೊಂಡ್ಬಿಟ್ಟೆ. ಸೊ ನನ್ನಿಂದನೇ ಇದೆಲ್ಲ ಮಿಸ್ಟೇಕ್ ಆಗಿದೆ. ಈಗ ಅವ್ನ್ ಬರ್ಡೇ ಸಂಪೂರ್ಣವಾಗಿ ಸರ್ವನಾಶ ಆಗೋಯ್ತು, ಎಲ್ಲಾರು ಒಂಥರ ಈಗ ಬೈಕೊಳ್ತಾರೆ, ಇದು ಸರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಕಾರಾತ್ಮಕ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳು ಆಂಟ್ಸ್ ತರ ಪದೇ 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 ಹೊಡಿಲಿಕ್ಕೆ ಶುರು ಆಗುತ್ತೆ. ಆದರೆ
ಇಲ್ಲಿ ನಾವು ಏನ್ ಮಾಡಬಹುದು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ಆ ಆಲೋಚನೆ ಬರ್ತಿದ್ದಂಗೆ ಬೇಸರ ಆಗತ್ತೆ, ಬೇಸರ ಬರ್ತಿದ್ದೀನಿ ನಾನು ಬಿಹೇವಿಯರ್ ಸಿಟ್ಟಾಗತ್ತೆ, ಒಂಥರ ಖಿನ್ನತೆ ಒಳಗುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಸಿಚುಯೇಷನ್, ಥಾಟ್, ಎಮೋಷನ್ ಅಂಡ್ ಬಿಹೇವಿಯರ್ ಈ ಸ್ಲೈಡ್ ಅಲ್ಲಿ ತಾವು ನೋಡ್ತಾ ಇದ್ರ. ಸಿಚುಯೇಷನ್ ಏನು, ಬರ್ಡೇ ಸಿಚುಯೇಷನ್ ಇತ್ತು, ಅಲ್ಲಿ ಕರೆಂಟ್ ಹೋಯ್ತು, ಕರೆಂಟ್ ಹೋಗ್ತಿದ್ದಂಗೆ ನನಗೆ ಆಲೋಚನೆ ಏನಾಯ್ತು, ಅಯ್ಯೋ ನನ್ನಿಂದನೇ ಈ ಮಿಸ್ಟೇಕ್ ಆಯ್ತು, ನನ್ನಿಂದನೇ ಈ ತಪ್ಪಾಯ್ತು, ಸೊ ಇದರಿಂದ ನಾನು ಎಲ್ಲಾ ಬರ್ಡೇ ಹಾಳು ಮಾಡಿದೆ ಅಂತಕ್ಕಂಥ ಬೇಸರದ ಭಾವನೆ ಎಮೋಷನ್ ಬರುತ್ತೆ. ಎಮೋಷನ್ಗೆ ತಕ್ಕಾಗಿ ಬಿಹೇವಿಯರ್ ಏನು, ನನ್ನ ಲವಲವಿಕೆ ಕಳ್ಕೊಳ್ತೀನಿ, ನಾನು ಸಿಟ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಸೊ ಹಾಗಾಗಿ ಆಲೋಚನೆ, ಭಾವನೆ ಮತ್ತೆ ನಡವಳಿಕೆಗೆ ಲಿಂಕ್ ಇರುತ್ತೆ. ಸೊ ಇದಾಗ್ತಿದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯೂಶಲಿ ಅದನ್ನ ಒಂದು ಬ್ಲೂ ಅಂತ ಹೇಳ್ತೀವಿ. ಅಂದ್ರೆ ಬ್ಲೇಮಿಂಗ್ ಮೈ ಸೆಲ್ಫ್, ಆಮ್ ಐ ಬ್ಲೇಮಿಂಗ್ ಮೈ ಸೆಲ್ಫ್, ಆಮ್ ಐ ಲುಕಿಂಗ್ ಫಾರ್ ಬ್ಯಾಡ್ ನ್ಯೂಸ್, ಆಮ್ ಐ ಅನ್ಹ್ಯಾಪಿ ಗೆಸಿಂಗ್ ಅಂಡ್ ಆಮ್ ಐ ಎಕ್ಸಾಜರೇಟಿಂಗ್. ಬ್ಲೇಮಿಂಗ್, ಲುಕಿಂಗ್, ಅನ್ಹ್ಯಾಪಿ ಅಂಡ್ ಎಕ್ಸಾಜರೇಟಿಂಗ್, ಬ್ಲೂ ಅಂತ ಹೇಳ್ತೀವಿ. ಸೊ ಇಲ್ಲಿ ಬ್ಲೇಮ್ ಅಂತ ಹೇಳಿದ್ರೆ ನನಗೆ ನಾನು ಬೈಕೊಳ್ತಕ್ಕಂಥದ್ದು, ಅಂಡ್ ಅಯ್ಯೋ ಈಗೇನೋ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾವೆಲ್ಲ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ಬೇಕು ಅಂತಿದ್ವಿ, ಫ್ಲೈಟ್ ಮಿಸ್ ಆಗ್ಬಿಡುತ್ತೆ, ಅಥವಾ ನನ್ನ ಮೊಮ್ಮಗನಿಗೆ ನಾನು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಟಿಕೆಟ್ ಸಿಗೋದಿಲ್ಲ, ಈ ರೀತಿಯಾಗಿ ನಾನು ನೋಡ್ಕೊಳ್ತಕ್ಕಂಥದ್ದು. ಅಂಡ್ ಎಕ್ಸಾಜರೇಟ್ ಮಾಡೋದು, ಅಯ್ಯೋ ಅಂದ್ರೆ ಈಗ ಕರೆಂಟ್ ಹೋಯ್ತು, ಇದೆಲ್ಲ ಆಯ್ತು, ಈಗ ಬರ್ಡೇ ಹಾಳೇ ಆಗೋಯ್ತು, ಆ ಮಟ್ಟಕ್ಕೆ ನಾ ಬೆಳಗ್ಗಿಂದ ಸಂಜೆವರೆಗೂ ಒಳ್ಳೇದಾಗಿರ್ತಕ್ಕಂಥದ್ದು, ವಿಶ್ ಮಾಡಿರ್ತಕ್ಕಂಥದ್ದು ಎಲ್ಲಾ ಮರೆತು ಆ ಕ್ಷಣಿಕವಾಗಿ ಮಾತ್ರ ನಾನು ಆಲೋಚನೆ ಮಾಡ್ತೀನಿ. ಸೊ ಇದನ್ನ ನಾನು ಯಾವ ರೀತಿ ಸಕಾರಾತ್ಮಕವಾಗಿ ಬದಲಾವಣೆ ಮಾಡ್ಬೋದು ಅಂದ್ರೆ, ಇದು ನನ್ನ ಕೈ ಮೀರಿದ ಘಟನೆ, ಇದು ನಾನಾಗಿ ಏನ್ ಕರೆಂಟ್ ತೆಗ್ದಿಲ್ಲ, ಕಾರ್ಪೊರೇಷನ್ ಅವರು ಯಾರೋ ತೆಗ್ದಿರ್ಬೋದು, ಅವ್ರಿಗೆ ಕರೆ ಮಾಡ್ಬಿಟ್ಟು ಏನಾರ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತಾ, ಒಂದ್ 5 ನಿಮಿಷದಲ್ಲಿ ಕರೆಂಟ್ ಬರುತ್ತಾ, ಅಥವಾ ನಮ್ UPS ವರ್ಕ್ ಆಗ್ತಾ ಇಲ್ಲ ಅಂದ್ರೆ UPS ಏನಾರ ಬಟನ್ ಏನಾರ ಮಿಸ್ ಆಗಿದ್ಯಾ, ಸೊ ಅದನ್ನ ನೋಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡ್ಬೇಕು. ರಿಲೆವೆಂಟ್ ಆಗಿ ಆ ಟೈಮಲ್ಲಿ ಸೊಲ್ಯೂಷನ್ ಹುಡುಕ್ದಾಗ ಸೊಲ್ಯೂಷನ್ ಬಂದ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ, ಕರೆಂಟೇ ಬರ್ಲಿಲ್ಲ ಅಂದ್ರೆ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿಸ್ತೀನಿ, ಕ್ಯಾಂಡಲ್ ಲೈಟ್ ಅಲ್ಲೇ ನಾನು ಎಲ್ಲರಿಗೂ ಕೂಡ ಒಂದು ಬರ್ಡೇ ಮಾಡ್ತೀನಿ, ಇದು ವಿಶೇಷವಾಗಿರುತ್ತೆ, ದೀಪದ ಬೆಳಕಿನಲ್ಲಿ ನಾನು ಹುಟ್ಟಿದಬ್ಬ ಆಚರಿಸಿದೆ. ಸೊ ಈ ರೀತಿಯಾಗಿ ಸಂದರ್ಭವನ್ನ ಯಾವ ರೀತಿ ನಾವು ಅವಲೋಕಿಸಿ ಅಲ್ಲಿ ಆ ನಕಾರಾತ್ಮಕವಾದ ಸಂದರ್ಭವನ್ನ ಸಕಾರಾತ್ಮಕವಾಗಿ ನಾನು ಬದಲಾವಣೆ ಮಾಡತಕ್ಕಂತ ಮನೋಶಕ್ತಿ ನನ್ನಲ್ಲಿ ಬರ್ಬೇಕಾಗುತ್ತೆ. ಇದು ಬಹಳ ಮುಖ್ಯ. ಸೊ ಹಾಗಾಗಿ ಈ ತರ ಮಾಡೋದ್ರಿಂದ ನಮಗೆ ನಾವು ಲೇಬಲ್ ಮಾಡ್ಕೊಳ್ಳೋದು ತಪ್ಪುತ್ತೆ. ಅಯ್ಯೋ ನಾನ್ ಫೇಲ್ಯೂರು, ನಾನ್ ದಡ್ಡ, ನಾನ್ ತಪ್ಪು ಮಾಡ್ಬಿಟ್ಟೆ, ಇದನ್ನ ನಾವು ಲೇಬಲ್ ಮಾಡ್ಕೊಳ್ಳೋದು ಬಿಡಬೇಕು. ಅಲ್ಲಿ ಇರ್ತಕ್ಕಂತ ಸಮಸ್ಯೆಗೆ ಪರಿಹಾರವನ್ನ ತಕ್ಷಣಕ್ಕೆ ಹುಡುಕ್ಲಿಕ್ಕೆ ಸಾಧ್ಯವಾದ್ರೆ ಹುಡುಕ್ಬೇಕಾಗುತ್ತೆ. ಇದು ಬಹಳ ಮುಖ್ಯ. ಸರ್ ನೆಕ್ಸ್ಟ್ ಸ್ಲೈಡ್. 1 second. Yes. So kindly go ahead. ಓಕೆ, ಸೊ ನಾನು ಹೇಳಿದಾಗೆ ಈಗ ಯೂಶಲಿ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ಅಂದ್ರೆ ಏನು? ಖಿನ್ನತೆ ಅಂತಕ್ಕಂತಂದ್ರೆ, ನನಗೆ ಫಾರ್ ಎಕ್ಸಾಂಪಲ್ ನನ್ಗೇನೋ ನನ್ನ ಹತ್ರ ಒಂದು ಬಳೆ ಇದೆ ಅಥವಾ ಒಂದು ಮೊಬೈಲ್ ಇದೆ, ಇದು ಕಳೆದೋದ್ರೆ ನಾನು ಬೇಸರ ಆಗ್ತೀನೋ ಖುಷಿ ಆಗ್ತೀನೋ? ಸಹಜವಾಗಿ ಬೇಸರ ಆಗ್ತೀನಿ. ಆದ್ರೆ ಆ ಬೇಸರವನ್ನ ನಾವು ಖಿನ್ನತೆ ಅಂತೀವ ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವ? ಸೊ ಅದು ಸ್ಯಾಡ್ನೆಸ್ ಇಸ್ ನಾಟ್ ಎವ್ರಿ ಸ್ಯಾಡ್ನೆಸ್ ಇಸ್ ಡಿಪ್ರೆಷನ್. ಎಸ್ ಸರ್, ಬಂತು. Thank you, sir. ಸೊ ನಾಟ್ ಎವ್ರಿ ಸ್ಯಾಡ್ನೆಸ್ ಇಸ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪರ್ವೇಸಿವ್ ಸ್ಯಾಡ್ ಮೂಡ್ ಇಸ್ ಡಿಪ್ರೆಷನ್. ಸದಾ ಕಾಲ ಈಗ ನಾನು ಬಳೆ ಕಳ್ಕೊಂಡೆ ಅಥವಾ ಮೊಬೈಲ್ ಕಳ್ಕೊಂಡೆ, ಸೊ ಅದನ್ನ ನಾನು ಓಕೆ 1 ಗಂಟೆ ಅಥವಾ 1 ದಿನ ಅದ್ರ ಬಗ್ಗೆ ಬೇಸರ ಮಾಡ್ಕೊಳ್ತೀನಿ, ನೆಕ್ಸ್ಟ್ ದಿನ ನಾನು ಮತ್ತೆ ನನ್ನ ಕೆಲಸ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತೀನಿ. ಆದ್ರೆ ಖಿನ್ನತೆಗೊಳಗಾಗಿರ್ತಕ್ಕಂಥ ಮನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ, ಅದು ಒಂದ್ರ ಮೇಲೆ ಗಮನ ಕೊಡ್ತಾ ಹೋಗುತ್ತೆ. ಅದು ಒಂದ್ರ ಮೇಲೆ ಗಮನ ಕೊಟ್ಟು ಯಾರ ಜೊತೆ ಬೆರೆಯೋದಿಲ್ಲ, ಮಾತಾಡೋದಿಲ್ಲ, ಕೆಲಸ ಚಟುವಟಿಕೆಗಳನ್ನ ಬಿಟ್ಟು ಅದ್ರಲ್ಲೇ ಮುಳುಗೋಗ್ತಾ ಅದ್ ಬೇಸರದಲ್ಲಿ ಇರೋದು. ಮತ್ತೆ ಅನಿಡೋನಿಯಾ, ಅನರ್ಜಿಯಾ ಅಂತ ಹೇಳ್ತೀವಿ. ಅನಿಡೋನಿಯಾ ಅಂದ್ರೆ ಲಾಸ್ ಆಫ್ ಇಂಟ್ರೆಸ್ಟ್ ಇನ್ ಪ್ರೀವಿಯಸ್ಲಿ ಪ್ಲೆಜರಬಲ್ ಆಕ್ಟಿವಿಟೀಸ್. ಅಂದ್ರೆ ಹಿಂದೆ ನನಗೆ ಯಾವ್ದು ಕೆಲಸಗಳು ನನಗೆ ಖುಷಿ ಕೊಡ್ತಾ ಇತ್ತು, ಇದು ಕೊಡೋದಿಲ್ಲ ಈಗ. ಹಿಂದೆ ನನಗೊಂದು ಒಂದು ಸುಗಮ ಸಂಗೀತ ಕೇಳಲಿಕ್ಕೆ ಇಷ್ಟ, ಭಾವಗೀತೆ ಕೇಳಲಿಕ್ಕೆ ಇಷ್ಟ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರೋ ಒಂದು ಮ್ಯೂಸಿಕ್ ಹಾಕಿದ್ರೆ ನನಗೆ ಇರಿಟೇಷನ್ ಆಗುತ್ತೆ. ಹಿಂದೆ ನನಗೊಂದು ಕಾಫಿ ಕುಡಿಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಇಷ್ಟ ಇತ್ತು, ಈಗ ನನಗೆ ಅದು ಬೇಡ ಅನ್ಸ್ತಾ ಇದೆ. ಅದನ್ನ ಅನಿಡೋನಿಯಾ ಅಂತ. ಅನರ್ಜಿಯಾ ಅಂದ್ರೆ ಅನವಶ್ಯಕವಾದ ಸುಸ್ತು. ಈ 3 ಲಕ್ಷಣಗಳು ಖಿನ್ನತೆಯ ಪ್ರಮುಖವಾದ ಲಕ್ಷಣಗಳು. ಇನ್ ಬರ್ತಕ್ಕಂಥದ್ದೆಲ್ಲ ನಮ್ಮ ನಕಾರಾತ್ಮಕ ಆಲೋಚನೆಗಳು. ಇಲ್ಲಿ 15 ಕಾಮನ್ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಅಂತ ಹೇಳ್ಬಿಟ್ಟು ತಮ್ಮ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಮೆಜಾರಿಟಿಯಲ್ಲಿ ಬರ್ತಕ್ಕಂಥದ್ದು ಒಂದು ಅರಾನ್ ಬೆಕ್ ಅಂತ ನಾನು ಏನ್ ಹೇಳಿದೆ, ಈ ವ್ಯಕ್ತಿ ಒಂದು ಡಿಪ್ರೆಸ್ಡ್ ಕಾಗ್ನಿಟಿವ್ ಟ್ರಯಾಡ್ ಬಗ್ಗೆ ಮಾತಾಡಿದ್ದಾರೆ. ಏನಂತ ಹೇಳಿದ್ರೆ, ಐಡಿಯಾಸ್ ಆಫ್ ವರ್ತ್ಲೆಸ್ನೆಸ್, ಹೋಪ್ಲೆಸ್ನೆಸ್,
ಇದು ಏನಿರುತ್ತೆ ಅದ್ರ ಜೊತೆಗೆ ಅವರಿಗೆ ನೆಗೆಟಿವ್ ವ್ಯೂ ಅಬೌಟ್ ಸೆಲ್ಫ್, ನೆಗೆಟಿವ್ ವ್ಯೂ ಅಬೌಟ್ ಅದರ್ಸ್ ಅಂಡ್ ನೆಗೆಟಿವ್ ವ್ಯೂ ಅಬೌಟ್ ದಿ ಫ್ಯೂಚರ್. ಅಂದ್ರೆ ನನ್ ಬಗ್ಗೆನೆ ನನಗೆ ನಕಾರಾತ್ಮಕವಾದ ಭಾವನೆ, ಫೋನ್ ಮಾಡಿದೆ ಅಷ್ಟೇ. ನೀನ್ ನನ್ busy ಇದ್ಯಾ? ಬಗ್ಗೆ ನನಗೆ ಸರ್ ಫೋನ್ ಅದು ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಸೊ ನನ್ ಬಗ್ಗೆನೆ ನನಗೆ ನಕಾರಾತ್ಮಕ, ಹೌದಾ? ಚೆನ್ನಾಗಿದೆ ಅಂತ ಅದು. ನನಗೆ ಫ್ಯೂಚರ್ ನಲ್ಲಿ ನಕಾರಾತ್ಮಕ ಆಲೋಚನೆಗಳು, ಅಂದ್ರೆ ನನ್ನ ಭವಿಷ್ಯ ಚೆನ್ನಾಗಿರೋದಿಲ್ಲ, ಹೌದಾ? ನನ್ನ ಸುತ್ತಮುತ್ತಲು ಇರ್ತಕ್ಕಂಥ ಚೆನ್ನಾಗಿರೋದಿಲ್ಲ ಅಂತಕ್ಕಂಥದ್ದು. ಸೊ ಇದು ಈ 3 ಅಂಶಗಳೇನಿದೆ, ನೆಗೆಟಿವ್ ಅಬೌಟ್ ಸೆಲ್ಫ್, ನೆಗೆಟಿವ್ ಅಬೌಟ್ ಅದರ್ಸ್ ಅಂಡ್ ನೆಗೆಟಿವ್ ಅಬೌಟ್ ದಿ ಫ್ಯೂಚರ್. ಸೊ ಇದನ್ನ ನಾವು ಬೆಕ್ಸ್ ಡಿಪ್ರೆಸಿವ್ ಕಾಗ್ನಿಟಿವ್ ಟ್ರಯಾಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಒಂದು ಖಿನ್ನತೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಚಿಂತನೆಗಳು. ಈ ಚಿಂತನೆಗಳಲ್ಲಿ ರಾಂಗ್ ಚಿಂತನೆಗಳು ಯಾವ್ದ್ಯಾವ್ದು, ಕಾಗ್ನಿಟಿವ್ ಡಿಸ್ಟಾರ್ಷನ್, ನಕಾರಾತ್ಮಕ ಚಿಂತನೆಗಳು ಯಾವ್ಯಾವ ರೀತಿ ಬರುತ್ತೆ ಅನ್ನಕ್ಕೆ ಕೆಲವು ಉದಾಹರಣೆಗಳು. ಒಂದು ಮ್ಯಾಗ್ನಿಫಿಕೇಶನ್ ಅಂಡ್ ಮಿನಿಮೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಖಿನ್ನತೆಗೆ ಒಳಗಾಗಿರತಕ್ಕಂತ ಹಿರಿಯ ನಾಗರಿಕರ ಮನಸ್ಸು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಮ್ಯಾಗ್ನಿಫಿಕೇಶನ್, ತಾವು ಮಾಡಿರ್ತಕ್ಕಂಥ ಸಣ್ಣ ತಪ್ಪುಗಳು ಈಗ ಬೆಟ್ಟದ ಹಾಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ನಾನು ಯಾವುದೋ ಒಂದು ಬ್ಯಾಂಕ್ ನಲ್ಲಿ ಒಂದೇನೋ FD ಇಡಕ್ ಹೋದೆ, ಆ FD ಯಲ್ಲಿ ಬೇರೆ ಬ್ಯಾಂಕ್ ಇಂದ ಕಂಪೇರ್ ಮಾಡಿದ್ರೆ 1% ಕಡಿಮೆ ಇಟ್ಬಿಟ್ಟಿದ್ದೀನಿ, ಅಯ್ಯೋ ಬಹಳ ತಪ್ಪು ಮಾಡ್ಬಿಟ್ಟೆ ನಾನು ಅಂತೇಳಿ ಅದ್ರ ಬಗ್ಗೆ ತುಂಬಾ ಚಿಂತನೆ ಮಾಡ್ತಕ್ಕಂಥ. ಆದ್ರೆ ಅವರೇ ಒಂದು ಹಲವಾರು ವರ್ಷಗಳ ಹಿಂದೆ ಯಾವ್ದೋ ಒಂದು ಸೈಟ್ ತಗೊಂಡಿರ್ತಕ್ಕಂಥದ್ದು ಈಗ 10 ಪಟ್ಟು ಇನ್ಕ್ರೀಸ್ ಆಗಿದೆ, ಅದ್ರ ಬಗ್ಗೆ ಮರ್ತು ಬಿಡ್ತಾರೆ. ಅಂದ್ರೆ ಮಿನಿಮೈಸೇಷನ್ ಆಫ್ ದೇರ್ ಸಕ್ಸಸ್ ಅಚೀವ್ಮೆಂಟ್. ಅವರೊಂದು PhD ಮಾಡಿರ್ಬೋದು, ಅಥವಾ ಒಂದು ಒಳ್ಳೆ ವಿದ್ಯಾರ್ಹತೆಯನ್ನು ಪಡೆದಿರ್ಬೋದು, ಒಳ್ಳೆ ಕೆಲಸದಲ್ಲಿ ರಿಟೈರ್ ಆಗಿರ್ಬೋದು, ಅದನ್ನೆಲ್ಲ ಮರ್ತು ಬಿಡ್ತಾರ. ಖಿನ್ನತೆಯಲ್ಲಿ ಏನಾದ್ರು ಇದೇನು ಯಾರು ಬೇಕಾದ್ರೆ ಮಾಡಬಹುದಿತ್ತು ಅನ್ಸುತ್ತೆ. ಆದ್ರೆ ಮ್ಯಾಗ್ನಿಫಿಕೇಶನ್ ಆಫ್ ಸ್ಮಾಲ್ ಮಿಸ್ಟೇಕ್ಸ್, ನಾನು ಯಾರಿಗೂ ಒಂಚೂರು ಜೋರಾಗಿ ಮಾತಾಡ್ಬಿಟ್ಟೆ, ನಾನು ಬೈದ್ಬಿಟ್ಟೆ, ಅಯ್ಯೋ ನನ್ ದೊಡ್ಡ ಪ್ರಮಾದ ಆಗೋಯ್ತು, ದೊಡ್ಡ ತಪ್ಪಾಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ, ಅದೇ ರೀತಿ ಒಂದು ಆರ್ಬಿಟ್ರಿ ಇನ್ಫರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ನಮಗೆ ಆಗದೆ ಇರತಕ್ಕಂತ ವ್ಯಕ್ತಿ ನಮ್ಮ ಇನ್ನೊಬ್ಬ ಶತ್ರು ಹತ್ರ ಏನೋ ಮಾತಾಡತಕ್ಕಂತ, ಏನೋ ಅಪರೂಪಕ್ಕೆಲ್ಲೋ ಸಿಕ್ಕಿ ಮಾತಾಡಿದ್ದಾರೆ ಅಂದ್ರೆ ನಾವು ಯಾವ ರೀತಿ ಅದನ್ನ ಅವಲೋಕಿಸ್ತೀವಿ ಅಂದ್ರೆ, ಅವರಿಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ, ನನ್ನ ವಿರುದ್ಧ ಏನೋ ಮಾಡ್ತಾರೆ. ಈ ರೀತಿ ಸ್ವಲ್ಪ ಮಾಹಿತಿಯಿಂದ ಕನ್ಕ್ಲೂಷನ್ಗೆ ಬರ್ತಕ್ಕಂಥದ್ದು, ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು, ಇದು ತಪ್ಪಾಗುತ್ತೆ. ಅದೇ ರೀತಿ ಪರ್ಸನಲೈಸೇಷನ್ ಅಂತ ಹೇಳಿ, ಪರ್ಸನಲೈಸೇಷನ್ ಅಂದ್ರೆ ಈ ಪ್ರಪಂಚದಲ್ಲಿ ಆಗಿರ್ತಕ್ಕಂಥ ಯಾವುದೋ ಒಂದು ಮಿಸ್ಟೇಕು ನಮ್ಮಿಂದನೇ ಆಯ್ತು, ನನ್ನ ಒಂದು ನಿರ್ಧಾರದಿಂದನೇ ಆಗೋಯ್ತು ಅಂತ ಹೇಳ್ಬಿಟ್ಟು ಅಂತ. ಈಗ ಎಲ್ಲೋ ಒಂದ್ ಕಡೆ ಮನೆ ತಗೊಂಡಿರ್ತಾರೆ ಅಥವಾ ಒಂದ್ ಇದಿರುತ್ತೆ, ಅಲ್ಲಿ ಏನೋ ಸಣ್ಣ ಪುಟ್ಟ ಅಕ್ಕಪಕ್ಕ ಎಲ್ಲೋ ಜಗಳ ಆಯ್ತು, ಜೋರ್ ಗಲಾಟೆ ಆಯ್ತು ಅಂದ್ರೆ ನಾನು ಇಲ್ಲಿ ಮನೆನೇ ಕಟ್ಟಬಾರ್ದಿತ್ತು, ತಪ್ಪು ಮಾಡ್ಬಿಟ್ಟೆ. ಈ ರೀತಿ ಆಗಿರ್ತಕ್ಕಂಥದ್ದು. ನಾವು ಅಕ್ಕಮಾದಿಯವರು ಹೇಳ್ದಾಗೆ ನಾವು ಹೇಳ್ತೀವಲ್ಲ, ಬೆಟ್ಟದಲ್ಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾವು ಎಲ್ಲಾ ನಿರ್ಧಾರಗಳು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ನಾವು ನಿರ್ಧಾರಗಳನ್ನ ಒಂದು ಕ್ಯಾಲ್ಕುಲೇಷನ್, ಒಂದು ಗೆಸ್ ಇಂದ ತಗೊಂಡಿರ್ತೀವಿ. ಹಲವಾರು ಬಾರಿ ಅದು ಸಕ್ಸಸ್ ಆಗತ್ತೆ, ಕೆಲವು ಬಾರಿ ಅದು ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನ ನನ್ನ ಒಂದು ಇದರಿಂದನೇ ತಪ್ಪಾಗಿದೆ ಅಂತಕ್ಕಂಥದ್ದು ನಾವು ಅದರಿಂದ ಹೊರಗೆ ಬರ್ಬೇಕು. ಸೊ ಈ ರೀತಿಯಾಗಿ ಖಿನ್ನತೆಯಲ್ಲಿ ಈ ರೀತಿಯಾದ ನಕಾರಾತ್ಮಕ ಆಲೋಚನೆಗಳು ಇರ್ತದೆ. ಸರ್ ನೆಕ್ಸ್ಟ್ ಸ್ಲೈಡ್. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಬಹಳ ಜನ ಖಿನ್ನತೆಗೆ ಒಳಗಾಗಿ ಸೋಷಿಯಲ್ ವಿಡ್ರಾಲ್. ಸೊ ಇದು ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಏನಿದೆ ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಸ್, One second, sir. ಸೊ ಖಿನ್ನತೆ ಯಾವ್ಯಾವ್ದಿಂದ ಬರುತ್ತೆ ಅಂತ ನಾವು ಯೋಚನೆ ಮಾಡಿದಾಗ, ಬಯೋಲಾಜಿಕಲ್, ಸೈಕಲಾಜಿಕಲ್ ಮತ್ತು ಸೋಷಿಯಲಾಜಿಕಲ್ ಅಂತ ಹೇಳ್ತೀವಿ. ಬಯೋಲಾಜಿಕಲ್ ಅಂದ್ರೆ ಬ್ರೈನ್ ಅಲ್ಲಿ ಆಗಿರ್ತಕ್ಕಂಥ ರಾಸಾಯನಿಕ ದ್ರವಗಳ ಏರ್ಪೇರು. ಸೈಕಲಾಜಿಕಲ್ ಅಂದ್ರೆ ನಮ್ಮ ಚಿಂತನ ಧಾಟಿ. ಸೋಷಿಯಲಾಜಿಕಲ್ ಅಂದ್ರೆ ನಮ್ಮ ಒತ್ತಡಗಳು, ಅದು ಆರ್ಥಿಕ ಒತ್ತಡ ಇರಬಹುದು, ಸಂಬಂಧಗಳಲ್ಲಿ ಬಿರುಕುಗಳಿರಬಹುದು, ಅಥವಾ ಮನಸ್ತಾಪಗಳಿರ್ಬೋದು, ಇವೆಲ್ಲಾ ಸೇರಿ ಖಿನ್ನತೆಗಳು ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಖಿನ್ನತೆ, ನಕಾರಾತ್ಮಕ ಆಲೋಚನೆಗಳಿಗೆ ನಾವು ಏನ್ ಮಾಡಬಹುದು? ಸೊ ಈ ಕಾಮನ್ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತಾವು ನೋಡ್ತಾ ಇರ್ಬೋದು. ಇನ್ನೊಂದು ಕಂಟ್ರೋಲ್ ಫ್ಯಾಲಸಿ ಅಂತ ಹೇಳಿ, ನಾನು ಹೇಳ್ದಾಗೆ ಎಲ್ಲಾದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಅಸ್ಯೂಮ್ ಯು ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್. ಫಸ್ಟ್ ಕಂಟ್ರೋಲ್ ಫ್ಯಾಲಸಿ ಅಂತ ಹೇಳ್ತೀವಿ. ಇದರಿಂದ ಹೊರಗೆ ಬರ್ಬೇಕು ನಾವು. ಯಾಕಂದ್ರೆ ಬಹಳಷ್ಟು ನಮ್ಮ ಕೈ ಮೀರಿದ್ದಿರುತ್ತೆ ಘಟನೆಗಳು. ಈಗ ನಾವು ನಮ್ಮ
ಯಾರೋ ಫ್ಯಾಮಿಲಿ ಮೆಂಬರ್ಗೆ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು ಅಂದ್ರೆ ನಾವು ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಳ್ಬಹುದು, ಡಾಕ್ಟರ್ ಹತ್ರ ತೋರಿಸ್ಬೋದು, ಹಣ ಖರ್ಚು ಮಾಡಬಹುದು, ಮಾತ್ರೆಗಳನ್ನ ಕೊಡ್ಬೋದು, ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಬಹುದು. ಅದ್ ಮೀರಿ ಅವ್ರ ನೋವುಗಳನ್ನ ನಾವು ತಗೊಳ್ಲಿಕ್ಕೆ ಆಗುದಿಲ್ಲ. ಅಥವಾ ಅವ್ರೇನಾರ ಕೈ ಜಾರಿದ್ರೆ ಅಥವಾ ಅವ್ರಿಗೇನಾರ ಜೀವನದಲ್ಲಿ ಏರ್ಪೇರ್ ಆಗೋಯ್ತು ಅಥವಾ ಮರಣನೇ ಹೊಂದಿದ್ರು ಕೂಡ ಬಹಳಷ್ಟು ಹಿರಿಯ ನಾಗರಿಕರು ಅಯ್ಯೋ ನನ್ನಿಂದ ತಪ್ಪಾಗೋಯ್ತೇನೋ, ಅದನ್ನ ನಾನ್ ಇನ್ನೂ ಚೆನ್ನಾಗಿ ಏನಾರ ಮಾಡ್ಬೋದಿತ್ತೇನೋ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಫ್ಯಾಲಸಿ ಅಂತ ಹೇಳ್ತೀವಿ. ಸೊ ಇದೆಲ್ಲದು ಖಿನ್ನತೆಯಲ್ಲಿ ಆಗ್ತಕ್ಕಂತ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಆಲೋಚನೆಗಳು. ಅದೇ ರೀತಿ ಮನಸ್ಸು ಆತಂಕಕ್ಕೊಳಗಾದಾಗ ಯಾವ್ಯಾವ ರೀತಿ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ. ಈಗ ಆತಂಕ ಅಂದ್ರೇನು? ಅನವಶ್ಯಕವಾದ ಭಯ. ಈಗ ನಾನೆಲ್ಲೋ ಒಂದು ಮದುವೆ ಮನೆಗೆ ಹೋಗ್ಬೇಕು, ಅಲ್ಲಿ ಹೋಗ್ತಿದ್ದ ಎಲ್ಲಾರು ನನ್ನ ಮಾತಾಡ್ಸ್ಲಿಕ್ಕೆ ಬರ್ತಾರೆ, ನಾನು ಹೇಗ್ ಕಾಣ್ತಾ ಇದ್ದೀನಿ, ಹೇಗ್ ಮಾತಾಡ್ತೀನಿ ನೋಡ್ಲಿಕ್ಕೆ ಇದ್ ಮಾಡ್ತಾರೆ. ಸೊ ನನ್ನಲ್ಲಿ ತಪ್ಪುಗಳನ್ನು ಕಂಡುಹಿಡಿತಾರೆ. ಇದು ಸೋಷಿಯಲ್ ಫೋಬಿಯಾ ತರ ಶುರು ಆಗುತ್ತೆ ಎಷ್ಟೋ ಜನಕ್ಕೆ. ಸೊ ಅವಾಗ ಏನಾಗುತ್ತೆ, ಇವರಲ್ಲಿ ನಕಾರಾತ್ಮಕ ಆಲೋಚನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಮೈಂಡ್ ರೀಡಿಂಗ್. ಅಯ್ಯೋ ಅವರು ನನ್ನ ಬಗ್ಗೆ ನೆಗೆಟಿವೇ ಹುಡುಕ್ತಾ ಇದಾರೇನೋ, ನನ್ನ ಮನಸ್ಸನ್ನ ಅವ್ರು ಓದ್ತಾ ಇದಾರೇನೋ, ನನ್ನ ತಪ್ಪುಗಳನ್ನು ಕಂಡುಹಿಡಿತಾ ಇದಾರೇನೋ ಅಂತ ಹೇಳ್ಬಿಟ್ಟು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಬಹಳಷ್ಟು ಇದಾಗತಕ್ಕಂಥದ್ದು ಹಿರಿಯ ನಾಗರಿಕರಲ್ಲಿ, ಅವ್ರಿಗೇನೋ ಒಂದು ದೈಹಿಕ ಯಾವ್ದಾರ ಅನಾರೋಗ್ಯ ಆಗ್ಬೋದಾ ಅನ್ನೋ ಭಯ ಇರುತ್ತೆ. ಅವರ ಫ್ರೆಂಡ್ಸ್ ಯಾರೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು, ಅಥವಾ ಟಿವಿನಲ್ಲಿ ಯಾರೋ ಹಾರ್ಟ್ ಅಟ್ಯಾಕ್ ಆಗಿ ಇದಾಗೋಯ್ತು ಅಂತ ಹೇಳಿದ್ರೆ ಇವ್ರಿಗಿಲ್ಲಿ ಎದೆ ಬಡಿತ ಜಾಸ್ತಿ ಆಗೋದು, ಎದೆ ನೋವು ಬರ್ಲಿಕ್ಕೆ ಶುರುವಾಗೋದು ಇದಾಗುತ್ತೆ. ಇದು ಆತಂಕದ ವ್ಯಕ್ತಿತ್ವ ಮತ್ತು ಆತಂಕ ರೋಗಗಳಲ್ಲಿ ಆಗ್ತಕ್ಕಂಥದ್ದು. ಇದು ಕೆಟಸ್ಟ್ರೋಫಿಕ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅತಿರೇಕದ ನಕಾರಾತ್ಮಕವಾದ ಆಲೋಚನೆಯನ್ನ ಕೆಟಸ್ಟ್ರೋಫಿಕ್ ಥಾಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನನಗೆ ಸ್ವಲ್ಪ ತಲೆನೋವು ಬರ್ತಾ ಇದೆ, ಅಯ್ಯೋ ಅದು ಬ್ರೈನ್ ಟ್ಯೂಮರೇ ಇರ್ಬೋದೇನು, ಅಥವಾ ನನಗೆ ಎದೆಯಲ್ಲಿ ಸ್ವಲ್ಪ ಚುಚ್ಚಿದಾಗ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕೇ ಇರ್ಬೋದೇನು. ಈ ರೀತಿಯಾಗಿ ಅತಿರೇಕದ ನಕಾರಾತ್ಮಕ ಆಲೋಚನೆಗಳು ಕೂಡ ಆತಂಕ ರೋಗದಲ್ಲಿ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ಈ ಆಲೋಚನೆಗಳನ್ನ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಇದೆಲ್ಲ ಆಲೋಚನೆಗಳು ಬಂದಾಗ ಅಂತ ನಮ್ಮ ಮನಸ್ಸಂತಕ್ಕಂಥದ್ದು ಒಂದು ನಾವು ಫಿಲ್ಟರ್ ಆಗಿ ಯೂಸ್ ಮಾಡ್ಬೇಕು. ಎಸ್ ಸರ್, ಯು ಕ್ಯಾನ್ ತೆಗಿಬಹುದು ಸರ್ ಸ್ಲೈಡ್. ಓಕೆ ಸರ್. ಸೊ ಒಂದು ಮನಸ್ಸಂತಕ್ಕಂಥದ್ದು ಒಂದು ಫಿಲ್ಟರ್ ಆಗಿ ನಾವು ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ತಮಗೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಮ್ಮ ಮನೆಗೆ ಯಾರೋ ಒಂದು ಫ್ಲೈಯರ್ ಹಾಕಲಿಕ್ಕೆ ಬರ್ತಾರೆ. ಅಂದ್ರೆ ಏನೋ ಒಂದು ಇಲ್ಲಿ ಫೆಸ್ಟಿವಲ್ ನಡೀತಾ ಇದೆ ಅಥವಾ ಇಲ್ಲ ಒಂದು ಏನೋ ಕಾರ್ಯಕ್ರಮ ನಡೀತಾ, ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಹಾಕಕ್ ಬರ್ಬೋದು, ನ್ಯೂಸ್ ಪೇಪರ್ ಹಾಕಕ್ ಬರ್ಬೋದು, ಹಾಲ್ ಕೊಡ್ಲಿಕ್ಕೆ ಬರ್ಬೋದು. ಅವ್ರನ್ನೆಲ್ಲಾರನ್ನು ನಾವು ಮನೆಯ ಹಾಲಿಗೆ ಕರ್ಕೊಂಡ್ ಬರೋದಿಲ್ಲ, ಅವ್ರಿಗೆ ಕಾಫಿ ತಿಂಡಿ ಏನ್ ಕೊಡೋದಿಲ್ಲ ಅಲ್ವಾ. ಆದ್ರೆ ನಮಗೆ ಗೊತ್ತಿರೋರು ಯಾರೋ ಬಂದ್ರೆ ಅವ್ರಿಗೆ ಒಳಗ್ ಕರಿತೀವಿ, ಮಾತಾಡಿಸ್ತೀವಿ. ಆತ್ಮೀಯರು ಯಾರು ಬಂದ್ರೆ ಊಟನೇ ಮಾಡಿಸ್ತೀವಿ. ತುಂಬಾ ಆತ್ಮೀಯರು ಬಂದ್ರೆ ನಮ್ಮ ಅಡಿಗೆ ಮನೆವರೆಗೂ ನಾವು ಕರ್ಕೊಂಡು ಹೋಗ್ತೀವಿ ಅಲ್ವಾ. ಸೊ ಹಾಗೆ ನಮ್ಮ ಮನಸ್ಸಂತಕ್ಕಂಥದ್ದು ನಾನು ಹೇಳ್ದಾಗೆ ಈ ಸುಂದರವಾದ ಹೂದೋಟದಲ್ಲಿ ಸುಮ್ನೆ ಬಿಟ್ರೆ ಕಳೆಗಳು ಬೆಳ್ಕೊಳುತ್ತೆ. ಅಲ್ಲಿ ಪಾಸಿಟಿವ್ ಆಲೋಚನೆ ಬರ್ಬೇಕು ಅಂದ್ರೆ ನಾವು ಶ್ರಮ ಹಾಕ್ಬೇಕು ಸ್ವಲ್ಪನಾರು. ಸೊ ನಾನು ಯಾಕೆ ಆ ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ, ನೆಗೆಟಿವ್ ಆಲೋಚನೆಗಳು ಬರುತ್ತೆ. ಕೆಲವರು ಸುಮ್ನೆ ಏನೋ ಅಡ್ವರ್ಟೈಸ್ಮೆಂಟ್ ಕೊಡಕ್ ಬರ್ತಾರೆ, ನಮಗ್ ಬೇಕಾಗಿಲ್ಲ, ಹಂಗಾಗಿ ನಾವು ಡೋರ್ ನಲ್ಲೇ ಬಿಡ್ತೀವಿ, ಅದನ್ನ ಹೊರಗಡೆನೆ ಬಿಟ್ಬಿಡ್ತೀವಿ, ನಮ್ಮ ಮನಸ್ಸೊಳಗ್ ಕರೆಯೋದಿಲ್ಲ. ಆದ್ರೆ ನಮಗ್ ಇಷ್ಟ ಆಗಿರ್ತಕ್ಕಂಥವ್ರು ಯಾರೋ ಬಂದರೆ ಅವರಿಗೆ ನಾವು ಮನೆಯೊಳಗ್ ಕರ್ಕೊಳ್ತೀವಿ, ಮನಸ್ಸಿನೊಳಗ್ ಕರ್ಕೊಳ್ತೀವಿ. ಹಾಗಾಗಿ ಈ ಯಾವುದೇ ಆಲೋಚನೆ ಬಂದಾಗ ಇದು ಸಕಾರಾತ್ಮಕ ಆಲೋಚನೆನ ನಕಾರಾತ್ಮಕ ಆಲೋಚನೆನ, ಪಾಸಿಟಿವ್ ಥಾಟಾ ನೆಗೆಟಿವ್ ಥಾಟಾ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಅನಲೈಸ್ ಮಾಡ್ಬೇಕು. ಈಗ ನನ್ ಬಗ್ಗೆ ನನಗೇನೋ ಬರುತ್ತೆ, ನಾನು ಒಳ್ಳೆ ತಂದೆ ಆಗ್ಲಿಲ್ಲ ಅಂತ ಏನೋ ಆಲೋಚನೆ ಬಂತು ಅನ್ಕೊಳ್ಳಿ. ಆಲೋಚನೆ ಬರ್ತಿದ್ದಾಗೆ ನಾನು ಒಪ್ಕೊಳ್ಬೇಕಾಗಿಲ್ಲ. ಆಲೋಚನೆ ಅಂತಕ್ಕಂಥದ್ದು ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್, ಅದು ಸುಮ್ನೆ ಬರುತ್ತೆ. ಅದ್ ಬಂದಾಗ ನಾನು ಒಪ್ಕೊಂಡ್ಬಿಟ್ರೆ, ನಾನು ಒಳ್ಳೆ ತಂದೆ ಆಗ್ಲಿಲ್ಲ ಅಂತ ನಾನು ಆ ಆಲೋಚನೆ ಒಪ್ಕೊಂಡ್ಬಿಟ್ರೆ, ನಾನು ಅದೇ ರೀತಿ ಭಾವನೆಯನ್ನ ಬೇಸರಕ್ಕೊಳಗಾಗ್ತೀನಿ. ಬೇಸರಕ್ಕೊಳಗಾಗ್ಬಿಟ್ಟು ನಾನು ಬಿಹೇವಿಯರ್ ಅದೇ ರೀತಿ ಇರುತ್ತೆ. ಅಯ್ಯೋ ಬಿಡು, ನಾನೇನು ಮಾಡ್ಲಿಲ್ಲ, ನನ್ನ ಬೇರೆ ಕೊಲೀಗ್ಸ್ ತಮ್ಮ ಮಕ್ಳಿಗೆ ಏನೇನೋ ಮಾಡ್ಕೊಟ್ರು, ನಾನೇನು ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಸರಕ್ಕೊಳಗಾಗ್ಬೋದು, ಡಿಪ್ರೆಷನ್ಗೆ ಒಳಗಾಗ್ಬೋದು. ಆದರೆ ಆ ಆಲೋಚನೆ ಬಂತಲ್ಲ, ನಾನು ಒಳ್ಳೆ ತಂದೆ ಅಲ್ಲ ಅಂತ ಆಲೋಚನೆ, ಅದನ್ನ ನೀವು ಸ್ಟಾಪ್ ಮಾಡಿ ಅದನ್ನ ಚಾಲೆಂಜ್ ಮಾಡ್ಬೇಕು. ಅದಕ್ಕೆ ಮರು ಪ್ರಶ್ನೆ ಹಾಕ್ಬೇಕು, ನಾನ್ ಯಾಕೆ ಒಳ್ಳೆ ಅಪ್ಪ ಅಲ್ಲ, ನಾನ್ ಖಂಡಿತ ಒಳ್ಳೆ ಅಪ್ಪ. ನನ್ನ ಕೈಲಾಗಿರತಕ್ಕಂತ ಎಲ್ಲಾ ಕೆಲಸಗಳನ್ನ, ನಾನು ಜವಾಬ್ದಾರಿಗಳನ್ನ ನಾನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ನನ್ನ ಒಂದು ಸೋಷಿಯಲ್ ಕಂಡೀಷನ್, ನನ್ನ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ನಾನು ಮಕ್ಕಳಿಗೆ ಏನ್ ವಿದ್ಯಾಭ್ಯಾಸ ಕೊಡಿಸಿದ್ದೀನಿ, ಅವ್ರಿಗೆ ಏನ್ ಆರ್ಥಿಕವಾಗಿ ಉಳಿಸಿದೀನಿ, ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿದೀನಿ. ಅವ್ರಿಗೆ ಕಾಯಿಲೆ ಸಮಸ್ಯೆಗಳು ಬಂದಾಗ ಅವರಿಗೆ ನಾನು ಕರುಣೆಯಿಂದ
ವಿಶ್ವಾಸದಿಂದ ನೋಡ್ಕೊಂಡಿದ್ದೀನಿ. ಒಬ್ಬ ಅಪ್ಪ ಆಗಿ ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲಾ ಕರ್ತವ್ಯ ಧರ್ಮಗಳನ್ನ ನಾನು ಮಾಡಿದ್ದೇನೆ. ಸೊ ಹಾಗಾಗಿ ಆ ಲೇಬ್ಲಿಂಗ್ ಏನ್ ಬರ್ತಾ ಇದೆ ನನಗೆ, ನಾನು ಒಳ್ಳೆ ಅಪ್ಪ ಅಲ್ಲ ಅಂತಕ್ಕಂಥದ್ದನ್ನ ನಾನು ರಿಜೆಕ್ಟ್ ಮಾಡ್ಬೇಕು. ಅದಕ್ಕೆ ಮರು ಪ್ರಶ್ನೆ ಮಾಡಿದಾಗ ಮತ್ತೆ ಆ ಆಲೋಚನೆ ವಾಪಸ್ ಬರೋದಿಲ್ಲ. ನಾವ್ ಬಹಳಷ್ಟು ಸರಿ ಏನ್ ಮಾಡ್ಬಿಡ್ತೀವಿ, ನಾವು ಎಮೋಷನಲ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಹೌದಲ್ಲ, ಹಿಂಗಿರ್ಬೋದಲ್ಲ, ನಾನು ಕೆಟ್ಟ ತಂದೆನೇ ಆಗಿದ್ದೀನೇನೋ ಅಥವಾ ನಾನು ಕೆಟ್ಟ ತಾಯಿನೇ ಆಗಿದ್ದೀನೇನೋ ಅಂತೇಳಿ ಆಲೋಚನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಆಲೋಚನೆ ಬಂದ್ರೆ ಫಸ್ಟ್ ಅದನ್ನ ಇದು ಸಕಾರಾತ್ಮಕ ಆಲೋಚನೆನಾ ನಕಾರಾತ್ಮಕ ಆಲೋಚನೆನಾ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಬೇಕು. ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೊಂದು ಲೇಬಲ್ ಕೊಟ್ಬಿಟ್ಟು ಅದನ್ನ ಮರು ಪ್ರಶ್ನೆ ಮಾಡ್ಬೇಕು, ಚಾಲೆಂಜ್ ಮಾಡ್ಬೇಕು, ಸಮಸ್ಯೆಗೆ ಸವಾಲಾಗಿ ನಿಲ್ಬೇಕು. ಅವಾಗ ಅದನ್ನ ನಾವು ಬುಡದ ಸಮೇತ ಕಿತ್ತು ಬಿಸಾಕ್ದಾಗ ಆಗ್ತದೆ. ಇದು ಬಹಳ ಮುಖ್ಯ. ಸೊ ಇದನ್ನ ನಾವು ಬಹಳ ಸರಿ ಮಾಡದಲ್ಲ ಏನ್ ಮಾಡ್ಬಿಡ್ತೀವಿ, ಆ ಆಲೋಚನೆ ಒಪ್ಕೊಂಡ್ಬಿಟ್ಟು ಮನಸ್ಸು ಖಿನ್ನತೆಗೊಳಗಾಗಿ, ಬೇಸರಕ್ಕೊಳಗಾಗಿ, ಅತಿರೇಕದ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಕೂಡ ಮಾಡ್ತಕ್ಕಂತ ಆ ಕೆಲವು ಸಂದರ್ಭಗಳು ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಆತಂಕದ ಒಂದು ಹೇಳಿದೆ, ಎಲ್ಲಿ ಚೂರು ಎದೆ ನೋವು ಬರ್ತಾ ಇದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆನು. ಸೊ ನಾವು ಯೂಶಲಿ ಅವಾಗ ನಾನು ಏನ್ ಮಾಡ್ಬೇಕು, ಈ ತರ ಸ್ವಲ್ಪ ನೋವು ಬರ್ತಾ ಇದೆ. ಸೊ ಅವಾಗ ಅಯ್ಯೋ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ಲಿಕ್ಕೆ ಸಾಧ್ಯ, ನಾನ್ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡಿದೀನಿ, ECG ಮಾಡಿಸ್ಕೊಂಡಿದೀನಿ, ಎಕೋ ಮಾಡಿಸ್ಕೊಂಡಿದೀನಿ, ನನಗೆ BP ಶುಗರ್ ಇಲ್ಲ ಅಥವಾ ಇದ್ರೂ ಕೂಡ ಬಹಳ ಕಂಟ್ರೋಲ್ ಅಲ್ಲಿ ಇದೆ. ಅನವಶ್ಯಕವಾಗಿ ನಾನು ಅಷ್ಟು ಅತಿರೇಕವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಒಂದ್ಸರಿ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡ್ ಬರೋಣ. ಆದ್ರೆ ಈಗ್ಲೇ ನನಗೇನೋ ಆಗ್ಬಿಟ್ಟಿದೆ, ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ಭಯ ನನ್ನಲ್ಲಿ ಮೂಡ್ತಕ್ಕಂಥದ್ದು ಬೇಡ. ಆ ಭಯ ಮೂಡಿದ್ರೆ ನೀವು ಸದಾ ಆತಂಕದಲ್ಲೇ ಇರ್ಬೇಕಾಗತ್ತೆ, ನಿದ್ರಾಹೀನತೆ ಆಗುತ್ತೆ, ನೀವು ಜನ ಜೊತೆ ಬೆರೆಲಿಕ್ಕೆ ಆಗುದಿಲ್ಲ, ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಆ ಆಲೋಚನೆಯ ಬೇರನ್ನ, ನಕಾರಾತ್ಮಕ ಆಲೋಚನೆಯನ್ನ ಬೇರನ್ನ ಕಿತ್ತಾಗ ಮಾತ್ರ ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳು ಮೂಡಿ ನಾವು ಆತ್ಮಸ್ಥೈರ್ಯದಿಂದ ಮುನ್ನುಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಆಲೋಚನೆಗಳನ್ನ ನಾವು ತಡೆಗಟ್ಟೋದ್ರ ಜೊತೆಗೆ ನಮಗ್ ನಾವು ಖಿನ್ನತೆ ಇದೆಯೋ ಅಥವಾ ಇಲ್ಲ ಅಂತ ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬಹುದು. ತಾವು ಗೂಗಲ್ ಅಲ್ಲಿ ಹೋದ್ರೆ PHQ-9 ಅಂತ GDS ಅಂತ ಬರುತ್ತೆ, ಜೀರಿಯಾಟ್ರಿಕ್ ಡಿಪ್ರೆಷನ್ ಸ್ಕೇಲ್ ಅಂತ ಬರುತ್ತೆ. ಅದು ಸೆಲ್ಫ್ ರೇಟಿಂಗ್ ಸ್ಕೇಲ್. ನನಗೆ ಖಿನ್ನತೆ ಇದೆಯೋ, ನನಗೆ ಆತಂಕ ಇದೆಯೋ ಇಲ್ಲ ಅಂತ ಕೆಲವು ಪ್ರಶ್ನಾವಳಿಗಳಿರುತ್ತೆ. ಆ ಪ್ರಶ್ನಾವಳಿಗೆ ತಾವು ಟಿಕ್ ಮಾಡ್ತಾ ಹೋದ್ರೆ, ನಂಬರ್ ಕೊಡ್ತಾ ಹೋದ್ರೆ ತಮಗದು ಗೊತ್ತಾಗ್ತದೆ, ತಮಗೆ ಡಿಪ್ರೆಷನ್ ಇದೆಯಾ, ಖಿನ್ನತೆ ಇದೆಯಾ, ಆತಂಕ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ತರ ಇದ್ದಾಗ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ ಅಂದ್ರೆ ನನ್ನ ಬಳಿ ನಾನು ಏನೇನ್ ಮಾಡ್ಬೋದು. ಒಂದು, ಫಿಸಿಕಲಿ ಆಕ್ಟಿವ್ ಇರಬೇಕು, ವಯಸ್ಸಾದವರು ಅಂದ್ರೆ ಪ್ರತಿದಿನ ಒಂದು ವಾಕಿಂಗ್ ಹೋಗತಕ್ಕಂಥದ್ದು, ಒಂದೇನೋ ಸಣ್ಣ ಪುಟ್ಟ ಶಟ್ಲ್ ಆಡ್ತಕ್ಕಂಥದ್ದು, ಔಟ್ಡೋರ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು. ಇದು ಮಾಡೋದ್ರಿಂದ ಏನಾಗುತ್ತೆ, ಬಾಡಿಲಿ ಎಂಡಾರ್ಫಿನ್ಸ್ ಅಂತ ಇರುತ್ತೆ. ಈ ಎಂಡಾರ್ಫಿನ್ಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ರಾಸಾಯನಿಕ ದ್ರವಗಳು. ಇದು ನ್ಯಾಚುರಲ್ ಆಗಿ ಆಂಟಿ ಡಿಪ್ರೆಸೆಂಟ್ಸ್ ಇದ್ದಂಗೆ ನಮ್ಮ ಮೂಡ್ ನ ಲಿಫ್ಟ್ ಮಾಡುತ್ತೆ, ನಮಗೆ ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯತೆ ಮಾಡುತ್ತೆ. ಸೊ ಹಾಗಾಗಿ ನಾವು ಅದನ್ನ ಪ್ರತಿನಿತ್ಯ ಫಿಸಿಕಲ್ ಆಕ್ಟಿವಿಟಿ, ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಯಾವ್ದಾರ ರೀತಿ ಒಂದ್ ಗಂಟೆ ಮಾಡಿದ್ರೆ ನಮಗೆ ದೇಹಕ್ಕಷ್ಟೇ ಒಳ್ಳೇದಲ್ಲ, ಮನಸ್ಸಿಗೂ ಒಳ್ಳೇದು. ಬಿಕಾಸ್ ಬ್ರೈನ್ ಮೇಲೆ ಇರ್ತಕ್ಕಂಥ, ಬಾಡಿಲಿ ಇರ್ತಕ್ಕಂಥ ಎಂಡಾರ್ಫಿನ್ಸ್ ರಿಲೀಸ್ ಆಗಿ ನಮ್ಮ ಮನಸ್ಸು ಚೇತನಗೊಳ್ಳುತ್ತೆ, ಖುಷಿಗೊಳ್ಳುತ್ತೆ. ಅದೇ ರೀತಿ ನಾವು ಸೋಷಿಯಲೈಸ್ ಮಾಡ್ತಕ್ಕಂಥದ್ದು. ಬಹಳ ಸರಿ ಏನಾಗುತ್ತೆ, ರಿಟೈರ್ಮೆಂಟ್ ಆಗ್ತಿದ್ದಂಗೆ ಇನ್ ಮುಗೀತು, ದಿನ ಒಂದು ಪೇಪರ್ ಓದ್ದೆ, ಟಿವಿ ನೋಡ್ದೆ, ಮಲ್ಕೊಂಡೆ, ಇದಾಗ್ಬಾರ್ದು. ನನಗೆ ಇನ್ನೂ ಟೈಮ್ ಸಿಕ್ಕಿದೆ, ನಾನು ಬೆಳಗ್ಗೆ ಪಾರ್ಕಿಗೆ ಹೋಗ್ತೀನಿ, ವಾಕ್ ಮಾಡ್ತೀನಿ, ಸಂಜೆ ನಾನು ಯಾವ್ದಾರ ಒಂದು NGOs ಅಲ್ಲಿ, ರೋಟರಿ, ಲಯನ್ಸ್ ಅಥವಾ ಬೇರೆ ಯಾವ್ದೋ ಒಂದು NGOs ಅಲ್ಲಿ ನಾನು ಇನ್ವಾಲ್ವ್ ಆಗ್ಬಿಟ್ಟು ನನ್ನ ಒಂದು ಕಾಣಿಕೆ ಏನಿದೆ, ಅದ್ ಕೇವಲ ಆರ್ಥಿಕ ಕಾಣಿಕೆ ಅಷ್ಟೇ ಅಲ್ಲ, ಆ ಕಾರ್ಯಕ್ರಮ ಆಯೋಜಿಸಿದ್ರಲ್ಲಿ ಅಥವಾ ಭಾಗವಹಿಸಿದ್ರಲ್ಲಿ ನಾನು ಏನ್ ಮಾಡ್ಬೋದು, ಅಲ್ಲಿ 4 ಜನ ಸಿಗ್ತಾರೆ, ಮಾತಾಡ್ಬಹುದು, ವಿಷಯಗಳ ಹಂಚಿಕೆ ಆಗ್ತದೆ. ಬೇರೆ ರೀತಿ ಅವ್ರ ರಿಟೈರ್ಮೆಂಟ್ ಪ್ಲಾನ್ಸ್ ಇರ್ಬೋದು, ಬೇರೆ ರೀತಿಯಾಗಿ ಅವ್ರ ಹೆಲ್ತ್ ವಿಷಯಗಳನ್ನ ಚರ್ಚೆ ಮಾಡಬಹುದು. ಹಾಗೆ ಒಂದು ಸೋಷಿಯಲೈಸೇಷನ್ ಆಗುತ್ತೆ, ಅದು ಬಹಳ ಮುಖ್ಯ. ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್, ದೀರ್ಘ ಉಸಿರಾಟದ ಎಕ್ಸರ್ಸೈಸ್. ಕೂತಲ್ಲೇ 4 ಸೆಕೆಂಡ್ ದೀರ್ಘವಾಗಿ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಇಟ್ಕೊಳ್ಳೋದು, 7 ಸೆಕೆಂಡ್ ಬಾಯಿಂದ ನಿಧಾನವಾಗಿ ಬಿಡ್ತಕ್ಕಂಥದ್ದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಇದು ಮಾಡೋದ್ರಿಂದ ಕೂಡ ಮನಸ್ಸು ಹಗೂರ ಆಗುತ್ತೆ. ಯಾವ ಆತಂಕಕ್ಕೊಳಗಾದಾಗ ಅದನ್ನ ನಾವು ಮಾಡ್ಬೋದು. ಇನ್ನೊಂದಂತ ಹೇಳಿದ್ರೆ ನಮ್ಮ ನಿದ್ರೆ ಮತ್ತು ನಮ್ಮ ಆಹಾರ ಪದ್ಧತಿನೂ ಅಷ್ಟೇ ಮುಖ್ಯ. ಅತಿಯಾದ ಕರ್ದಿರ ಪದಾರ್ಥಗಳನ್ನ, ಹೊರಗಡೆ ಊಟವನ್ನ ಕಡಿಮೆ ಮಾಡ್ಬಿಟ್ಟು ಮನೆಯಲ್ಲಿ ಎಷ್ಟು ಸಾಧ್ಯವೋ ಫ್ರೆಶ್ ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳನ್ನ ನಾವು ಚೆನ್ನಾಗಿ ತಗೊಳ್ಬೇಕು. ನಮ್ಮ ಕಾಯಿಲೆಗೆ ತಕ್ಕ ಹಾಗೆ ಡಯಟ್ ನ ಮಾಡ್ಕೊಳ್ಳೋ. ಬೇರೆಗೋ BP ಇದೆ ಅಂತ ಹೇಳಿದ್ರೆ ಉಪ್ಪಿನ ಅಂಶ ಕಡಿಮೆ ತಿನ್ಬೇಕಾಗತ್ತೆ. ಅದೇ ಒಂದು ಹಾರ್ಟಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕರೆದಿರತಕ್ಕಂತ ಪದಾರ್ಥಗಳನ್ನು ಕಡಿಮೆ ತಿನ್ಬೇಕಾಗತ್ತೆ. ಡಯಾಬಿಟಿಸ್ ಇದ್ರೆ ಸಕ್ಕರೆಯನ್ನ, ಅನ್ನವನ್ನ ಸಂಪೂರ್ಣವಾಗಿ
ಸಕ್ಕರೆಯನ್ನ ತ್ಯಜಿಸ್ಬೇಕಾಗತ್ತೆ. ಇದನ್ನ ನಾವು ಮಾಡ್ಕೊಂಡ್ರೆ ನಮ್ಮ ಡಯಟ್ ಇಂದ ನಮ್ಮ ಆರೋಗ್ಯದ ಮೇಲೂ, ಯಾಕಂದ್ರೆ ನಮ್ ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಮಾನಸಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ನನಗೇನೋ ಮಂಡಿ ನೋವಿದೆ, ಬೆನ್ನು ನೋವಿದೆ, ಸದಾಕಾಲ ನೋವು ಬರ್ತಾ ಇದೆ, ಬೇಸರ ಆಗೋದು ಸಹಜ. ಸೊ ಹಾಗಾಗಿ ಅದಕ್ಕೆ ನಾನು ಯಾವ ರೀತಿ ಎಕ್ಸರ್ಸೈಸ್ ಮಾಡ್ಬೇಕು, ಯಾವ ರೀತಿ ನನ್ನ ಶುಗರ್ ಲೆವೆಲ್ನ, ಬ್ಲಡ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನೋದು ಮುಖ್ಯ. ಅದೇ ರೀತಿ ನಿದ್ರೆ. ಈಗ ಬಹಳ ಸರಿ ಏನಾಗಿದೆ, ಹಿರಿಯ ನಾಗರಿಕರಲ್ಲೂ ಕೂಡ ಟೆಕ್ನಾಲಜಿ ಅಡಿಕ್ಷನ್ ಆಗಿರ್ತಕ್ಕಂಥದ್ದು ನೋಡಿದ್ದೀವಿ. ಎಷ್ಟೋ ಜನ ಮೊಬೈಲ್ ಗಳನ್ನ ಇಟ್ಕೊಂಡು ರಾತ್ರಿ ಮಲಗೋಕೆ ಬೆಡ್ ಜೊತೆನೆ ತಗೊಂಡೋಗಿರ್ತಾರೆ. 8 hours ಆಫ್ ಸ್ಲೀಪ್ ಈಸ್ ವೆರಿ ಎಸೆನ್ಷಿಯಲ್. 8 ಗಂಟೆ ನಾವು ನಿದ್ದೆ ಮಾಡ್ಬೇಕು. ಹಾಗಾಗಿ ಮಲಗೋಕ್ಕಿಂತ 1 ಗಂಟೆ ಮುಂಚೆ ನಾವೆಲ್ಲಾ ಡಿಜಿಟಲ್ ಸ್ಟಿಮ್ಯುಲೇಷನ್ಸ್ ಇಂದ ದೂರ ಇರಬೇಕಾಗುತ್ತೆ. ಅದು ಮೊಬೈಲ್ ಇರಬಹುದು, ಟಿವಿ ಇರಬಹುದು, ಇದರಿಂದ ದೂರ ಇದ್ದು ನಾವು ಮಲಗೋಕ್ಕಿಂತ ಮುಂಚೆ ಅದರ ಒಂದು ಪುಸ್ತಕಗಳನ್ನ, ನಾವೆಲ್ಸ್ ನ, ಕತೆ ಪುಸ್ತಕಗಳನ್ನ ಓದ್ತಾ ಇದ್ರೆ ಹಾಗೆ ನಿದ್ರೆಗೆ ಜಾರಬಹುದು. ಇದು ಬಹಳ ಮುಖ್ಯ. ಸೊ ಇದಿಷ್ಟನ್ನು ನಾವು ಚೆನ್ನಾಗಿ ಇಟ್ಕೊಂಡು ಕೂಡ ನೆಗೆಟಿವ್ ಆಲೋಚನೆಗಳನ್ನ ಪ್ರಯತ್ನ ಮಾಡಿಯೂ ಕೂಡ ಕಡಿಮೆ ಆಗಿಲ್ಲ ಅಂದ್ರೆ ಅವಾಗ ನೀವು ಮನೋವೈದ್ಯರ ಬಳಿ ಹೋಗ್ಬೋದು. ಇದಿಷ್ಟು ನನ್ನ ಕೈಲಿತ್ತು. ಏನೇನು ಎಕ್ಸರ್ಸೈಸ್ ಮಾಡಿದೆ, ಡಯಟ್ ಮಾಡಿದೆ, ಒಳ್ಳೆ ನಿದ್ರೆ ಮಾಡಿದೆ, ನೆಗೆಟಿವ್ ಆಲೋಚನೆ ಬಂದಾಗ ಅದನ್ನು ದೂರ ಮಾಡ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟೆ. ಇಷ್ಟು ಮಾಡಿಯೂ ಕೂಡ ನನ್ನಲ್ಲಿ ಕೈ ಮೀರ್ತಾ ಇದೆ, ಖಿನ್ನತೆ ಒಳಗಾಗ್ತಾ ಇದೆ ಅಂದ್ರೆ ಮನೋವೈದ್ಯರ ಒಂದು ಭೇಟಿಗೆ ಹಿಂಜರಿಕೆಯನ್ನ ಮಾಡಬೇಡಿ. ಇದು ಬಹಳ ತಪ್ಪು ಕಲ್ಪನೆ ಇದೆ ನಮ್ಮ ಸಮಾಜದಲ್ಲಿ. ಅಂದ್ರೆ ಮನೋವೈದ್ಯರ ಹತ್ರ ಹೋಗ್ಬಿಟ್ರೆ ಏನೋ ನನಗೆ ಹುಚ್ಚಿಡಿದು ಬಿಟ್ಟಿದೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ವೆರಿ ರಾಂಗ್. ಯಾಕಂತ ಹೇಳಿದ್ರೆ ಮಾನಸಿಕ ಸಮಸ್ಯೆಗಳಲ್ಲಿ 100 ಬಗೆ ಇದೆ. ಈಗ ಹಾಸ್ಪಿಟ್ಲಿಗೆ ಹೋದವರಿಗೆಲ್ಲ ಕ್ಯಾನ್ಸರ್ ಇದೆ ಅಂತ ಹೇಳಲಿಕ್ಕೆ ಆಗುತ್ತಾ? ಆ ರೀತಿ ಏನಿಲ್ಲ. ಸೊ ಹಾಗಾಗಿ ಖಿನ್ನತೆ, ಆತಂಕ ಅಂತಕ್ಕದ್ದು ಸರ್ವೇ ಸಾಮಾನ್ಯ, ಯಾರಿಗ್ ಬೇಕಾದ್ರೆ ಬರಬಹುದು. ನಮ್ಮ ಉದಾಹರಣೆಗಳನ್ನ ಕೊಡ್ಬೇಕು ಅಂದ್ರೆ ದೀಪಿಕಾ ಪಡುಕೋಣೆ ಖಿನ್ನತೆ ಇತ್ತು, ವಿರಾಟ್ ಕೊಹ್ಲಿ, ಅದೇ ರೀತಿ ಅಬ್ರಹಾಂ ಲಿಂಕನ್ಗೆ ಖಿನ್ನತೆ ಇತ್ತು. ಇವರೆಲ್ಲ ಕೂಡ, ಮೈಕಲ್ ಫೆಲಿಪ್ ಹೈಯೆಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ವಿನ್ನರ್ ಇನ್ ಸ್ವಿಮ್ಮಿಂಗ್, ಅವನಿಗೆ ಕೂಡ ಇತ್ತು. ಇವರೆಲ್ಲ ಮನೋವೈದ್ಯರ ಬಳಿಗೆ ಹೋಗಿದ್ದಾರೆ. ಆಪ್ತ ಸಮಾಲೋಚನೆಯನ್ನು ತಗೊಂಡಿದ್ದಾರೆ, ಸಕಾರಾತ್ಮಕ ಚಿಂತನಾ ಚಿಕಿತ್ಸೆ CBT ತಗೊಂಡಿದ್ದಾರೆ, ಆಂಟಿ ಡಿಪ್ರೆಸೆಂಟ್ ಮಾತ್ರೆಗಳನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ನೀವು ಅದ್ರ ಮನೋವೈದ್ಯರ ಬಳಿ ಹೋಗ್ಲಿಕ್ಕೆ ಹಿಂದೇಟ್ ಹಾಕ್ಬೇಡಿ. ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೋದಾಗ ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮಗೆ ಖಿನ್ನತೆ ಇದೆಯೋ ಇಲ್ಲೋ ಅಂತ ಫಸ್ಟ್ ಪರೀಕ್ಷೆ ಮಾಡ್ತಾರೆ, ಅಥವಾ ಕೇವಲ ಇದು ತಾತ್ಕಾಲಿಕವಾದ ಒಂದು ನೆಗೆಟಿವ್ ಭಾವನೆನಾ ಅಂತ ಹೇಳಿ. ಸೊ ಚೆಕ್ ಮಾಡ್ಬಿಟ್ಟು ನಿಮಗೆ ಅವಶ್ಯಕತೆ ಇದ್ದಲ್ಲಿ SSRIs ಅಂದ್ರೆ ಸೆರೋಟೋನಿನ್ ಸ್ಪೆಸಿಫಿಕ್ ರಿಅಪ್ಟೇಕ್ ಇನ್ಹಿಬಿಟರ್, ಬ್ರೈನ್ ನಲ್ಲಿ ಸೆರೋಟೋನಿನ್ ಅಂಶ ಏನ್ ಕಡಿಮೆ ಇರುತ್ತೆ ಖಿನ್ನತೆಯಲ್ಲಿ, ಆತಂಕದಲ್ಲಿ, ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಮಾತ್ರೆಗಳನ್ನು ಕೊಡಬಹುದು. ಹೇಗೆ ಇನ್ಸುಲಿನ್ ಕಡಿಮೆ ಆದ್ರೆ ಡಯಾಬಿಟಿಸ್ ಬರುತ್ತೆ, ಬ್ರೈನ್ ನಲ್ಲಿ ಸೆರೋಟೋನಿನ್, ನಾನ್ ಎಫ್ರೆಫ್ರಿನ್, ಡೋಪಮಿನ್ ಅಂತ ರಾಸಾಯನಿಕ ದ್ರವಗಳ ಕೊರತೆಯಿಂದ ಬರೋದ್ರಿಂದ ಅದನ್ನ ನಾವು ಕೊಡೋದ್ರಿಂದ ಇಂಪ್ರೂವ್ ಆಗ್ತಾರೆ. ಜೊತೆಗೆ CBT ನಾನು ಹೇಳಿದೆ, ಟಾಕಿಂಗ್ ಥೆರಪಿ, ಮಾತನಾಡತಕ್ಕಂಥದ್ದು. ಕೌನ್ಸಿಲರ್ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನಿಮ್ಮ ಮನಸ್ಸಿನ ಭಾರವನ್ನ ಸಂಪೂರ್ಣವಾಗಿ ಇಳಿಸ್ಬೇಕು, ಮುಕ್ತವಾಗಿ ಚರ್ಚೆ ಮಾಡ್ಕೊಳ್ಬೇಕು. ಅಯ್ಯೋ ನಾನು ಇದು ಹೇಳ್ಬಿಟ್ರೆ ಡಾಕ್ಟರ್ ಏನ್ ಅನ್ಕೊಳ್ತಾರೋ, ನನ್ ಬಗ್ಗೆ ಏನ್ ತಪ್ಪ ಅಭಿಪ್ರಾಯ ಮಾಡ್ಕೊಂಡ್ಬಿಡ್ತಾರೋ. ನೋ, ನಿಮ್ಮ ಮಿಸ್ಟೇಕ್ಸ್ ಇರ್ಬೋದು, ನಿಮ್ಮ ಸಾಧನೆಗಳಿರ್ಬೋದು, ನಿಮ್ಮ ಆತಂಕಗಳಿರ್ಬೋದು, ತಮ್ಮ ದುಗುಡಗಳಿರ್ಬೋದು, ಡೌಟ್ಸ್ ಇರ್ಬೋದು, ಎಲ್ಲಾದು ಫ್ರೀ ಅಸೋಸಿಯೇಷನ್ ಅಂತ ಹೇಳ್ತೀವಿ ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ. ಅಲ್ಲಿ ಯಾವುದೇ ಪರದೆ ಇರಬಾರ್ದು, ಯಾವುದೇ ಮುಚ್ಚುಮರೆ ಇರಬಾರ್ದು. ಮುಕ್ತವಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ತಜ್ಞ ಮನೋವೈದ್ಯರು ಮಾಡ್ಲಿಕ್ಕೆ ಸಾಧ್ಯ. ನೀವು ಹೇಳ್ಕೊಳ್ಳೋದೇ ಸ್ವಲ್ಪ ಹೇಳ್ಕೊಂಡ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಡಿಮೆ ಮಾಡ್ಕೊಂಡು ನಿಮಗೆ ಚಿಕಿತ್ಸೆ ಕೂಡ ತೃಪ್ತಿದಾಯಕವಾಗಿರೋದಿಲ್ಲ. ಸೊ ಹಾಗಾಗಿ ಮನಸ್ಪೂರ್ವಕವಾಗಿ ಅದನ್ನ ಹೇಳ್ಕೊಂಡಾಗ ಮಾತ್ರ ಇದಾಗುತ್ತೆ. ಅದೇ ರೀತಿ ಸ್ಪೆಷಲ್ ಫಾರ್ಮ್ ಆಫ್ ಕೌನ್ಸಿಲಿಂಗ್ CBT ಅಂತ ಹೇಳಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಅಥವಾ IPT ಇಂಟರ್ಪರ್ಸನಲ್ ಥೆರಪಿ, ಅಥವಾ PST, ಈ ತರ ಎಲ್ಲ ಇದೆ. ಜೊತೆಗೆ ಸಪೋರ್ಟ್ ಗ್ರೂಪ್ಸ್, ಈ ಹೇಗೆ ಕೆಲವು ಡಿಮೆನ್ಷಿಯಾಗೆ ಗ್ರೂಪ್ಸ್ ಅಂತ ಇದೆ. ಅಂದ್ರೆ ಡಿಮೆನ್ಷಿಯಾಗ ಒಳಗಾಗಿರ್ತಕ್ಕಂಥ, ಮರಗುಳಿತನಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬಗಳು ಒಟ್ಟಿಗೆ ಸೇರ್ಬಿಟ್ಟು ನಿಮ್ಮ ಮನೆಯಲ್ಲಿ ಅವ್ರಿಗೆ ನೋಡ್ಕೊಳ್ಳಿಕ್ಕೆ ಏನೇನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮಾತಾಡ್ಬೋದು. ಸೊ ಈ ರೀತಿಯಾಗಿ ಖಿನ್ನತೆಗೆ, ಆತಂಕಕ್ಕೆ ಒಳಗಾಗಿರ್ತಕ್ಕಂಥವ್ರು ಪರಸ್ಪರ ಚರ್ಚೆ ಮಾಡ್ಕೊಂಡ್ರೆ ಅವ್ರಿಗೂ ಅಯ್ಯೋ ನನಗೂ ಇತ್ತು, ನಾನು ಈಗ ಚೆನ್ನಾಗಿದ್ದೀನಿ, ಮಾತ್ರೆ ತಗೊಂಡೆ, ಟ್ರೀಟ್ಮೆಂಟ್ ತಗೊಂಡೆ, ಚೆನ್ನಾಗಿದ್ದೀನಿ. ಸೊ ಹಾಗಾಗಿ ಚರ್ಚೆ ಮಾಡ್ಕೊಳ್ಳೋದ್ರಿಂದ ಅದನ್ನ ನಾವು ಈ ಹೆದರ್ಕೊಳಕ್ ಹೋಗ್ಬಾರ್ದೆ. ನನಗೆ ಡಿಪ್ರೆಷನ್ ಇದೆ ಅಂತ ಹೇಳ್ಕೊಂಡ್ಬಿಟ್ರೆ ನನಗೆ ಅವ್ನು ಯಾವ ರೀತಿ ತಪ್ಪು ತಿಳ್ಕೊಂಡ್ಬಿಡ್ತಾನೋ. ನನಗೆ BP ಇದೆ ಅಂತ ಹೇಳ್ಕೊಂಡ್ರೆ ಯಾರು ತಪ್ಪು ತಿಳ್ಕೊಳಲ್ಲ. ನನಗೆ ಶುಗರ್ ಇದೆ ಅಥವಾ ನನಗೇನೋ ಮೈಗ್ರೇನ್ ಇದೆ ಅಂದ್ರೆ ಯಾರು ತಪ್ಪು ತಿಳ್ಕೊಳಲ್ಲ. ಅದೇ ರೀತಿ ಇದು ಕೂಡ ನಾನು ಹೇಳಿದಾಗೆ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್. ಈ 3 ಪಿಲ್ಲರ್ ಬಹಳ ಮುಖ್ಯ, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ. ನಾವು ಬರೀ ದೈಹಿಕ ಮಾತ್ರ ಯೋಚನೆ ಮಾಡ್ತೀವಿ, ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಯಾರಿಗ್ ಬೇಕಾದ್ರೆ ಬರ್ಬೋದು. ಮಹಾನ್ ವ್ಯಕ್ತಿಗಳಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಇದು ಬಂದಿದೆ. ಒಬ್ಬ ಸಾಮಾನ್ಯ ರೈತನಿಂದ ಹಿಡಿದು, ಆಟೋ ಡ್ರೈವರ್ ಇಂದ ಹಿಡಿದು, ಡಾಕ್ಟರ್ಸ್ ಇಂದ ಹಿಡಿದು,
ಇಂಜಿನಿಯರ್ಸು, ಪ್ರೈಮ್ ಮಿನಿಸ್ಟರ್ಸು, ಫಿಲ್ಮ್ ಸ್ಟಾರ್ಸು, ಸ್ಪೋರ್ಟ್ಸ್ ಯಾರಿಗ್ ಬೇಕಾದ್ರೆ ಬರ್ಬೋದು. ಸೊ ಹಾಗಾಗಿ ಆ ಒಪ್ಕೊಳ್ತಕ್ಕಂತ ಮನಸ್ಥಿತಿ ಮುಖ್ಯ. ಅವಾಗ ಮಾತ್ರ ನಾವು ನಕಾರಾತ್ಮಕ ಆಲೋಚನೆಯನ್ನ ಬೇರಿನಿಂದ ಕಿತ್ತಿ ಬಿಸಾಕಬಹುದು. ಈ 2ನೇ ಇನ್ನಿಂಗ್ಸ್ ಆಫ್ ಲೈಫ್ ಅಲ್ಲಿ ಮತ್ತೆ ನಾವು ಸೆಂಚುರಿ ಹೊಡಿಬಹುದು, ಗೆಲ್ಲಬಹುದು, ಹೊಸ ಗುರಿಗಳನ್ನ ಇಟ್ಕೊಳ್ಬಹುದು, ಹೊಸ ಸಂಬಂಧಗಳನ್ನ ನಾವು ಬೆಳೆಸ್ಕೊಳ್ಬಹುದು, ಹೊಸ ಸ್ನೇಹಿತರನ್ನ ಮಾಡ್ಕೊಳ್ಬಹುದು, ಹೊಸ ಸಾಧನೆಯನ್ನ ಮಾಡಬಹುದು. ಹಾಗಾಗಿ ಆಲೋಚನೆಯೇ ಎಲ್ಲದಕ್ಕೂ ಮೂಲ. ಒಂದ್ ಕಡೆ ಎಲ್ಲೋ ಹೇಳ್ತಾರೆ, ವಾಚ್ ಯುವರ್ ಥಾಟ್ಸ್ ಬಿಕಮ್ ಯುವರ್ ಆಕ್ಷನ್. ವಾಚ್ ಯುವರ್ ಆಕ್ಷನ್ ಬಿಕಮ್ಸ್ ಯುವರ್ ಬಿಹೇವಿಯರ್. ವಾಚ್ ಯುವರ್ ಬಿಹೇವಿಯರ್, ಇಟ್ ಬಿಕಮ್ಸ್ ಹ್ಯಾಬಿಟ್. ವಾಚ್ ಯುವರ್ ಹ್ಯಾಬಿಟ್ಸ್, ದೋಸ್ ಬಿಕಮ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂತ ಶಕ್ತಿ ಆಲೋಚನೆಗಿದೆ. ಸೊ ಹಾಗಾಗಿ ಆ ಆಲೋಚನೆಯೇ ಸರ್ವಕ್ಕೂ ಮೂಲ. ತಾವು ಭಗವದ್ಗೀತೆಯಲ್ಲಿ ಅರ್ಜುನನ ಒಂದು ದೃಶ್ಯವನ್ನ ಕುರುಕ್ಷೇತ್ರದಲ್ಲಿ ಯೋಚನೆ ಮಾಡಿದ್ರೆ, ಅವನು ಪ್ರಪಂಚಕ್ಕೆ, ಜಗತ್ತಿಗೆ ದೊಡ್ಡದಾಗಿರ್ತಕ್ಕಂತ ಒಬ್ಬ ಗಾಂಡೀವಿ ಆಗಿರ್ತಾನೆ. ಆದ್ರೆ ಅವನು ಆ ಕುರುಕ್ಷೇತ್ರದಲ್ಲಿ ತಮ್ಮ ಎಲ್ಲಾ ಸಹೋದರರನ್ನ, ಬಂಧುಗಳನ್ನ ನೋಡಿದಾಗ ಮನಸ್ಸು ಖಿನ್ನತೆ ಒಳಗಾಗಿ, ನನ್ನ ಕೈಲಿ ಆಗೋದಿಲ್ಲ ಇವ್ರ ಮೇಲೆ ಯುದ್ಧ ಮಾಡ್ಲಿಕ್ಕೆ, ತಪ್ಪಾಗುತ್ತೆ ಅಂತ ಹೇಳಿದಾಗ ಶ್ರೀಕೃಷ್ಣ ಅವನಿಗೆ ಒಂದು ಮನೋಚಿಕಿತ್ಸೆಯನ್ನ ಕೊಡ್ತಾನೆ. ನಿನ್ನ ಕರ್ತವ್ಯನ ನೀನ್ ಮಾಡು, ನೀನು ಅದರ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ಒಬ್ಬ ಕ್ಷತ್ರಿಯನಾಗಿ ಇದು ಧರ್ಮದ ಮತ್ತು ಅಧರ್ಮದ ಯುದ್ಧನೇ ಹೊರತು ಇದು ನಿನ್ನ ವೈಯಕ್ತಿಕ ಯುದ್ಧ ಅಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರೇರೇಪಿಸಿ ಅವನು ಬಿಲ್ಲು ಬಾಣವನ್ನ ಇಟ್ಕೊಂಡು ಯುದ್ಧವನ್ನ ಮಾಡಿ ಇಡೀ ಕುರುಕ್ಷೇತ್ರವನ್ನೇ ಗೆಲ್ತಾನೆ. ಸೊ ಹಾಗಾಗಿ ಒಂದು ಆಲೋಚನೆ ಇಡೀ ಒಂದು ಯುದ್ಧನೇ ಗೆಲ್ಲತಕ್ಕಂತ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವ್ ಯಾಕೆ ಗೆಲ್ಲಿಕ್ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಉಂಟು. ಸೊ ಹಾಗಾಗಿ ನಕಾರಾತ್ಮಕ ಆಲೋಚನೆಯನ್ನ ಬುಡದಿಂದ ಕಿತ್ತಾಕಿ ಸಕಾರಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳೋಣ. ಮನಸ್ಸನ್ ಮತ್ತು ಜೀವನವನ್ನ ನಾವು ಹಸನ್ಮುಖಗಳಾಗಿ ಮಾಡ್ಕೊಳ್ಳೋಣ. ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟ್ರೆ. ಈಗ ಇದುವರೆಗೂ ಈ ನಕಾರಾತ್ಮಕ ಚಿಂತನೆಗಳನ್ನ ದೂರ ಮಾಡೋಕೆ ಏನೇನು ನೀವು ಮಾಡಬಹುದು ಅನ್ನೋದು ಉಪಯುಕ್ತ ಸಲಹೆಗಳನ್ನು ಕೊಟ್ಟಿದ್ದೀರಾ. ಇದನ್ನ ತುಂಬಾ ಜನ ಕೇಳಿಸ್ಕೊತಾ ಇದ್ದಾರೆ. ಅವರಿಗೆ ಬೇಕಾದಷ್ಟು ಗೊಂದಲಗಳು ಅಥವಾ ಕ್ವೆಶ್ಚನ್ಸ್ ಇರ್ಬೋದು. ದಯವಿಟ್ಟು ಯಾರು ಏನ್ ಕೇಳ್ಬೇಕೋ ಅದನ್ನ ನೀವು ಅನ್ಮ್ಯೂಟ್ ಮಾಡ್ಬಿಟ್ಟು ನೀವು ಡಾಕ್ಟರ್ ಜೊತೆ ನೀವು ಡೈರೆಕ್ಟ್ ಆಗಿ ಕೇಳ್ಬೋದು ಈಗ. Before that, madam, I like to just add something. It was a beautiful explanation, doctor. I mean, really appreciate the way in which it was made. Beautiful, fantastic. And you know, not only me, I am appreciating. So many people have appreciated this thing in our this thing. And you know, one more special request has been made by one person. Please summarize everything in English too. That is. ವಿನಾತಿ ಶರ್ಮಾ ಅವರು ಕೇಳಿದ್ದಾರೆ. ಮುಸ್ತಾಫ್ ಅಲಿ ಅವರು ವೆಲ್ ಎಕ್ಸ್ಪ್ಲೈನ್ಡ್. ಗಿನಿ ಅವರು ವಂಡರ್ಫುಲಿ ಎಕ್ಸ್ಪ್ಲೈನ್ಡ್. ಮೋಸ್ಟ್ ಥಿಂಗ್ಸ್ ಆರ್ ಇನ್ ಕಂಟ್ರೋಲ್ ಆಫ್ ಸೆಲ್ಫ್. ಎಕ್ಸಲೆಂಟ್ ಟಾಕ್ ಅಂತ ಹೇಳ್ಬಿಟ್ಟು ವಾಚಿ ಅವರು ಹೇಳಿದ್ದಾರೆ. ಕೆ ವಿಶ್ವನಾಥ್ ಅವರು ನೈಸ್ ಸೆಷನ್ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಹೇಶ್ ಅವರು ವೆರಿ ಗುಡ್ ಪ್ರೆಸೆಂಟೇಷನ್ ಸರ್ ಅಂತ ಹೇಳಿದ್ದಾರೆ. ಎಲ್ಲರಿಗೂ one second. Dr. Mashal, he is a geriatric specialist. He is in Daradan. Oh, thank you, sir. Thank you so much. He regularly, he's a very nice person. Very humble. Are also appreciated. ನಮಸ್ತೆ ಸರ್, ನಾನು ಸರಸ್ವತಿ ಶಿಕಾರಿಪುರ್ ಅಂತ. ತುಂಬಾ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ವಿವರಣೆ ಮೂಲಕ ನಮ್ಗೆ ನೆಗೆಟಿವ್ ಥಾಟ್ಸ್ ಅನ್ನ ಹೇಗೆ ತೆಗೆದುಹಾಕ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನೀವು ಹೇಳಿದ್ದೀರಾ. ಬಹಳ ಸಂತೋಷವಾಯ್ತು. ಕನ್ನಡದಲ್ಲಿ ನೀವು ಮಾತಾಡಿದ್ದು ನಮ್ಗೆ ಬಹಳ ಸಂತೋಷ ಆಯ್ತು ಸರ್. ಸಂಪೂರ್ಣ ವಿವರಣೆಯನ್ನು ತಲೆ ಒಳಗಡೆಗೆ ಮನತಟ್ಟಾಗುವ ಹಾಗೆ ನೀವು ಹೇಳಿದ್ದು ತುಂಬಾ ತೃಪ್ತಿಕರವಾಗಿದೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ಅವರು ಯಾರೋ ಇಂಗ್ಲಿಷ್ ನಲ್ಲಿ ಕೇಳಿ ಅಂತ ಹೇಳಿದ್ರು. ಅಂದ್ರೆ ಈ ಕಾರ್ಯಕ್ರಮ ಕನ್ನಡದಲ್ಲಿ ಬರ್ಬೇಕು ಅಂತ ವಯೋಮಾನಸ ಸಂಜೀನಿ ಅವರ ಟೀಮ್ ನನಗೆ ಹೇಳಿದ್ರಿಂದ ನಾನು ಕನ್ನಡದಲ್ಲೇ ಮಾತಾಡಿದೆ. ಇಂಗ್ಲಿಷ್ ಪ್ರೋಗ್ರಾಮ್ ಇನ್ನೊಂದ್ಸರಿ ಮಾಡಬಹುದು. ಇಂಗ್ಲಿಷ್ ಪ್ರೋಗ್ರಾಮ್ ಆಗ್ಬೇಕು ಸರ್. ಸಮರೈಸ್ ಮಾಡಿ ಫ್ಯೂ ಮಿನಿಟ್ಸ್ ನಲ್ಲಿ ಹೇಳಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಫುಲ್ ಪ್ರೋಗ್ರಾಮ್ ಇನ್ ಇಂಗ್ಲಿಷ್. Program also, we have got an English program. I will request our BMS people to talk to you and try to engage you for the English program also. Sure sir, sure. It will be my pleasure and privilege. We are doing. ಯಾರಿಗಾರ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. Sir, please. Hello, sir. Tell me.
Oh, ಅಂತ ಬೆಂಗಳೂರಿಂದ ಮಾತಾಡ್ತಿರೋದು. ಮೇಡಮ್ ಹೇಳಿ. ಸರ್ ನನಗೀಗ 22 ಇಯರ್ಸ್ ಇಂದ ಒಂಥರ ಆನ್ಸೈಟಿ ಇದೆ. ಅಂದ್ರೆ Okay. ಹೆಲ್ತ್ ಆರೋಗ್ಯ, ಹೆಲ್ತ್ ಆನ್ಸೈಟಿ. ಸ್ವಲ್ಪ ಹಾ. ಏನಾದ್ರೂ ಸಿಂಪ್ಟಮ್ ಆದ್ರೆ ನನಗೊಂಥರ ಫಿಯರ್. ಆದ್ರಿಂದ ಸ್ವಲ್ಪ ಎಲ್ಲ ಫಿಸಿಕಲಿ ಸಿಂಪ್ಟಮ್ ಎಲ್ಲ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ರುಮೆಟೆಡ್ ಆರ್ಥ್ರೈಟಿಸ್ ಇದೆ 7 ಇಯರ್ಸ್ ಇಂದ. ಅದಕ್ಕೆ ನಾನು ಇಂಗ್ಲಿಷ್ ಮೆಡಿಸಿನ್ ತಗೊಳ್ತೀನಿ. ಇದು ಹೆಲ್ತ್ ಫಿಯರ್ ಗೆ ನನಗೆ ತುಂಬಾ ಈಗ ಇತ್ತೀಚೆಗೆ ನನಗೆ ಒಂಥರ ಹಸಿವು ಕಡಿಮೆ, ಒಂಥರ ಅಪಿಟೈಟ್ ಕಡಿಮೆ ಆಗಿದೆ, ನಿದ್ರೆ ಸರಿ ಬರ್ತಿಲ್ಲ. ನಾನು ಅದಕ್ಕೆ ಇದರಿಂದ ಹೆಂಗ್ ಓವರ್ಕಮ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಆಯ್ತು ಮೇಡಮ್. ಸರ್ ನನ್ ಡೈಲಿ ಆಕ್ಟಿವಿಟಿ ಇದೆ, ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅಂದ್ರೆ ನನಗೆ ಅದು ಯೋಗ ಮಾಡಿದಾಗ ಒಂಥರ ರಿಲೀಫ್ ಅನ್ಸಲ್ಲ, ಒಟ್ಟು ಬಿಡಲ್ಲ, ಮಾಡ್ತೀನಿ ನಾನು. ಭಯ, ಹೆಲ್ತ್ ಫಿಯರ್ ಸರ್, ಅದ್ ಬಿಟ್ಟು ಬೇರೆ ಏನು ಇಲ್ಲ. ಥ್ಯಾಂಕ್ ಯು ಮೇಡಮ್. ತಾವು ಮುಕ್ತವಾಗಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದಕ್ಕೆ ಮೊದಲನೇದಾಗಿ ಅಭಿನಂದಿಸ್ತೇನೆ. ಈಗ ಹೆಲ್ತ್ ರಿಲೇಟೆಡ್ ಆಂಗ್ಸೈಟಿ ಇದು ಬಹಳಷ್ಟು ಜನಕ್ಕೆ ಇರುತ್ತೆ ಮೇಡಮ್. ಅಂದ್ರೆ ಈವನ್ ಯಂಗ್ ಪೀಪಲ್ಗೂ ಇತ್ತೀಚೆಗೆ ಬಹಳ ಇರುತ್ತೆ. ಅಂದ್ರೆ ಎಷ್ಟೋ ಸೆಲೆಬ್ರಿಟೀಸ್ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿರ್ತಕ್ಕಂಥದ್ದು, ಮತ್ತೆ ಕೋವಿಡ್ ಟೈಮ್ ಅಲ್ಲಿ ಡೆತ್ಸ್ ಆಗಿರ್ತಕ್ಕಂಥದ್ದೆಲ್ಲ ನೋಡ್ಬಿಟ್ಟು ಬಹಳಷ್ಟು ಜನಕ್ಕೆ ನನಗೂ ಈ ತರ ಆಗ್ಬಿಟ್ರೆ ಅನ್ನೋ ಒಂದು ಗಾಬರಿ, ಭಯ, ಆ ನಕಾರಾತ್ಮಕ ಆಲೋಚನೆಗಳು ಬಹಳಷ್ಟು ಜನಕ್ಕೆ ಇರುತ್ತೆ. ಈ ಮೊದಲನೇದಾಗಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ತರ ಏನೇ ಒಂದು ನಮಗೆ ಒಂದು ನೋವುಗಳು ಅಥವಾ ಏನೇ ಒಂದು ಸಿಂಪ್ಟಮ್ಸ್ ಕಂಡಾಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ನೋಡ್ದಲೆ ಅಥವಾ ಸೈಂಟಿಫಿಕ್ ಆಗಿ ನೋಡ್ದಲೆ ನಾವು ಅದನ್ನ ಭಾವನಾತ್ಮಕವಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಹೇಳ್ದಾಗೆ ಎದೆ ಹತ್ರ ಏನೋ ಒಂಚೂರು ಚುಚ್ತಾ ಇದೆ, ಎದೆ ಮಧ್ಯದಲ್ಲಿ ಏನೋ ಇದಾಗ್ತಾ ಇದೆ ಅಂತ ಹೇಳಿದ್ರೆ ನನಗೇನ್ ಅನ್ಸುತ್ತೆ, ಅಯ್ಯೋ ನನಗೆ ಹಾರ್ಟ್ ಇಂದ ಏನೋ ಸಮಸ್ಯೆ ಆಗ್ಬೋದು, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡೋದು, ನನ್ ಸತ್ಯ ಹೋಗ್ಬಿಡೋದು, ಈ ತರ ಆಲೋಚನೆ ಒಂದೇ ಸರಿ ಟ್ರೈನ್ ಆಫ್ ನೆಗೆಟಿವ್ ಥಾಟ್ಸ್ ಬಂದ್ಬಿಡ್ಬೋದು ಮೈಂಡಿಗೆ. ಬಟ್ ಅದಕ್ಕೆ ನಾವು ಒಂದ್ ಸ್ವಲ್ಪ ಫುಲ್ ಸ್ಟಾಪ್ ಇಟ್ಬಿಟ್ಟು ನಾನು ಅದನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಏನಂತ ಹೇಳಿದ್ರೆ, ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ನನಗೇನೀಗ ಸಡನ್ ಆಗಿ ಏನೋ ಹಾರ್ಟ್ ಅಟ್ಯಾಕ್ ಆಗ್ಬೋದು, ನನಗೆ ಹೈ BP ಇರ್ಬೇಕು, ಹೈ ಶುಗರ್ ಇರ್ಬೇಕು, ಹೈ ಕೊಲೆಸ್ಟ್ರಾಲ್ ಇರ್ಬೇಕು, ಅಥವಾ ನಾನೇನೋ ಹೆವಿ ಸ್ಮೋಕಿಂಗ್ ಇರ್ಬೇಕು, ಅಥವಾ ತುಂಬಾ ಆಲ್ಕೋಹಾಲ್ ಡ್ರಿಂಕ್ಸ್, ಅಥವಾ ತುಂಬಾ ಸ್ಟ್ರೆಸ್. ಈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಮಾತ್ರ ಏಕಾಏಕಿ ಏನಾರು ಆಗ್ಲಿಕ್ಕೆ ಸಾಧ್ಯತೆ ಒಂದು. ಎರಡನೇದು, ನಾನು ಇತ್ತೀಚೆಗೆ ಯಾವ ECG ಮಾಡಿಸ್ಕೊಂಡಿದ್ದೀನ, ಎಕೋ ಮಾಡಿಸ್ಕೊಂಡಿದ್ದೀನ, ನಾನು ಫಿಸಿಷಿಯನ್ ಕನ್ಸಲ್ಟ್ ಮಾಡಿದ್ದು ಕೂಡ ಡಾಕ್ಟರ್ ಏನ್ ಹೇಳಿದ್ದಾರೆ, ಎಲ್ಲ ನಾರ್ಮಲ್ ಇದೆ, ನೀವೇನು ಚಿಂತೆ ಪಡಬೇಡಿ ಅಂತ ಹೇಳಿರ್ತಾರೆ. ಸೊ ನಾವ್ ಇದಿಷ್ಟನ್ನು ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಳ್ಳೋದೇ ಇಲ್ಲ. ನಾವು ಫಸ್ಟ್ ಏನ್ ಮಾಡುತ್ತೆ, ಭಾವನೆ ಹೌದಲ್ಲ ಹಿಂಗ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಆ ನೆಗೆಟಿವ್ ಆಲೋಚನೆ ಮುಂದೆ ಬಂದ್ಬಿಡುತ್ತೆ. ಮುಂದೆ ಬಂದಾಗ ನಮ್ ಈ ಸೈಂಟಿಫಿಕ್ ಥಿಂಕಿಂಗ್, ರ್ಯಾಷನಲ್ ಥಿಂಕಿಂಗ್ ಅಂತ ಏನ್ ಹೇಳ್ತೀವಿ, ಇದು ಎಲ್ಲೋ ಮೂಲೆ ಗುಂಪಾಗ್ಬಿಡುತ್ತೆ. ಸೊ ನಾ ರ್ಯಾಷನಲ್ ಥಿಂಕಿಂಗ್ ಮತ್ತೆ ಸೈಂಟಿಫಿಕ್ ವೈಜ್ಞಾನಿಕವಾದ ಚಿಂತನೆಯನ್ನ ಮುನ್ನೆಲೆಗೆ ತರಬೇಕಾಗುತ್ತೆ. ಸೊ ನನಗೆ ಆ ರೀತಿ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ಮತ್ತೆ ವೈದ್ಯರು ಕೂಡ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸೊ ನಾನು ಆ ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ ಆ ಟೈಮಲ್ಲಿ ನಾನು ಡೀಪ್ ಬ್ರೀತಿಂಗ್ ಅಂತ ಹೇಳಿದೆ ಮೇಡಮ್. ದೀರ್ಘ ಉಸಿರಾಡ್ತಕ್ಕಂಥದ್ದು, ಕಣ್ ಮುಚ್ಕೊಂಡು ಉಸಿರಾಟದ ಮೇಲೆ ಸಂಪೂರ್ಣವಾದ ಗಮನ ಇಟ್ಕೊಂಡು 4 ಸೆಕೆಂಡ್ ದೀರ್ಘವಾಗಿ ಒಳಗ್ ತಗೊಳ್ಳೋದು, 4 ಸೆಕೆಂಡ್ ಇಟ್ಕೊಳ್ಳೋದು, 4 ಸೆಕೆಂಡ್ 7 ಸೆಕೆಂಡ್ ನಿಧಾನವಾಗಿ ಬಾಯಿಂದ ಬಿಡೋದು. ಇದು ಮಾಡಿದ್ರೆ ತಾತ್ಕಾಲಿಕವಾಗಿ ಬಾಡಿಯಲ್ಲಿ ಕಾರ್ಟಿಸೋಲ್ ಅಂತ ಇರುತ್ತೆ, ಸ್ಟ್ರೆಸ್ ಹಾರ್ಮೋನ್, ಇದು ಕಡಿಮೆ ಆಗುತ್ತೆ. ಈ ಕಾರ್ಟಿಸೋಲ್ ಅಂತ ಹಾರ್ಮೋನ್ ನಮಗೆ ಜೀವಕ್ಕೆ ಅಪಾಯದ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ಬೇಕು. ನಾವ್ ಒಂದು ಹಾವು ನೋಡಿದ್ವಿ, ಬೆಂಕಿ ನೋಡಿದ್ವಿ, ಅವಾಗ ಭಯ ಆಗ್ಬೇಕು ನಮಗೆ. ಭಯ ಆದ್ರೆ ನಾವು ಆ ಒಂದು ಡೇಂಜರ್ ಇಂದ ದೂರ ಓಡೋಗ್ಲಿಕ್ಕೆ ಸಾಧ್ಯ. ಅದು ನಮ್ಮ ಬಾಡಿ ಇರೋ ಮೆಕ್ಯಾನಿಸಮ್. ಅವಾಗ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ, ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಉಸಿರಾಟ ಫಾಸ್ಟ್ ಆಗುತ್ತೆ, ನಮ್ಮ ಮಾಂಸಖಂಡಗಳಿಗೆ ರಕ್ತ ಸಂಚಯ ಚೆನ್ನಾಗುತ್ತೆ, ನಾವು ಓಡೋಗ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಮ್ಮ ಬಾಡಿಯಲ್ಲಿ ಆಟೋಮೆಟಿಕ್ ಮೆಕ್ಯಾನಿಸಮ್ ಇರುತ್ತೆ. ಆದರೆ ಕೆಲವೊಮ್ಮೆ ಕಾಲ್ಪನಿಕವಾದ ಭಯಕ್ಕೆ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗ್ಬಿಡುತ್ತೆ. ನನಗೆ ಹಾರ್ಟ್ ಅಟ್ಯಾಕ್ ಆಗಬಹುದು, ನನಗೆ ಇದಾಗಬಹುದು, ನನಗೆ ಕ್ಯಾನ್ಸರ್ ಬಂದ್ಬಿಡಬಹುದು, ಈ ಒಂದು ಅಂತೆ ಕಂತೆಗಳಲ್ಲಿ ಅದು ನಮ್ಮ ಬಾಡಿ ಹಂಗ್ ರಿಯಾಕ್ಟ್ ಮಾಡ್ಬಿಟ್ಟು ಅವಾಗ ಎದೆ ಬಡಿತ ಜಾಸ್ತಿಯಾಗಿ ಇದಾಗುತ್ತೆ. ಸೊ ಹಾಗಾಗಿ ನಾವು ಆ ಒಂದು ಚಿಂತನೆಯನ್ನ, ಇದನ್ನ ಪಾಸಿಟಿವ್ ಆಲೋಚನೆನ, ನೆಗೆಟಿವ್ ಆಲೋಚನೆನ, ನಾನು ಸುಮ್ನೆ ಓವರ್ ಪಾಸಿಟಿವ್ ಆಗ್ತಾ ಇಲ್ಲ, ನಾನು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾನು ಧೈರ್ಯ ತಗೊಳ್ತಾ ಇದ್ದೀನಿ ಹೊರತು ಮಂಡ ಧೈರ್ಯ ಅಲ್ಲ ಇದು ಅಂತೇಳಿ ನಾವು ಇದ್ ಮಾಡಿದಾಗ ಕಡಿಮೆ ಆಗುತ್ತೆ. ಇಷ್ಟು ಆಗಿಯೂ ಕೂಡ ತಮಗೆ ಸಮಸ್ಯೆ ಇದ್ದಲ್ಲಿ ಮನೋವೈದ್ಯರ ಭೇಟಿ ತಪ್ಪೇನೂ ಇಲ್ಲ. ಸೊ ಅಲ್ಲಿ ಅವರಿಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ, ಜೊತೆಗೆ ಕೌನ್ಸಿಲಿಂಗ್ ಮಾಡಬಹುದು, ಮತ್ತೆ ಅವಶ್ಯಕತೆ ಇದ್ದಲ್ಲಿ ಅದಕ್ಕೆ ಆಂಟಿ ಡಿಪ್ರೆಸೆಂಟ್ ಅಥವಾ ಆಂಗ್ಸೈಟಿಕ್ ಮಾತ್ರೆಗಳನ್ನು ಕೂಡ ಕೊಡಬಹುದು. ಸ್ವಲ್ಪ ತಗೊಂಡಿದೀನಿ ಸರ್ ಆಂಟಿ ಡಿಪ್ರೆಸೆಂಟ್. ಅಂದ್ರೆ ನಾನು ಅದೇ ಅಡಿಕ್ಟ್ ಆಗ್ಬಿಡ್ತೀನಿ, ಸ್ವಲ್ಪ ಓವರ್ ನಂದು ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಇದ್ ಮಾಡೋಣ ಅಂತ ಮಾಡ್ತೀನಿ, ಅದು ಆಗಲ್ಲ. ಅದೇ ಮೇಡಮ್, ಅದೊಂದು ಮಿತ್ ಇದೆ. ಅಂದ್ರೆ ಇದು ಆಂಟಿ ಡಿಪ್ರೆಸೆಂಟ್ ಅಡಿಕ್ಟ್ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈ ಅಡಿಕ್ಷನ್ ಅಂತ ಏನಂತ ಹೇಳಿದ್ರೆ,
ಅವಶ್ಯಕತೆ ಇಲ್ದಿರೋ ವಸ್ತುನ ಬಳಸೋದನ್ನ ನಾವು ಅಡಿಕ್ಷನ್ ಅಂತೀವಿ. ಅಂದ್ರೆ ಆಲ್ಕೋಹಾಲ್ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಅದನ್ನ ಬಳಸ್ತಾನೆ, ಸ್ಮೋಕಿಂಗ್ ಅವಶ್ಯಕತೆ ಇಲ್ಲ ಅದನ್ನ ಬಳಸ್ತಾನೆ, ಅದ ಕರ್ದಿರೋ ಪದಾರ್ಥಗಳು ಅಂತವೆಲ್ಲ ಅವಶ್ಯಕತೆ ಇಲ್ಲ ಅದನ್ನ ನಾವು ಅಡಿಕ್ಷನ್ ಅಂತೀವಿ. ಈಗ ನಾವು ಪ್ರತಿನಿತ್ಯ ಅನ್ನನೇ ಊಟ ಮಾಡ್ತೀವಿ, ನೀರೇ ಕುಡಿತೀವಿ, 50 ವರ್ಷದಿಂದ 70 ವರ್ಷದಿಂದ ಅದನ್ನೇ ಮಾಡ್ಕೊಂಡ್ವಿ, ಬಟ್ ಅದನ್ನ ನಾವು ಅಡಿಕ್ಷನ್ ಅನ್ನೋದಿಲ್ಲ, ಅದನ್ನ ನಾವು ಅವಶ್ಯಕತೆ ಅಂತ ಹೇಳ್ತೀವಿ. ಅದೇ ರೀತಿ ಈಗ ನಾವು BP ಗೆ ಒಂದು ಮಾತ್ರೆ ತಗೊಳ್ತೀವಿ, ಶುಗರ್ಗೆ, ಅದನ್ನ ಅಡಿಕ್ಟ್ ಅನ್ನೋದಿಲ್ಲ, ಅವಶ್ಯಕತೆ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ನೀಡ್ ಅಂಡ್ ಅಡಿಕ್ಷನ್. ಈಗ ಆಂಗ್ಸೈಟಿಗೆ ಅಥವಾ ಡಿಪ್ರೆಷನ್ಗೆ ಒಂದು ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಬಹಳಷ್ಟು ಜನ ಈ ತಪ್ಪುಗಳನ್ನ ಮಾಡ್ತಾರೆ. ಅಂದ್ರೆ ಮನೋವೈದ್ಯರ ಹತ್ರ ಹೋಗ್ತಾರೆ, 1-2 ವಾರ 3 ವಾರ ಮಾತ್ರೆ ತಗೊಳ್ತಾರೆ, ಚೆನ್ನಾಗಾಯ್ತು, ಈಗ ಇದನ್ನ ಕಂಟಿನ್ಯೂ ಮಾಡಿದ್ರೆ ಅಡಿಕ್ಟ್ ಆಗ್ಬಿಡ್ತೀನಿ ಬಿಟ್ಟು ಬಿಡ್ತಾರೆ. ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಿನಿಕಲ್ ಎಕ್ಸಲೆನ್ಸ್ ಲಂಡನ್ UK ಪ್ರಕಾರ ಮತ್ತು ಹಲವಾರು ವೈಜ್ಞಾನಿಕ ವಿಶ್ಲೇಷಣೆಗಳ ಪ್ರಕಾರ ಯಾವುದೇ ಖಿನ್ನತೆ ಮತ್ತು ಆತಂಕಕ್ಕೆ ಮಿನಿಮಮ್ 1 ವರ್ಷನಾರ ತಗೊಳ್ಬೇಕಾಗುತ್ತೆ, 1ರಿಂದ 2 ವರ್ಷ. ಸೊ 1 ವರ್ಷ ತಗೊಂಡು ಹಂತವಾಗಿ ಅವರು ಕಡಿಮೆ ಮಾಡಿ ನಿಲ್ಲಿಸ್ತಾರೆ, ಅವಾಗ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಮಧ್ಯಕ್ಕೆ ನಿಂತ್ರೆ ಏನಾಗುತ್ತೆ, ನಿಮ್ ಟ್ರೀಟ್ಮೆಂಟ್ ಇನ್ಕಂಪ್ಲೀಟ್ ಆಗಿ ಮತ್ತೆ ರಿಲ್ಯಾಪ್ಸ್ ಆಗೋ ಸಾಧ್ಯತೆ ಇರುತ್ತೆ. ವರ್ಕ್ ಆಗಿರೋ ಮಾತ್ರೆ ಕೂಡ ನೆಕ್ಸ್ಟ್ ವರ್ಕ್ ಆಗದಿರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಅದು ಅಡಿಕ್ಷನ್ ಏನು ಆಗುದಿಲ್ಲ, ಸರಿಯಾದ ಒಂದು ಕಂಪ್ಲೀಟ್ ಕೋರ್ಸ್ ಮಾಡೋದು ಬಹಳ ಉತ್ತಮ. ನನಗೆ ಇನ್ನೊಂದು ಕ್ಲಾರಿಟಿ ಸರ್, ಈಗ ನನಗೆ ಅಪಿಟೈಟ್ ಸ್ಲೀಪ್ ಎಲ್ಲ ಇದಾಗ್ತಿದೆಯಲ್ಲ, ನನಗೆ ಒಂಥರ ಇದಾಗಲ್ಲ, ಇದು ಸೈಕಾಲಜಿಕಲ್ ಫಿಸಿಯಾಲಜಿಕಲ್ ಅಂತ ಒಂಥರ ಡೌಟ್. ಆದ್ರಿಂದ ನನಗೆ ಸ್ವಲ್ಪ ಇನ್ನೂ ಒಂಥರ ಆನ್ಸೈಟಿ ಜಾಸ್ತಿ ಆಗುತ್ತೆ. ಅದೇ ಮೇಡಮ್, ಇಷ್ಟನ್ನ ಮಾಡಿ ಒಂದ್ಸರಿ ತಾವು ಕನ್ಸಲ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅನುಕೂಲ. ಓಕೆ, ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. Thank you, doctor. See, Dr. Mahedri, Mahesh has asked one question, doctor, in this chat box. Yes, Is sir. there any method to train subconscious mind, sir, for fear, anxiety, or any phobia? ಇದರ ಮೆಥಡ್ ಟು ಟ್ರೈನ್ ಸಬ್ ಕಾನ್ಶಿಯಸ್ ಮೈಂಡ್. Yeah. ಸಿ, ಕಾನ್ಶಿಯಸ್ ಮೈಂಡ್ ಅಂತಕ್ಕಂಥದ್ದು ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ಸುಪ್ತ ಮನಸ್ಸು ಅಂತ ಹೇಳ್ತೀವಿ. ಈ ಸುಪ್ತ ಮನಸ್ಸಿಗೆ ಹಲವಾರು ಆತಂಕಗಳು, ದುಗುಡಗಳು ಹೋಗಿ ಕೂತಿರತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸಣ್ಣೋರಿಂದ ಯಾವ ರೀತಿ ಬೆಳೆದಿರ್ತೀವಿ ಅದೆಲ್ಲೋ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಕೂತಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ತಾಯಿ ನಿಮಗೆ ತುಂಬಾ ಓವರ್ ಸ್ಟ್ರಿಕ್ಟ್ ಮಾಡಿರ್ತಾರೆ, ಒಂದು ಕೂತ್ರು ಬೈತಾರೆ, ನಿಂತ್ರು ಬೈತಾರೆ, ಏನೇ ಒಂದು ತಾವು ಪ್ರೆಸೆಂಟ್ ಮಾಡೋಕ್ ಹೋದ್ರು ಬೈತಾರೆ. ಇದೆಲ್ಲ ಇರುವಾಗ ನಮಗೇನಾಗುತ್ತೆ, ಬೆಳಿತಾ 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 ತಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ. ತಮ್ಮ ಸಂಬಂಧ ಟೀಚರ್ಸ್ ಜೊತೆ ಅಥವಾ ಅಥಾರಿಟಿ ಫಿಗರ್ ಜೊತೆ ಬಹಳ ಭಯ ಇರುತ್ತೆ. ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, 4 ಜನ ಮುಂದೆ ಸ್ಪೀಚ್ ಮಾಡ್ಲಿಕ್ಕೆ ಕಷ್ಟ ಆಗಿರುತ್ತೆ. ಯಾಕಂದ್ರೆ ನಿಮಗೆ ಸಣ್ಣವರಿಂದ ಬೆಳೆಯುವಾಗ ನಿಮ್ಮ ತಪ್ಪುಗಳನ್ನೇ ಹಿಡಿದಿಟ್ಟು ದೊಡ್ಡದಾಗಿ ಪ್ರದರ್ಶನ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಆಮೇಲೆ ನಾನು ಏನೇ ಮಾಡಿದ್ರು ತಪ್ಪನ್ನೇ ಕಂಡಿಡಿಯೋದು. ಅದೇ ರೀತಿ ದೊಡ್ಡವ್ರ ಮುಂದೆ ನಾನು ಯಾವತ್ತೂ ಸರಿ ಸಮಾನವಾಗಿ ನಿಲ್ಲಿಕ್ ಆಗೋದಿಲ್ಲ ಅಂತಕ್ಕಂಥದ್ದು ಅವ್ರ ತಲೆ ಒಳಗೆ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಕೂತ್ ಬಿಟ್ಟಿರುತ್ತೆ. ಸೊ ಇದನ್ನ ನಾವು ಒಂದು ಅಬ್ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂಥ ರಹಸ್ಯಗಳನ್ನ ಹೊರಗೆ ತೆಗೆದು ಅವರಿಗೆ ಒಂದು ಸಾಂತ್ವನದ ಚಿಕಿತ್ಸೆಯನ್ನ ಮಾಡ್ತೀವಿ. ಅದನ್ನ ಅಬ್ರಿಯಾಕ್ಷನ್ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯ. ಒಬ್ರಿಗೆ ಕ್ಲಾಸ್ಟ್ರೋಫೋಬಿಯಾ ಆಯ್ತು, ಒಬ್ರು ಲಾಯರ್ ಇದ್ರು. ಅವ್ರು ಏನಂತ ಹೇಳಿದ್ರೆ, ಒಂದು ಬ್ಯಾಂಗ್ಳೂರಿಂದ ಅವ್ರು ಡೆಲ್ಲಿಗೆ ಹೋಗ್ಬೇಕು ಅಂದ್ರು ಕೂಡ ಅವ್ರು ಒಂದು ಓಪನ್ ಕಾರಲ್ಲಿ ಹೋಗ್ಬೇಕು, AC ಕಾರಲ್ಲಿ ಹೋಗ್ತಾ ಇರ್ಲಿಲ್ಲ, ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಭಯ. ಒಂದು ರೂಮ್ ಅಲ್ಲಿ ಬಾಗ್ಲ ಹಾಕ್ಬಿಟ್ರೆ ಅವ್ರಿಗೆ, ಅಥವಾ ಒಂದು ಲಿಫ್ಟ್ ಒಳಗ್ ಹೋದ್ರೆ, ಒಂದು ಕಾರ್ AC ಒಳಗ್ ಕೂತ್ರೆ, ಇಲ್ಲಿ ನನಗೆ ಆಕ್ಸಿಜನ್ ಸಿಗೋದಿಲ್ಲ, ಗಾಳಿ ಸಿಗೋದಿಲ್ಲ, ನನಗೇನೋ ಆರೋಗ್ಯಕ್ಕೆ ತೊಂದರೆ ಆಗ್ಬಿಡುತ್ತೆ, ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಹೆದರ್ಕೊಳ್ತಾರೆ. ಆದರೆ ಅವರಿಗೆ ನಾವು ಆ ಸುಪ್ತ ಮನಸ್ಸಿನ ಚಿಕಿತ್ಸೆಯನ್ನ ಮಾಡಿದಾಗ ಆ ಭಯ ಅವರಿಗೆ ಸಣ್ಣೋರಿಂದ ಬಂದಿದೆ. ಯಾವ ರೀತಿ ಬಂದಿದೆ ಅಂದ್ರೆ, ಅವರ ತಂದೆ ಇವರು ಸಣ್ಣೋರಿರುವಾಗ ಮಾರ್ಕ್ಸ್ ಕಡಿಮೆ ತೆಗಿದ್ರೆ, ಫೇಲ್ ಆದ್ರೆ, ಒಂದು ಮೇಲ್ಗಡೆ ಅಟ್ಟದ ಮನೆ ಅಂತ ಇರುತ್ತೆ, ಅಟಿಕ್ ಅಂತ ಏನಿರುತ್ತೆ, ಅಲ್ಲಿ ಕರ್ಕೊಂಡೋಗಿ ಕೂಡಾಕ್ಬಿಟ್ಟು ಒಂದು ಕತ್ಲು ಕೋಣೆಯಲ್ಲಿ ಬಿಡ್ತಾ ಇದ್ರು. ಅಲ್ಲಿ ಕಿಟಕಿ ಕೂಡ ಆಲ್ಮೋಸ್ಟ್ ಇರ್ತಾ ಇರ್ಲಿಲ್ಲ. ಸೊ ಆವಾಗ ಅವರಿಗೆ ಅದು ಭಯ ಮೂಡಿದೆ. ಅಲ್ಲಿ ನಾನು ಒಳಗೋಗಿ ಕೂತಾಗ ಅಯ್ಯೋ ನನಗೇನೋ ಆಗ್ಬಿಡುತ್ತೆ, ಎದೆ ಬಡಿತ ಜಾಸ್ತಿ ಆಗಿ, ಇದಾಗಿ ಪ್ಯಾನಿಕ್ ಅಟ್ಯಾಕ್ ಆಗಿ ಆಂಗ್ಸೈಟಿ ಜಾಸ್ತಿ. ಆ ಒಂದು ಭಯ ಅವ್ರಿಗೆ ದೊಡ್ಡವರಾದ್ಮೇಲೆ ಯಾವುದೇ ಒಂದು ಸಣ್ಣ ಜಾಗ ಎಲ್ಲಿ ಕಿಟಕಿ ಬಾಗ್ಲು ಕಡಿಮೆ ಇರುತ್ತೆ ಅಥವಾ ಗಾಳಿ ಬರೋ ಜಾಗ ಕಡಿಮೆ ಇರುತ್ತೆ, ಅಲ್ಲಿ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಅವರಿಗೆ ಅದರಿಂದ ಆಗಿದೆ ಅಂತಕ್ಕಂಥದ್ದು ಅವ್ರಿಗೆ ಮರ್ತೋಗ್ಬಿಟ್ಟಿರುತ್ತೆ. ಸಣ್ಣವ್ರು ಇದಾಗಿರೋದ್ರಿಂದ ಇದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಸುಪ್ತ ಮನಸ್ಸನ್ನ ನಾವು ಆ ರಹಸ್ಯನ ಹೊರಗೆ ತೆಗೆದಾಗ ಇದು ಗೊತ್ತಾಯ್ತು. ಸೊ ಅದಕ್ಕೆ ನಾವು ಮತ್ತೆ ಅವರಿಗೆ ಕೌನ್ಸಿಲಿಂಗು ಚಿಕಿತ್ಸೆಯನ್ನ ಮಾಡಿದಾಗ ಅದರಿಂದ ಹೊರಗೆ ಬರ್ತಾರೆ. ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಯಾವಾಗ್ಲೂ ಅಫರ್ಮೇಶನ್ಸ್ ಹೇಳ್ಕೊಳ್ತಾ ಹೋಗ್ಬೇಕಂದ್ರೆ, ನಾನು ಧೈರ್ಯವಂತ, ನನಗೆ ಸಾಧನೆ ಮಾಡೋ ಶಕ್ತಿ ಇದೆ,
ಯಾವಾಗ್ಲೂ ನಾವು ಪಾಸಿಟಿವ್ ಥಿಂಗ್ಸ್ ನ ಆದಷ್ಟು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಹೇಳ್ತಾ ಹೋದ್ರೆ ಬಹಳ ಒಳ್ಳೇದು. ಮಲ್ಗೋಕ್ಕಿಂತನೂ ಮುಂಚೆ ಇವತ್ತು ಏನು 4 ಕೆಲಸಗಳು ಒಳ್ಳೇದಾಯ್ತು, ನಾನು ಏನು ನನ್ನ ಒಳ್ಳೆತನವನ್ನ ತೋರಿಸ್ದೆ ಅಥವಾ ಒಳ್ಳೆ ನನ್ನ ಕೆಲಸಗಳನ್ನ ಅಪ್ರಿಶಿಯೇಟ್ ಮಾಡ್ದೆ, ಅದನ್ನ ನಾವು ನೆನ್ಸ್ಕೊಳ್ಬೇಕು. ಬಟ್ ನಮ್ಮ ಮೈಂಡ್ ಏನಂದ್ರೆ ಈ ಒಂದು ತಪ್ಪು 100 ಕೆಲಸಗಳಲ್ಲಿ 99 ಒಳ್ಳೆ ಕೆಲಸಗಳಲ್ಲಿ ಒಂದು ತಪ್ಪು ಮಾತ್ರ ಮುನ್ನೆಲೆಗೆ ಬರುತ್ತೆ. ಇನ್ನು 99 ನಾನು ಏನ್ ಒಳ್ಳೇದ್ ಮಾಡಿರ್ತೀನಿ ಇದು ಮರ್ತೋಗ್ಬಿಡುತ್ತೆ. ಸೊ ಇದನ್ನೇ ನಾನು ಮ್ಯಾಗ್ನಿಫಿಕೇಶನ್ ಅಂಡ್ ಮಿನಿಮೈಸೇಷನ್, ನಮ್ಮ ಸಾಧನೆಗಳು ಮಿನಿಮೈಸ್ ಮಾಡ್ಕೊಳ್ತೀವಿ, ನಮ್ಮ ತಪ್ಪುಗಳನ್ನ ದೊಡ್ಡದಾಗಿ ಮಾಡ್ಕೊಳ್ತೀವಿ. ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಆದಷ್ಟು ನೆವರ್ ಟಾಕ್ ನೆಗೆಟಿವ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ. ಆಲ್ವೇಸ್ ಟಾಕ್ ಪಾಸಿಟಿವ್ ಅಬೌಟ್ ಯುವರ್ ಸೆಲ್ಫ್, ಆಲ್ವೇಸ್ ಟಾಕ್ ಗುಡ್ ಥಿಂಗ್ಸ್ ಅಬೌಟ್ ಯುವರ್ ಸೆಲ್ಫ್, ದೆನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ಬಿಕಮ್ ಸ್ಟ್ರಾಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು, ದಟ್ ಹೆಲ್ಪ್ಸ್. ಬೇರೆ ಯಾರಾದ್ರೂ ಪ್ರಶ್ನೆ ಇದಾ ಡಾಕ್ಟರ್? ಟೈಮ್ ಆಗುತ್ತದೆ, 5:17. ಸೋಮವಾರಗಳು ಎಲ್ಲಾ ಡಾಕ್ಟರ್ಗಳು ಬಿಸಿ ಇರ್ತಾರೆ, ಸೋಮವಾರಗಳೇ ಇರ್ತಾವು. We have to respect the doctor's time. ವೀಕೆಂಡ್ಸ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. Thank you for suggestion, doctor. We'll try. ಸರ್ ಡಾಕ್ಟರ್, ನನಗೆ ಒಂದೇನೊಂದು ಕ್ವಶನ್ ಇದು ಕೇಳಬೇಕಾ? ಪ್ಲೀಸ್ ಲಾಸ್ಟ್ ಕ್ವೆಶ್ಚನ್. ಥ್ಯಾಂಕ್ ಯು. ಸರ್ ಅದೇ ಆಡೆಡ್ ಟು ಇವಾಗ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ತಾವು ಹೇಳಿದ್ರಿ ಸರ್, ಒಳ್ಳೇದು, ಇಟ್ ಇಸ್ ವೆರಿ ನೈಸ್ ಸರ್. ಬಟ್ ನಾವು ಏನ್ ನೋಡಿದ್ರೆ ಮನುಷ್ಯನಲ್ಲಿ ದೇರ್ ಇಸ್ ಆಲ್ವೇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಸರ್. ಹೌ ಟು ರಿಸಾಲ್ವ್ ದಿಸ್? ಹೌ ಟು ರಿಸಾಲ್ವ್ ಸರ್? ಬಿಕಾಸ್ ನಮ್ಮ ಇನ್ನರ್ ಒಳಗೆ ನಮಗೆ ಗೊಂದಲೆಗಳು ಇರ್ತಾ ಇರ್ತದೆ. ಸೊ ಆ ಗೊಂದಲೆಯಿಂದ ಆಚೆ ಹೇಗ್ ಬರ್ಬೇಕು ಸರ್? ಅದೇ ಸರ್, ಈಗ ಏನಂತ ಹೇಳಿದ್ರೆ ನಾನು ಹೇಳ್ದಾಗೆ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಸಹಜವಾಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಈ ಸಬ್ ಕಾನ್ಶಿಯಸ್ ಅಂಡ್ ಕಾನ್ಶಿಯಸ್ ಮೈಂಡ್ ನ ಜಿಗ್ಮಂಡ್ ಫ್ರಾಯ್ಡ್ ಅವರು ಕೆಲವು ಆಲೋಚನೆಗಳ ಮೂಲಕ ಹೊರಗೆ ತೆಗೆದಿದ್ದಾರೆ. ಅಂದ್ರೆ ಈಗೋ ಸೂಪರ್ ಈಗೋ ಅಂತ ಹೇಳ್ತೀವಿ. ಅಂದ್ರೆ ಅಂತ ಹೇಳಿದ್ರೆ ಅದು ಕೇವಲ ಒಂದು ಪ್ಲೆಜರ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಮುಂದೆ ಒಂದ್ ಒಳ್ಳೆ ಐಸ್ ಕ್ರೀಮ್ ಅಥವಾ ಒಂದ್ ಒಳ್ಳೆ ಚಾಕ್ಲೇಟ್ ಇಟ್ಟಿದ್ರು ಅನ್ಕೊಳ್ಳಿ. ಒಂದು ಮಗು ಇದ್ರೆ ಅದು ಹಿಂದೆ ಮುಂದೆ ನೋಡೋದಿಲ್ಲ, ಪಟ್ ಅಂತ ಕೈ ಹಾಕಿ ತಗೊಂಡು ತಿಂದ್ಬಿಡುತ್ತೆ. ಅಂದ್ರೆ ಅದು ಅಂದ್ರೆ ಇಟ್ ವರ್ಕ್ಸ್ ಆನ್ ಯುವರ್ ಪ್ಲೆಜರ್ ಪ್ರಿನ್ಸಿಪಲ್. ಆದ್ರೆ ಒಂದು ಸೂಪರ್ ಈಗೋ ಅಂತಕ್ಕಂಥದ್ದು ಇದ್ರೆ, ಸೂಪರ್ ಈಗೋ ಅಂದ್ರೆ ನಮ್ ಮಾರಲ್ ವ್ಯಾಲ್ಯೂಸ್, ನಮ್ ಸಣ್ಣವರಿಂದ ಬೇರೆಯವ್ರ ವಸ್ತುಗಳನ್ನ ನಾವು ಮುಟ್ಟಬಾರ್ದು, ಅದು ಕಳ್ತನ ಆಗುತ್ತೆ, ತಪ್ಪಾಗುತ್ತೆ ಅಂತ ಯಾವ ರೀತಿ ಬೆಳೆಸಿರ್ತಾರೆ ಅದನ್ನ ನಾವು ಯೋಚನೆ ಮಾಡ್ತಾನೆ ಮನುಷ್ಯ. ಇದು ಸರಿನಾ ತಪ್ಪಾ ಅಂತ ಹೇಳಿದ್ರು. ಆದ್ರೆ ಈಗೋ ಅಂತಕ್ಕಂಥದ್ದು ಸಮಾಜದ ಕಟ್ಟುಪಾಡುಗಳನ್ನ ಬಿಟ್ಟು ಇದನ್ನ ನಾನು ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಸೊ ಹಾಗಾಗಿ ಇಟ್ ವರ್ಕ್ಸ್ ಆನ್ ರಿಯಾಲಿಟಿ ಪ್ರಿನ್ಸಿಪಲ್. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಸಬ್ ಕಾನ್ಶಿಯಸ್ ಮೈಂಡ್ ಬಹಳಷ್ಟು ಸರಿ ಅದಕ್ಕೆ ಏನಾರ ಒಂದು ತುಂಬಬೇಕು ಅಂದ್ರೆ ನಮ್ಮ ಜೀವನದ ಅನುಭವಗಳು, ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ಇದೆಲ್ಲದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಕೂತಿರುತ್ತೆ. ಸೊ ಆದ್ರಿಂದ ಈ ಬಹಳ ಸರಿ ಏನಾಗುತ್ತೆ, ನಮಗೆ ಆ ನೆಗೆಟಿವ್ ಆಲೋಚನೆ ಮುಂದೆ ಬಂದ್ಬಿಡುತ್ತೆ. ಒಂದ್ ಫೇಲ್ಯೂರ್ ಆಗ್ತಿದ್ದಂಗೆ ನಮ್ಮ ಮನ್ಸು ಏನಾಗುತ್ತೆ ಅಂದ್ರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ನನ್ ಮುಂದೆನೂ ಫೇಲ್ಯೂರ್ ಆಗ್ತೀನಿ, ನನ್ ಮುಂದೆ ಗೆಲ್ಲೋಕ್ ಸಾಧ್ಯನೇ ಇಲ್ಲ, ಈ ತರ ಆಗ್ಬೋದು. ಮೈಕಲ್ ಫೆಲಿಪ್ ಅಥವಾ ಹೇಳ್ದಾಗೆ ವರ್ಲ್ಡ್ಸ್ ಹೈಯೆಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ವಿನ್ನರ್. ಅವ್ನ್ ಮೊದಲನೇ ಒಲಿಂಪಿಕ್ಸ್ ಅಲ್ಲಿ ಅವ್ನ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಇರ್ತಾನೆ ಅಮೆರಿಕಾದಲ್ಲಿ. ಆದ್ರೆ ಫಸ್ಟ್ ಒಲಿಂಪಿಕ್ಸ್ ಅಲ್ಲಿ ಇಡೀ ವರ್ಲ್ಡ್ ಇಸ್ ಅಂದ್ರೆ ವೌಚಿಂಗ್ ಫಾರ್ ಹಿಮ್ ದಟ್ ಹಿ ವಿಲ್ ವಿನ್, ಬಟ್ ಹಿ ಡಸಂಟ್ ವಿನ್. ಅವನಿಗೆ ಒಂದು ಬ್ರಾನ್ಸ್ ಮೆಡಲ್ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಅವನು ಸಂಪೂರ್ಣವಾಗಿ ಖಿನ್ನತೆಗೊಳಗಾಗಿ ಅವ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನಂದು ಕೆರಿಯರ್ ಮುಗ್ದೋಯ್ತು, ನನ್ ಜೀವನ ಮುಗ್ದೋಯ್ತು, ನಾನ್ ಫೇಲ್ಯೂರು, ನಾನು ಸ್ವಿಮ್ಮಿಂಗೇ ಬಿಟ್ಬಿಡ್ಬೇಕು, ನಾನ್ ಸತ್ತೋಗ್ಬಿಡ್ಬೇಕು, ಈ ರೀತಿಯಾಗಿ ಅವನಿಗೆ ಆಲೋಚನೆಗಳು ಬರ್ತಾ ಇತ್ತು. ಅದಕ್ಕೋಸ್ಕರ ಅವನು ರೂಮ್ ಬಾಗ್ಲಾಕೊಂಡು ಯಾರ ಹತ್ರನೂ ಭೇಟಿ ಆಗಿರೋದು. ಆಮೇಲೆ ಅವನು ಒಬ್ರು ಡಾಕ್ಟರ್ ಅಥವಾ ಸೈಕ್ಯಾಟ್ರಿಸ್ಟ್ ಹೋಗಿ ಅವ್ರ ಫ್ರೆಂಡ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ನೆಕ್ಸ್ಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾನೆ ಅಂದ್ರೆ, ಅವನು ಹಾಸಿಗೆಯಲ್ಲಿ ಮಲಗೋದು ಬಿಟ್ರೆ ನೆಕ್ಸ್ಟ್ ಇನ್ನೊಂದ್ ಕೆಲಸ ಓನ್ಲಿ ಸ್ವಿಮ್ಮಿಂಗ್. ದಿನಕ್ಕೆ 14 ಗಂಟೆ ಸ್ವಿಮ್ಮಿಂಗು ಪ್ರಾಕ್ಟೀಸು ಈ ತರ ಎಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಒಲಿಂಪಿಕ್ಸ್ ಅಲ್ಲಿ ಮುಟ್ಟಿದ್ದೆಲ್ಲ ಗೋಲ್ಡ್, 100 ಗೋಲ್ಡ್, 200, 400 ಎಲ್ಲ ಗೋಲ್ಡ್. ಸೊ ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇ ಆಲೋಚನೆ ಬಂದ್ರೂ ಕೂಡ ನನ್ನ ಪ್ರಾಕ್ಟಿಕಲ್ ರಿಯಾಲಿಟಿನ ನಾನು ಮರಿಬಾರ್ದು. ಸಾಧನೆ ಮಾಡಿರ್ತಕ್ಕಂಥ ಎಷ್ಟೋ ಜನದ ಆಟೋಬಯೋಗ್ರಫೀಸ್ ಹೋದ್ರೆ ಸೋಲ್ ಇಲ್ತಾ ಇರತಕ್ಕಂಥ ವ್ಯಕ್ತಿ ಪ್ರಪಂಚದಲ್ಲೇ ಯಾರು ಇಲ್ಲ. ಅದು ನಾವು ಯಾರ ದೊಡ್ಡ ಸಾಧಕರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಮೀಡಿಯಾದಲ್ಲಿ ಇರ್ಬೋದು, ಡಾಕ್ಟರ್ಸ್ ಎಲ್ಲಾರು ತಗೊಳ್ಳಿ, ಎಲ್ಲಾರು ಒಂದ್ ಕಡೆ ಎಡವಿರ್ತಾರೆ, ಬಿದ್ದಿರ್ತಾರೆ. ಬಟ್ ಆ ಒಂದು ಸೋಲು ನಮ್ಮ ಸುಪ್ತ ಮನಸ್ಸಿನಲ್ಲಿ ಗಟ್ಟಿಯಾಗಿ ಹೆಪ್ಪಗಟ್ಟಬಾರ್ದು, ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಅದಕ್ಕೆ ಅವಕಾಶ ಕೊಡಬಾರ್ದು ಅಂದ್ರೆ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೇಕು. ನಾವು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಿ ನಮ್ಮ ಒಂದು ಪ್ರಾಕ್ಟಿಕಲ್ ರಿಯಾಲಿಟಿಗೆ ಬಂದಾಗ ಸಾಧನೆ ಸಾಧ್ಯ. ಥ್ಯಾಂಕ್ ಯು.
Excellent, Thanks, sir. Thanks. Thank you. excellent explanation. Madam, you can try to, Dr. time is up. Close. ಸರ್ ಡಾಕ್ಟ್ರೆ ತುಂಬಾ ಚೆನ್ನಾಗಿತ್ತು ಸರ್. ನೀವು ಪ್ರತಿಯೊಂದನ್ನು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ಸರ್. Thank you, madam. Thank you so much. ಡಾಕ್ಟ್ರೆ ಇದುವರೆಗೆ ಅತ್ಯಂತ ವಿವರವಾಗಿ ನೆಗೆಟಿವ್ ಥಾಟ್ಸ್ ಅನ್ನ ನಮ್ಮಿಂದ ದೂರ ಮಾಡ್ಕೊಳ್ಳಲು ಏನೇನ್ ಮಾಡಬಹುದು ಅಂತ ಸಲಹೆ ಸಮಾಧಾನಗಳನ್ನು ಕೊಟ್ಟಿದ್ದೀರಾ. ನಮ್ಮ ಮುಂದಿನ ಜೀವನ ಪಯಣವನ್ನ ಸಮಾಧಾನ ಶಾಂತಿಯಿಂದ ಕಳೆಯಲು ಸುಲಭವಾದ ಕಂಪ್ಯಾರಿಸನ್ಗಳ ಜೊತೆಗೆ ನಮಗೆ ಇವೆಲ್ಲನೂ ನೀವು ಕೊಟ್ಟಿರೋದ್ರಿಂದ ಇದು ನಮಗೆ ಒಳ್ಳೆ ಸಹಾಯ ಹಸ್ತವನ್ನು ಕೊಡುತ್ತೆ ಅನ್ನೋದ್ರಲ್ಲಿ ಏನು ಸಂದೇಹನೇ ಇಲ್ಲ. VMS ವಯೋಮಾನಸ ಸಂಜೀವನಿಯ ಪರವಾಗಿ ನಿಮಗೆ ಮತ್ತು ವೈಯಕ್ತಿಕವಾಗಿ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. Thank you, madam. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲಾ ಪಾರ್ಟಿಸಿಪೆಂಟ್ಸಿಗೂ ಆರ್ಗನೈಸರ್ಸಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. Thank you so much. Thank you. Thank you, Doctor. On behalf of all the participants, now we pray to God to shower on you and your family all that are the best in life, Doctor. Thank you so much. Prayer. ಧನ್ಯವಾದಗಳು ಸರ್. ಧನ್ಯವಾದಗಳು. And just ಧನ್ಯವಾದ. with the permission, I am closing down the meeting. Yes, sir. Thank you, sir. Thank you, sir. Thank you.